ಅಂತ ನಿನ್ನೆ ಮತ್ತು ಇವತ್ತಿನ ಕಾರ್ಯಕ್ರಮದ ಮಾತುಗಳನ್ನು ಕೇಳಿ ನನಗೆ ಅನಿಸ್ತಾ ಇದೆ, ನಿಮ್ಮೆಲ್ಲರ ಅಂತರಾತ್ಮಕ್ಕೆ ಶರಣು ಶರಣು ಶರಣು. ನನ್ನ ಬಗ್ಗೆ ನಾನು ಹೇಳ್ಕೊಳ್ಳೋದು ನಂಗೆ ಏನು ಇಷ್ಟ ಇಲ್ಲ ಅನಿಸ್ತಾ ಇದೆ. ಎಲ್ಲಾ ಕಡೆ ಅದೇ ಹೇಳಿ 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 ಸಾಕಾಗೋಗಿದೆ. ಯಾವ ಕಾಲೇಜಿಗೆ ಹೋಗ್ಲಿ, ಯಾವ ಸಂಸ್ಥೆಗಳಿಗೆ ಹೋಗ್ಲಿ, ಯಾವ ಕಂಪ್ನಿಗಳಿಗೆ ಹೋಗ್ಲಿ, ಯಾವ ದೊಡ್ಡ ದೊಡ್ಡ ಹಾಸ್ಪಿಟಲ್ಗಳಿಗೆ ಹೋಗ್ಲಿ, ಬರೀ ಅದನ್ನೇ ಹೇಳೋದೇ ಆಗಿದೆ. ಅನಿವಾರ್ಯತೆ ಬಿಡುಗಡೆ ಇಲ್ಲ. ಇವಾಗ ನನ್ನ ಬಗ್ಗೆ ಹೇಳ್ಬೇಕಂದ್ರೆ ಗೂಗಲ್ ನಲ್ಲೇ ಹೊಡೆದ್ಬಿಡ್ತಾರೆ. ನಾನು ಯಾವ್ದಾದ್ರು ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀನಿ ಅಂದ್ರೆ ಪದ್ಮಶ್ರೀ ಮಂಜಮ್ಮ ಚೌಗತಿ ಬರ್ತಾ ಇದ್ದಾರೆ ಅಂತ ಇನ್ವಿಟೇಷನ್ ಮೊಬೈಲ್ಗಳಲ್ಲೆಲ್ಲ ಓಡಾಡಿದ ತಕ್ಷಣ ಈಗಿನ ಯುವಕರು ಮತ್ತು ಯುವತಿಯರು ಯಾರವರು ಅಂತ ನೋಡಿದವರು ಕುತೂಹಲಕ್ಕಾಗಿ ಮತ್ತೊಂದ್ಸರಿ ಟೆಸ್ಟ್ ಮಾಡ್ತಾರೆ. ನೋಡದೆ ಇದು ಯಾರು ಮಂಜಮ್ಮ ಚೌಗತಿ ಅಂತ ಮುಂಚಿತವಾಗಿ ನನ್ನ ಬಗ್ಗೆ ಎಲ್ಲ ತಿಳ್ಕೊಂಡ್ಬಿಟ್ಟಿರ್ತಾರೆ. ಒಬ್ಬೊಬ್ಬ ವ್ಯಕ್ತಿ ಒಂದೊಂದು ರೀತಿ ನಿರೂಪಣೆ ಮಾಡಿದ್ರೆ ಮಂಜಮ್ಮನ ಬಗ್ಗೆ ನಿರೂಪಣೆ ಮಾಡ್ಬಿಡ್ತಾರೆ. ಅಲ್ಲಿ ಇರ್ತಕ್ಕಂಥ ಯುವಕರು ಆ ಮಟ್ಟಕ್ಕೆ ಇವತ್ತು ನಮ್ಮ ಮೀಡಿಯಾ ಬೆಳೆದು ನಿಂತಿದೆ. ಅದು ತುಂಬಾ ಸಂತೋಷದ ವಿಚಾರ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮೀಡಿಯಾ ತುಂಬಾ ಅಪಾಯಕಾರಿನೂ ಹೌದು, ತುಂಬಾ ಉಪಾಯಕಾರಿನೂ ಹೌದು. ತುಂಬಾ ಬೆಳೆಸ್ಬಿಡುತ್ತೆ. ಬೆಳೆಸ್ಬೇಕಾದ್ರೆ ತಕ್ಷಣ ಬೆಳೆಸ್ಬಿಡುತ್ತೀವಿ. ಇಲ್ಲೇ ಇದರ ಮಲ್ಲಿಕಾರ್ಜುನ್ ಕಣ್ಕೊಳ್ಳೋರು ಸೀಟ್ ಹಾಕ್ಬೇಕು ಮತ್ತೆ ಇವೆಲ್ಲ ಬರಕಾರರು. ನಮ್ಮನ್ನೆಲ್ಲ ಬೆಳೆಸಿದವರೇ ಮೀಡಿಯಾದವರು ಅಂತ ನಾನು ಎಲ್ಲ ಕಡೆ ಹೇಳ್ಕೊಳ್ತಾ ಇರ್ತೀನಿ. ನಾನು ಎಲ್ಲೇ ಹೋದ್ರು ನನ್ನನ್ನ ಮುಖಪುಟದಲ್ಲಿ ಹಾಕಿ ಮಂಜಮ್ಮ ಚೌಗತಿ ನಂದು ವಿಶೇಷವಾದ ನೃತ್ಯ ಮೊದಲು ಯಾರು ವೇದಿಕೆಗೆ ತಂದಿರಲಿಲ್ಲ. ಮೊಟ್ಟ ಮೊದಲಿಗೆ ನಾನು ಒಬ್ಬಳೇ ಆ ನೃತ್ಯವನ್ನ ಸಂತೆಗಳಲ್ಲಿ, ದೇವಸ್ಥಾನಗಳ ಜಾತ್ರೆಗಳಲ್ಲಿ ಮಾಡ್ತಾ ಇದ್ದೆ. ಒಂದು ಸಾರಿ ಕಾಳವ ಚೌಗತಿಯವರ ಅರಣ್ಯದಲ್ಲಿ ಒಂದು ದೇವಸ್ಥಾನದ ಹತ್ರ ನಾವು ನೃತ್ಯ ಮಾಡುವಾಗ ಅಲ್ಲಿಯ PSI ನೋಡಿ ಬಂದು ನಿಂತ್ಕೊಂಡು ನೋಡಿದ್ರು. ನನ್ಗೊಂದ್ ಕಡೆ ಭಯ. ನನ್ ಕಂಡಕ್ಟರ್ ನೋಡಿದ್ರೆ ಅದರ್ತಾ ಇದ್ದೆ. ನಾನು ಬಸ್ ನಮ್ಮ ಅಮ್ಮ ಜೊತೆ ಹೋದಾಗ ಪೊಲೀಸರಂತ ಅದರ್ತಿದ್ದೆ. ಕಂಡಕ್ಟರ್ ನೋಡಿದ್ರೆ ಕಾಕಿ ಬಟ್ಟೆ ಹಾಕೊಂಡು ಇನ್ನೊಬ್ಬ ನಾನು ಕುಡಿಯುವಂತೆ ಪೊಲೀಸರೇ ಬಂದಿದ್ರೆ ಹೆಂಗಾಗಬಾರ್ದು ನನಗೆ ಟೆಕ್ಕಲ್ ತರ ನಡಕಕ್ಕೆ ಶುರುವಾಗಿ. ಕಾರ್ಯಕ್ರಮ ಎಲ್ಲ ಮುಗಿದ್ಮೇಲೆ ಕಾಳವನ ಹತ್ರ ಬಂದ್ರು. ಅವರು ಭಯ ಅನ್ನಿಸ್ತು. ಹಿಡ್ಕೊಂಡು ಒಳಗಾಗ್ಬಿಡ್ತಾರೆ, ದೇವಸ್ಥಾನದ ಕುಣಿತಾ ಇದ್ರಿ ಸಂತೆಗೆ ಅಂತಂದು ಬೈತಾರೆ. ಯಾವ ಏನಂತ ಎಲ್ಲ ಕೇಳಿ ನಾಳೆ ನಮ್ದೊಂದು ಪೋಸ್ಟ್ ಸ್ಟೇಷನ್ ಕಾರ್ಯಕ್ರಮದಲ್ಲಿ ಈಕೆ ಕರ್ಕೊಂಡು ಅಂತ ಕೇಳಿದ್ರು. ನಿಯಮ ಒಪ್ಕೊಂಡ್ಬಿಟ್ಟು ನನಗೆ ಭಯ. ಕ್ಷಮಿರ್ಲಿ, ಆರೋಗ್ಯ ಸರಿ ಇಲ್ಲ, ಕೆಮ್ಮು, ಆಯಾಸ ಇಟ್ಕೊಂಡೇ ಓಡಾಡ್ತಾ ಇದ್ದೀನಿ ಗಾಡಿಯಲ್ಲಿ. ಬೆಳಗ್ಗೆ ಸಂಜೆ ಅದನ್ನ ಹಾಕೊಳ್ತಾನೆ ಕಾರ್ಯಕ್ರಮ ಮಾಡ್ತಾ ಇದ್ದೀನಿ. ಆಮೇಲೆ ನಾನು ಗುರುಗಳಿಗೆ ಬೇಡ ಅಂದೆ. ಬೇಡವಾ, ಅವ್ರು ಪೊಲೀಸರು ಹೊಡೆದು ಒಳಗಾಕ್ಬಿಟ್ರೆ ಏನ್ ಮಾಡ್ಬೇಕು, ಇಲ್ಲಿ ಜನ ಏನನ್ನ ಅಂತಾರ ಬಿಟ್ಟು ಹೋಗಿ ನಾಳೆ ಬಾ ಅಂತ ಕರ್ ನಮ್ಮನ್ನೆಲ್ಲ ಒಳಗೆ ನಮ್ಮನ್ನ ಹಾಕ್ಬಿಟ್ರೆ ಏನ್ ಮಾಡ್ತಾರೆ, ಕೋಡಿ ಸುದ್ದಿರೋದು. ಕೋಡಿ ಏನಂತ ಬಳ್ಳಾರಿ ಭಾಷೆಗೆ ಕೋಡಿ ಅವ್ರಿಗೆ ಏನ್ ಮಾಡ್ತಾರೆ, ಸುದ್ದಿರೋದು. ಆಮೇಲೆ ಬೆಳಗ್ಗೆ ನಾವೆಲ್ಲ ತಯಾರು ಹೋಗಿ ಇನ್ನೇ ಏನು ನಮ್ಮದು ಅದೇ ತರ ಡ್ರೆಸ್ ಹಾಕಿದ್ರಲ್ಲ ಆ ತರ ಸೀರೆಗಳು ಇಲ್ಲ ನಮ್ಗೆ. ಮಾಮೂಲು 100 ಚಿಲ್ಲರೆ ಸೀರೆ, ಮಾಮೂಲು ಸೀರೆಗಳು. ಆಮೇಲೆ ಅದು ಹೋದ್ವಿ, ಕಾರ್ಯಕ್ರಮ ಹೋದ್ವಿ. ಭಯ, ಎಲ್ಲವರೇ ಕಾಕಿ ಬಟ್ಟೆ ಹಾಕಿ ಒಬ್ಬರು ನೋಡಿದ್ರೆ ನೂರಾರು ಜನ ತರ ತರ ನಡೀತಾ ಇದಾವೆ. ಈಗ BP ಶುಗರ್ ಏನಿದ್ರೆ ಅವಾಗ ಏನಿದ್ರೆ 1-2 ಹಾಕ್ಬಿಡ್ತಿದ್ದೆ ಸ್ಟೇಜ್. ಆ ಮಟ್ಟ ಭಯ ಇತ್ತು ನನಗೆ. ಅಲ್ಲಿ ಮಲ್ಕೊಂಡು ಆಡ್ತಾ ಇದ್ದೀನಿ, ದೇವ್ರ ಕೊಡ ತಲೆ ಬಿಡೈತಿ, ಮಲ್ಕೊಂಡು ಆಡ್ತಾ ಇದ್ವಿ. ಮಕ್ಕೊಂಡಾಗ ಅವ್ರ ತಲೆಗಳೇ ಕಾಣ್ತಾ ಇದ್ವು, ಕಣ್ಣುಗಳೇ ಕಾಣ್ತಾ ಇದ್ವು. ಬಾಯಾರಿಕೆ ಆಗ್ಬಿಟ್ಟಿರ್ತಿ, ಕರ್ಕಣಕ್ ಆಗ್ತಿಲ್ಲ, ಬಾಯಿ ಒಣಗ್ತಾ ಇದೆ. ಮಕ್ಕೊಂಡೆ ನೀರು ಅಂತ ಸೊನ್ನೆ ಮಾಡಿದ್ವಿ. ಅವಾಗ ತಂದು ಕೊಟ್ಟು ಕುಡಿದ್ವಿ, ಕಾರ್ಯಕ್ರಮ ಮಾಡಿದ್ವಿ. ತುಂಬಾ ಚೆನ್ನಾಗಾಯ್ತು, ಮೆಚ್ಚುಗೆ ಮಾಡಿದ್ವಿ. ಕಾರ್ಯಕ್ರಮನ ಮಾಡಿ ಅವಾಗ ಒಂದು 300 ಚಿಲ್ಲರೆ ದುಡ್ಡು ಕೊಟ್ಟರು. ಅವಾಗ ಅದು ದೊಡ್ಡ ದುಡ್ಡು. ಇಡೀ ಸಂತೆ ಎಲ್ಲ ತಿರುಗಿ ಸಂತೆ ಎಲ್ಲ ಕುಣಿದ್ರೆ 50 ರೂಪಾಯಿ 60 ರೂಪಾಯಿ ಬರ್ಬೇಕಂದ್ರೆ ದೊಡ್ಡದು. ಒಬ್ಬೊಬ್ಬರಿಗೆ 12 ರೂಪಾಯಿ ಸಿಗ್ಬೇಕಂದ್ರೆ ದೊಡ್ಡದು. 350 ರೂಪಾಯಿ ದುಡ್ಡು ಕೊಟ್ರಲ್ಲ, ಅದು ಜೀವನದಲ್ಲಿ ಮರೆಯಲಾಗದಂತ ದಿನ.
ಆ ಒಂದು ದಿನಗಳಲ್ಲಿ 350 ರೂಪಾಯಿ ಕೊಟ್ಟಿದ್ದು ಮರೆಯಲಾದಂತ ದಿನ. ಅದಾದ ನಂತರ ನನಗೆ 89ರಲ್ಲಿ ಬೆಂಗಳೂರಿನ ರಾಮನಗರದ ಜಾನಪದ ಲೋಕವನ್ನ ಸೃಷ್ಟಿ ಮಾಡಿದಂತ ಎಚ್.ಎಲ್. ನಾಗೇಗೌಡರು ಒಂದು ಪತ್ರವನ್ನು ಬರೆದು, ಇವಾಗ ನನಗೆ ಫೋನ್ ಎಲ್ಲ ಇದ್ದಿಲ್ಲ, ಪತ್ರಗಳ ಮುಖೇನ ಕಾರ್ಯಕ್ರಮಗಳು. ಇವಾಗ ಇಲ್ಲಿ ನಾಳೆ ಕಾರ್ಯಕ್ರಮ ಇತ್ತಂದ್ರೆ ಕೃಷ್ಣ ಕೂತು ನಾಳೆ ಬಂದ್ಬಿಟ್ಟು ಅವಾಗ ಹಂಗಲ್ಲ, 20-25 ದಿನ ಮುಂಚೆ ಒಂದು ಪತ್ರವನ್ನ ಹಾಕ್ಬೇಕು, ನಾವು ಈ ತರ ಕಾರ್ಯಕ್ರಮ ಮಾಡ್ತಾ ಇದ್ವಿ, ನೀವು ಬರೋದಕ್ಕೆ ಇಷ್ಟ ಇದೆಯಾ, ಇದ್ರೆ ಇದ್ರ ಜೊತೆಗೆ ಇನ್ನೊಂದು ಕಾರ್ಡ್ ಇದೆ, ಅದರಲ್ಲಿ ನಿಮ್ಮ ಅನಿಸಿಕೆಯನ್ನ ಬರೆದು ಕಳಿಸ್ರಿ ಅಂತ ಕಲಾವಿದರಿಗೆ ಮತ್ತೊಂದು ಪತ್ರವನ್ನು ಜೋಡಿಸಿ ಕಳಿಸ್ತಿದ್ರು. ಅವ್ರು ತಗೊಳ್ಳೋದು ಬೇಡ, 15 ಕೊಟ್ಟೊಂದು ಕಾರ್ಡ್ ತಗೊಳ್ಳೋದು 15 ದಿವಸ, ಅವಾಗ ಕಾರ್ಡ್ಗಳು 15 ಪೈಸೆ, ಅವಾಗ ಅದನ್ನ ತಗೊಳ್ಳೋದು ಬೇಡ ಅಂತ ಒಂದು ಕಾರ್ಡ್ ಜೊತೆ ಇನ್ನೊಂದು ಕಾರ್ಡ್ ಅನ್ನ ಇಟ್ಟು ಕಳಿಸ್ತಾ ಇದ್ರು. ನಾವು ಬರ್ತೀವಿ, ಮತ್ತೊಂದು ಪತ್ರ ಕಳಿಸ್ತಿದ್ರು, ನಾವು ಇಷ್ಟು ಸಂಭಾವನೆ ಕೊಡ್ತೀವಿ, ನಿಮಗೆ ಬರೋದಕ್ಕೆ ಒಪ್ಪಿಗೆ ಇದೆಯಾ, ನಾವು ಸಂಭಾವನೆ ಕೊಡ್ತೀವಿ. ನಮಗೆ ಅಲ್ಲಿಗೆ ಹೋಗೋದೇ ಬೇಕು, ಬೆಂಗಳೂರೇ ನೋಡಿಲ್ಲ, ಯಾವ 7ನೇ ಕ್ಲಾಸ್ ಓದೋದು 100 ಹೋದಾಗ ನೋಡಿದ್ದು 70 ರೂಪಾಯಿ. ಅದು ರಾತ್ರಿ ಎಲ್ಲ ಬಕಾಸ್ ಹೊರಕ್ಕೆ ಹೋಗ್ತಾ ಇದ್ದೆ ಫ್ಯಾಕ್ಟ್ರಿಯಲ್ಲಿ, ರಾತ್ರಿ 5 ಗಂಟೆಗೆ ಹೋದ್ರೆ ಬೆಳಗ್ಗೆ 4 ಗಂಟೆಗೆ ಬರೋದು, 7 ರೂಪಾಯಿ ಕೊಡ್ತಿದ್ರು. 70 ರೂಪಾಯಿ ಬೇಕಾಗಿತ್ತು ನನಗೆ. 8 ದಿನ ಹೋಗಿದ್ದೆ, ಕನ್ನಡ ಕೈಗೆ ಸಿಕ್ಬಿಟ್ಟು ಅವ್ರು ಕಪ್ಪು ಹಾಕಿದ್ರು, ಕಪ್ಪು ತಗೊಂಡ್ಬಂದಿದ್ರು. ಅವ್ರು ನೋಡಿ ತಪ್ಪಿಸ್ಕೊಂಡು ಹೋದೆ. ಬೆಳಗ್ಗೆ ಸ್ಕೂಲ್ಗೆ ಮಾಸ್ಟರ್ನ ಮೊಬೈಲ್ಸಿನ ಕಲಿಸಿ ಬೈದ್ರು, ಓದ ಹುಡುಗರು ಕೆಲಸ ಕಲ್ಸಿದೆ ನೀವೆಂತ ವಿಷಯ ಅವ್ರು ಬ್ಯಾರಂಗಲ್ಲ ಹೋಗಿ ಸುಳ್ಳು ಹೇಳ್ಬೇಡ್ರಿ, ಅವ್ರು ದೂರ ಹೋಗ್ಬೇಕಂತ ಬಂದಾನಂತೆ. ಮತ್ ನಾವು ದುಡ್ಡಿದ್ರಿ, ಮತ್ ನನಗೆ ಬರೋದು 600 ರೂಪಾಯಿ ಸಂಬಳದಾಗ 5 ಜನ ಮಕ್ಕಳನ್ನ ನಾವು ಗಂಡ ಹೆಂಡತಿ ಎಲ್ಲಿ ಮಾಡೋಣ, ಆಗ ಎಲ್ಲಿ ಕೆಲಸ ಬಿಟ್ಟು ಹೋಗುದು 70 ರೂಪಾಯಿ ಕೊಟ್ಟು, ಅದಕ್ಕೆ ನಾವು ಬೆಟ್ಟತ್ತಿನ ಹೋಗಿ ಕೂಡ ಅಂತ ಸುಮ್ಮನೆ ಆಗಿದ್ವಿ ಅಂತ ಒಂದು. ಅವಾಗ ನಾವು ಬೆಂಗಳೂರನ್ನ ಅವಾಗ ನೋಡ್ತೀರಲ್ಲ, ಹುಡುಗ ಹೋಗೋದು ಹುಡುಗ ಬರೋದು, ಏನ್ ತೋರಿಸ್ತಾರೆ ಏನ್ ಬಿಡ್ತಾರೆ ಸ್ಕೂಲ್ಗಳಲ್ಲಿ. ಅಂತ ಸಮಯದಲ್ಲಿ ಬೆಂಗಳೂರನ್ನ ನೋಡಿದ್ದು. ಇವರು ಇಷ್ಟು ದುಡ್ಡು ಕೊಡ್ತೀವಿ ನಿಮ್ಗೆ 600 ರೂಪಾಯಿ ಅಂತ ನಮ್ಗೆ ಪತ್ರ ಬಂದಾಗ ಬರ್ತೀವಿ ಅಂತ ಸಂತೋಷಕ್ಕೆ ಹೋಗ್ಕೊಂಡು ಹೋದ್ವಿ ನಾವು ಬೆಂಗಳೂರಿಗೆ. ಬೇಗ ಬರ್ತೀವಿ ಅಂತ ಪತ್ರ ಕಳಿಸ್ಕೊಟ್ವಿ. ಆಮೇಲೆ ಮತ್ತೊಂದು ಪತ್ರ ಕಳಿಸಿದ್ವಿ, ಇಂಥ ದಿವಸ ಇಂಥ ಸಮಯಕ್ಕೆ ಇಂಥ ಕಾರ್ಯಕ್ರಮ ಇರುತ್ತೆ, ನೀವು ಬರುವಾಗ ಆದಷ್ಟು ನಿಮ್ಮ ಹಳೆಯ ಉಡುಪಿನಲ್ಲೇ ಬರಬೇಕು, ಕಾರ್ಯಕ್ರಮ ಕೊಡ್ಬೇಕು, ಈಗಿನ ಸಿನಿಮಾ ತರ ಡ್ಯಾನ್ಸ್ ಅನ್ನ ಮಾಡಬಾರ್ದು, ಆಗಿನ ಜೋಡಿಗೆ ತರ ಡ್ಯಾನ್ಸ್ ಮಾಡ್ಬೇಕು, ಕಡ್ಡಾಯವಾಗಿ ಒಂದೇ ಉಡುಪಿನಲ್ಲಿ ಬರ್ರಿ, ಹಳೆ ಕಾಲದ ಉಡುಪಿನಲ್ಲಿ ಬರ್ರಿ ಅಂತ ಹೇಳಿದ್ರು. ಇಷ್ಟು ಪತ್ರಗಳು ಓಡಾಡ್ತಿದ್ವು, ಒಂದು ಕಾರ್ಯಕ್ರಮಕ್ಕೆ ಹೋಗ್ಬೇಕಂದ್ರೆ ಇಷ್ಟು ಪತ್ರಗಳು ಓಡಾಡ್ತಿದ್ವು. ಆಯ್ತು ಅಂತ ಮತ್ತೊಂದು ಪತ್ರ ಕಳಿಸಿದ್ವಿ. ಅವಾಗ ಕಾರ್ಡ್ ಮತ್ತೆ ಅದ್ರ ಜೊತೆಗೆ ಮತ್ತೊಂದು ಕಾರ್ಡ್ ಅನ್ನ ಇಟ್ಟು, ನೀವು ಬೆಂಗಳೂರಿಗೆ ಬರ್ತೀರಾ, ನಿಮ್ಗೆ ಅಡ್ರೆಸ್ ಗೊತ್ತಾಗಲ್ಲ, ನೀವು ರೈಲ್ವೆ ಸ್ಟೇಷನ್ ಇಲ್ಲಿರಿ, ಬಸ್ ಸ್ಟ್ಯಾಂಡ್ ಇಲ್ಲಿರಿ, ನಮ್ಮವರು ಬೀಸೆಕಲ್ಲಿ ನಮ್ಮ ಬಾವುಟವನ್ನ ಇಟ್ಕೊಂಡು ಓಡಾಡ್ತಾ ಇರ್ತಾರೆ, ಅವರಿಗೆ ಹೋಗಿ ನಿಮ್ಮ ಪತ್ರವನ್ನ ಅವರಿಗೆ ತೋರಿಸಿದ್ರೆ ನಮ್ಮ ಸ್ಥಳಕ್ಕೆ ನಿಮ್ಮನ್ನ ಕರ್ಕೊಂಡು ಬಂದು ಬಿಡುತ್ತಾರೆ ಅಂತ ಇತ್ತು. ಅವಾಗ ಗೂಗಲ್ ಹೋಗೋದು ಇದ್ದಿಲ್ಲ, ಮೊಬೈಲ್ ಇದ್ದಿಲ್ಲ, ಯಾರ್ಯಾರು ಇದ್ದಿಲ್ಲ ಅವಾಗ. ಆ ಪತ್ರಗಳೇ ಅಷ್ಟು ಅದೊಂಥರ ಖುಷಿ. ಇವಾಗ ನೆನ್ಸ್ಕೊಂಡ್ರೆ ಈಗ ಅದು ಖುಷಿನೇ ಇಲ್ಲ, ಆ ಪತ್ರ ಬರೆಯೋ ಖುಷಿನೇ ಇಲ್ಲ. ನಮ್ಮಪ್ಪನಿಗೆ ತಿಂಗಳಿಗೆ 25 ರೂಪಾಯಿ ದುಡ್ಡು ಕಳಿಸ್ತಿದ್ದೆ ನಾನು ಚಿಲ್ಕಂಡಿಗೆ ಬರ್ತಾನೆ. ನಾನು ಇಡ್ಲಿ ಚಟ್ನಿ ಮಾಡಿ ಊರೊಳಗೆ ಮಾರ್ಬೇಕಾದ್ರೆ, ಮಕ್ಳಿಗೆ ಟ್ಯೂಷನ್ ಹೇಳ್ಕೊಡ್ಬೇಕಾದ್ರೆ ಅವ್ರಿಗೆ ಅಷ್ಟು ಆಗಲ್ಲ ಅಂತ ನಮ್ಮಮ್ಮ ಗೊತ್ತಿದ್ದಂಗ ತಿಂಗಳಿಗೆ 25 ರೂಪಾಯಿ ಮನೆ ಆರ್ಡರ್ ಮಾಡ್ತಿದ್ದೆ ನಮ್ಮಪ್ಪ. ಅವೆಲ್ಲ ನೆನಪು ಬರ್ತವು. ಇವಾಗ ಅಂತವೆಲ್ಲ ಇಲ್ಲೇ ಇಲ್ಲ. ಹಂಗಾಗಿ ನಾವು ಬೆಂಗಳೂರಿಗೆ ಹೋಗಿ ಕಾರ್ಯಕ್ರಮವನ್ನ ಮಾಡಿಕೊಂಡು ಹೋದ್ವಿ. ಬೆಳಗ ಮುಂಚೆನೆ ಹೋಗಿ ಬಸ್ ಸ್ಟ್ಯಾಂಡ್ ಇಳಿದ್ವಿ. ರೈಲ್ಗೆ ಹೋಗಕ್ ಗೊತ್ತಿಲ್ಲ ನಮ್ಗೆ, ಕಡಿಮೆ ಚಾರ್ಜ್ ಅನ್ನೋದು ಗೊತ್ತಿಲ್ಲ ರೈಲಿಗೆ. ಆಮೇಲೆ ರೈಲ್ಗೆ ಹೋಗಿ ಎಲ್ಲಿ ಹೆಂಗ್ ಹತ್ಬೇಕು, ಎಲ್ಲಿ ಟಿಕೆಟ್ ತಗೋಬೇಕು ಅನ್ನೋದು ಗೊತ್ತಿಲ್ಲ. ಬೇಡ ಬಿಡು ನಾವು ಬಸ್ಸಿಗೆ ಹೋಗ್ಬಿಡೋಣ ಅಂತ ಆಮೇಲೆ ಬಸ್ಸಿಗೆ ಹೋದ್ವಿ. ಅಲ್ಲಿ 4 ಗಂಟೆಗೆಲ್ಲ ಹೋದ್ವಿ. ಅರ್ಧ ಇಂತಾಗೆಲ್ಲ ನೋಡಿದ್ವಿ, ಯಾವ ಊಟ ಕಾಣ್ಲಿಲ್ಲ, ಜಾಟ ಕಾಣ್ಲಿಲ್ಲ, ಯಾರು ಕಾಣ್ಲಿಲ್ಲ. ಅಲ್ಲಿ ಹೋಗಿ ವಾಶ್ರೂಮ್ಗೆ ಹೋಗಿ ಬಂದ್ವಿ, ಮುಖ ತೊಳ್ಕೊಂಡ್ವಿ, ಮಲ್ಕೊಂಡ್ವಿ. ಮಕ್ಕಳು 6 ಗಂಟೆ ಆಗಬೇಕು, ಟೀ ಕುಡಿಯೋಣ ಅಂತ ಹೋಗ್ತಿದ್ವಿ. ಅಲ್ಲಿ ಒಬ್ಬ ಹುಡುಗ ಪಾಠ ಹಿಡ್ಕೊಂಡು ಹೋಗ್ತಾ ಇದ್ದ. ಚಾ ಬೇಡ ಏನು ಬೇಡ ಹೋಗಿ ಕಾಳಿಸ್ಕೊಂಡು ಹೋಗಿ ಅವ್ರಿಗೆ ತೋರಿಸಿದ್ವಿ. ಚಾ ಕುಡಿಲೇ ಇಲ್ಲ. ಮತ್ತ ಅವ್ರ ಎತ್ತಗರ ಹೋಗ್ಬಿಟ್ರೆ ಕಷ್ಟ ಆಗ್ಬಿಡುತ್ತಲ್ಲ ಅಂತಂದು ಅವ್ರಿದ್ದಲ್ಲಿ ಒಬ್ಬನೇ ಕಾಣಕತ್ತಾನ ಅದ್ರಾಗ. ಹೋಗಿ ಅವ್ರಿಗೆ ತೋರಿಸಿದ್ವಿ. ಅವ ಬರ್ರಿ ಅಂತಂದು. ಆಮೇಲೆ ನಡೀರಪ್ಪ ಅಂತಂದು. ಅಪ್ಪ ಚಾ ಕುಡಿದೀವಿ, ಕುಡಿರಪ್ಪ ಅಂತಂದು. ಅವ್ರ ಆಮೇಲೆ ಚಾ ಕುಡಿಸಿ ನಮ್ಮನ್ನ ನಾವು ಗಾಡಿ ಕರ್ಕೊಂಡು ಹೋಗ್ಬಿಟ್ಟ.
ಅಲ್ಲಿ ಒಂದಿನ ಇಡೀ ದಿನ ಬೆಂಗಳೂರನ್ನ ತೋರಿಸಿದ್ರು. ರಾಮನಗರ ಜಾನಪದ ಲೋಕ ಕಟ್ಟಡ ಆಗ್ತಾ ಇತ್ತು, ಅದನ್ನು ತೋರಿಸಿದ್ರು. ರವೀಂದ್ರ ಕಲಾಕ್ಷೇತ್ರದ ಬೈಲು ಸಂಘ ರಂಗಮಂದಿರದಲ್ಲಿ ಕಾರ್ಯಕ್ರಮ, ಅಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ವಿ. ನಾನು ಕೊಡ ಹೊತ್ಕೊಂಡು ಬಾಯಿಂದ ದುಡ್ಡು ತಗೊಂಡೆ. ಅವಾಗ ಒಬ್ಬ ಮಗಳು 500 ರೂಪಾಯಿ ನೋಟ್ ಇಟ್ಟು, ಅದು 500 ರೂಪಾಯಿ ಅಂತ ಗೊತ್ತಿಲ್ಲ ನನಗೆ, ಫೋಟೋ ನೋಟ್ ಅಂತ ನಾನು ನೋಡಿಲ್ಲ. 500 ರೂಪಾಯಿ ನೋಟ್ ಯಾವತ್ತೂ ನೋಡಿಲ್ಲ. ಅದು 500 ರೂಪಾಯಿ ನೋಟು ಫೋಟೋ ನೋಟ್ ಅನ್ಕೊಂಡು ಈಕೆ ಫೋಟೋ ನೋಟ್ ಇಟ್ಬಿಟ್ಲಲ್ಲ ಅನ್ಕೊಂಡು ತಗೊಂಡೆ. ಒಂದು ಬಿಡುಗಡೆ ಇಲ್ಲ, ಕೇಳಂಗಿಲ್ಲ, ಸ್ಟೇಜ್ ಮೇಲೆ ಇದ್ದೀನಿ, ತಗೊಂಡು ಚೌಕಿಗೆ ಹಾಕಿದೆ ಎದ್ದು ಮುಗಿದ ಮೇಲೆ ಅವಾಗಂದೆ, ಅವ ಯಾರ ಹೆಣ್ಮಗಳು ಫೋಟೋ ನೋಟ್ ಇಟ್ಬಿಟ್ಲು ನೋಡವ. ಏಯ್ ಫೋಟೋ ನೋಟ್ ಅಲ್ಲ ಬೆವ್ವ, ಅದು 500 ರೂಪಾಯಿ ನೋಟು ಅಂತ. ಓ ಅಷ್ಟು ದೊಡ್ಡದಿರ್ತದೆ, ನಾವು 500 ರೂಪಾಯಿ ನೋಡ್ತು 500 ರೂಪಾಯಿ ನೋಡ್ತಾ ಅದನ್ನ ಸರಿ ಅದು ನೋಡಿ. ಆಮೇಲೆ ಗೊತ್ತಾಯ್ತು ಆ ಹೆಣ್ಮಕ್ಳು ಯಾರು ಅಂದ್ರೆ ರಂಗಭೂಮಿಯ ಹೆಸರಾದ ನಟಿ ಚಿಂದೋಡಿ ಲೀಲಾ. ರಂಗಭೂಮಿಯ ನಟಿ, ಸಿನಿಮಾ ನಟಿ ಚಿಂದೋಡಿ ಲೀಲಾ. ನಾನು 10 ರೂಪಾಯಿ ತಗೊಳ್ತಾ ಇದ್ದೆ, ನಮ್ದೇ ನಮ್ದೇ ಇಟ್ಬಿಟ್ಟು ನಾವು ತಗೊಳ್ತಿದ್ದೆ. ಒಂದು 500 ರೂಪಾಯಿ ನೋಡಿದ್ದು ಕಷ್ಟ. ನಾನು ಬೆಂಗಳೂರು ನೋಡಿದ್ದು ಕಷ್ಟ ಹೊರತು ಹಂಗೆ ನನ್ನ ಬೆಂಗಳೂರಿನ ಬಾಂಧವ್ಯ ಬೆಳೆದು ಅಲ್ಲಿ ಏನು ಕಾರ್ಯಕ್ರಮ ಕೊಡಿಸಿದ್ರು ಜಾನಪದ ಲೋಕದಲ್ಲಿ ಚೆನ್ನಾಗಿದ್ದವರು. ಅವತ್ತಿಂದ ಕಾರ್ಯಕ್ರಮಗಳು ಮೇಲೆ 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 ಶುರುವಾದವು. ಅದೆಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಬಳ್ಳಾರಿಯ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಚೋರ್ಮೂರು ಕೊಟ್ರಪ್ಪ ಅಂತ ಅಸಿಸ್ಟೆಂಟ್ ಡೈರೆಕ್ಟರ್ ಅವರು ಪ್ರತಿ ಜಿಲ್ಲೆಗಳಿಗೆ ತಿಂಗಳ ಸೊಬಗು ಕಾರ್ಯಕ್ರಮಕ್ಕೆ, ಬೆಳದಿಂಗಳ ಬೆಳಕು ಕಾರ್ಯಕ್ರಮಕ್ಕೆ, ಉತ್ಸವಗಳಿಗೆ, ಈ ತರ ಈ ಊರಿನ ಉತ್ಸವಗಳಿಗೆ ಎಲ್ಲ ಕಡೆ ಕಳ್ಸಿದ್ರು. ಜವ ಜೊತೆ, ಕಾಳವ ಜೊತೆ, ಅದ್ಭುತ ನೃತ್ಯ ಮಾಡ್ತಾರೆ, ಜೊತೆ ನೃತ್ಯ ಇವ್ರಿಗೆ ಹಾಕೊಡ್ರಿ ಅಂತ ನಮ್ಮನ್ನ ಬೆಳೆಸಿದವರು ಎಚ್ ಎನ್ ನಾಗೇಗೌಡರು ಮತ್ತು ಚೋರ್ಮೂರು ಕೊಟ್ರಪ್ಪ ಅವರು ಅಂತ ಈಗಿನ ನೆನೆಸ್ಕೊಳ್ಳೋದಕ್ಕೆ ನಮ್ಗೆ ತುಂಬಾ ಖುಷಿ ಆಗುತ್ತೆ. ಇವತ್ತು ನನಗೆ ಪದ್ಮಶ್ರೀ ಬರ್ತಿರ್ಬೋದು, ಏನೇ ಬರ್ತಿರ್ಬೋದು, ಆದ್ರೆ ಅವ್ರನ್ನೆಲ್ಲ ಮರೆಯೋದು ನನ್ನ ಜೀವನದಲ್ಲಿ ಸಾಧ್ಯನೇ ಇಲ್ಲ. ಯಾಕಂದ್ರೆ ಅವ್ರು ಬೆಳೆಸಿದವ್ರು, ನಾವ್ ಯಾವತ್ತು ಯಾವುದೇ ಮಟ್ಟಕ್ಕೆ ಹೋದ್ರು, ಯಾವುದೇ ಸ್ಥಾನಕ್ಕೆ ಹೋದ್ರು ಒಂದು ಸಾರಿ ನಾವು ಯಾವುದೇ ಮಟ್ಟಕ್ಕೆ ಹೋದ್ರು ನಾವು ಬಂದ ದಾರಿಯನ್ನ ಒಂದು ಸಾರಿ ತಿರುಗಿ ನೋಡಿ. ನಾವು ಬಂದ ದಾರಿ ಕಲ್ತಿತ್ತು, ಮುಳ್ಳಿತ್ತು, ಸುಗಮವಾಗಿತ್ತು, ಕಷ್ಟವಾಗಿತ್ತು, ಸುಖವಾಗಿತ್ತು ಅಂತ ನಾವು ಬಂದ ದಾರಿಯನ್ನ ಹಿಂತಿರುಗಿ ನೋಡಿದ್ರೆ ನಾವುಗಳು ಆರಾಧಿಸುವಂತ ದೈವ ನಮಗೆ ಆಶೀರ್ವಾದ ಮಾಡುತ್ತೆ, ನಮಗೆ ಆಶೀರ್ವಾದವನ್ನ ಮಾಡುತ್ತೆ, ಒಳ್ಳೆದಾಗಲಿ. ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಕರೆಸಿ ತುಂಬಾ ಖುಷಿ. ನನ್ನನ್ನು ತುಂಬಾ ಪತ್ರಿಕಾ ಮಾಧ್ಯಮದವರು, ಮೀಡಿಯಾದವರು ನನ್ನೆಲ್ಲ ತುಂಬಾ ಬೆಳೆಸಿದ್ರು. ಅವರಿಗೆ ನಾನು ತುಂಬಾ ಚಿರಋಣಿ ಆಗಿರ್ತೀನಿ. ಹಾಗಾಗಿ ಮೂಲತಃ ನನ್ನದು ಬಳ್ಳಾರಿ ಜಿಲ್ಲೆ, ಆಗಿನ ಬಳ್ಳಾರಿ ತಾಲೂಕು, ಈಗಿನ ಕುರುಗೋಡು ತಾಲೂಕು, ಕಲ್ಲುಕಮ್ಮ ಗ್ರಾಮ. ಸ್ವಂತ ಊರು ಕಲ್ಲುಕಮ್ಮ ಗ್ರಾಮ. ನನ್ನ ತಂದೆ ಪಿ ಹನುಮಂತಯ್ಯ ಶೆಟ್ಟಿ ಅಂತ, ತಾಯಿ ಪಿ ಜಯಲಕ್ಷ್ಮಿ ಅಂತ. ನನ್ನ ತಂದೆ ತಾಯಿ 21 ಜನ ಮಕ್ಕಳು. 21 ಜನ ಮಕ್ಕಳು ನನ್ನ ತಂದೆ ತಾಯಿಗೆ. 17 ಜನ ಸತ್ತು 4 ಜನ ಇದೀವಿ ನನ್ನ ತಂದೆ ತಾಯಿ. 4 ಜನ ಇದೀವಿ. ನನ್ನ ತಾಯಿ ಅವಳಿ ಜವಳಿ 3 ಸಾರಿ ಹೆರಿಗೆ ಆಗಿದ್ದಾರೆ. ಅವಳಿ ಜವಳಿ 3 ಸಾರಿ ಹೆರಿಗೆ ಆಗಿದ್ದಾರೆ. 3 ಒಂದು ಸಾರಿ ಹೆರಿಗೆ ಆಗಿದ್ದಾರೆ. ವಿಷ್ಣು, ಬ್ರಹ್ಮ, ಮಹೇಶ್ವರ ಅಂತ 3 ಗಂಡು ಮಕ್ಕಳಿಗೆ ಹೆಸರಿಟ್ಟಿದ್ರು. ಒಂದು ತಿಂಗಳಿತ್ತು, ಒಂದು 6 ತಿಂಗಳಿತ್ತು. ಒಬ್ಬ 21 ವರ್ಷದನಾಗಿ ತೀರ್ಕೊಂಡ. ಒಂದು ಹುಡುಗ ಒಬ್ಬ 21 ವರ್ಷದನಾಗಿ SSLC ಮುಗಿಸಿ ಕಾರ್ ಡ್ರೈವಿಂಗ್ ಮಾಡ್ತಿದ್ದ, ಲಿವರ್ ಕ್ಯಾನ್ಸರ್ ಆಗಿ ಸತ್ತೋದವರು. ಉಳಿದವರು ನಾವು 4 ಮಂದಿ, ಅಣ್ಣ, ನಾನು, ತಂಗಿಯರು. ನನ್ನ ತಂದೆ ಸ್ವಂತ ಊರು ಕಲ್ಕಂಬದಲ್ಲಿ ಇದ್ರು. ಅಲ್ಲಿಂದ ಬಂದು ಕಂಪ್ಲಿ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಾ ಇದ್ರು. ಅಲ್ಲಿ ತೆಂಗಿನ ಮಠ ಅಂತ ಒಂದು ಓಣಿ, ಅದು ಗೂಗಲ್ ತಪ್ಪಾಗ್ತದೆ. ತೆಂಗಿನ ಮಠ ಊರು ಅಂತ ಎಲ್ಲರೂ ತೆಂಗಿನ ಮಠ ಕಲ್ಕಂಬ, ಬಳ್ಳಾರಿ ಜಿಲ್ಲೆ ತೆಂಗಿನ ಮಠ ಊರು ಅಂತ ಹೇಳ್ತಾರೆ.
ಗೂಗಲ್ ತಗೊಂಡವರು ನೋಡಿದವರು ಕೊಡಿಸ್ತೇನೆ. ಕಂಪ್ನಿಯಲ್ಲಿ ನಮ್ಮಪ್ಪ ಫ್ಯಾಕ್ಟರಿ ಕೆಲಸ ಮಾಡುವಾಗ ನಮ್ಮಮ್ಮ ಗರ್ಭಿಣಿ, ನಾನು ಗರ್ಭದಲ್ಲಿದ್ದೀನಿ. ನಮ್ಮ ಅಣ್ಣ ಹುಟ್ಟಿದ ಮೇಲೆ 4 ಜನ ಮಕ್ಕಳು ತೀರ್ಕೊಂಡೋಗಿದ್ದಾರೆ. ವಿನಾಯಕ ಶೆಟ್ಟಿ ಹುಟ್ಟಿದ ಮೇಲೆ 4 ಜನ ಮಕ್ಕಳು ತೀರ್ಕೊಂಡೋಗಿದ್ದಾರೆ. ಅಲ್ಲಿ ಹೋಗಿ ಪ್ರಶ್ನೆ ಕೇಳೋರನ್ನ ಅವ್ರನ್ನ ಕೇಳಿದ್ದಾರೆ, ಮಕ್ಕಳು ತಪ್ತಾ ಇಲ್ಲ ಅಂತ. ಅವಾಗ ಅವ್ರು ಹೇಳಿದ್ದಾರೆ, ಈಗ ಹುಟ್ಟ ಮಗುನ ಯಾರು ಉಡಿಯಲ್ಲ ಹಾಕಿ 4 ಕಡೆ ದುಡ್ಡಿಸ್ಗಡ್ರಿ, ಅದನ್ನ ನೀವು ಮಾರದಂಗಾಗುತ್ತೆ, ಹುಟ್ಟಿದ ತಕ್ಷಣನೇ ನೀವೀಗ ಮಗು ಬದುಕುತ್ತೆ ಅಂತ ಯಾರು ಹೇಳಿದ್ದಾರೆ. ನಮ್ಮ ತಂದೆಯರು 6 ಜನ, ದೊಡ್ಡವರು ಹೆಂಡತಿಯನ್ನ ಬಿಟ್ಟಿದ್ರು. ನಮ್ಮ ದೊಡ್ಡಪ್ಪ ಅವರು ಹುಲಿಯಲ್ಲಿದ್ರು, ಗಂಗಾವತಿ ಅಂತ. ಅವರು ಕಂಪ್ನಿಗೆ ಬಂದಾರ. ಅವತ್ತಿಗೆ ನಮ್ಮಮ್ಮ ನಾವು ಕಾಣಿಸ್ಕೊಂಡಿದ್ದವರು. ನಾನು ಕನ್ನಡದಲ್ಲಿರುವಾಗ ಅವತ್ತು ಹೆರಿಗೆ ದಿನ ನಮ್ಮಮ್ಮನಿಗೆ. ನಮ್ಮ ದೊಡ್ಡಮ್ಮ ಕಂಪ್ನಿಗೆ ಬಂದಾಗ ಸಂಜೆ ಊರಿಗೆ ಹೋಗ್ಬೇಕಂದ್ರೆ ಮಳೆ ಗಾಳಿ ಸಿಟ್ಟು ಜೋರಾಗ್ಬಿಟ್ಟಿದೆ. ನಮ್ ಚಿಕ್ಕಪ್ಪ ದೊಡ್ಡಪ್ಪ ಯಾರು ಸೇರ್ತಿದ್ದಿಲ್ಲ ನಮ್ಮ ದೊಡ್ಡಪ್ಪನ. ನಮ್ಮಪ್ಪ ಮಾತ್ರ ಅತ್ತಿಗೆ ಅಂತ ಬಹಳ ಜೀವ ಮಾಡ್ತಾ ಇದ್ರು. ಇಲ್ಲೇ ಮೈದ ಇದ್ದಾನಲ್ಲ, ಮೈದ ಮನೆಗೆ ಹೋಗ್ಬಿಟ್ರೆ ಆಯ್ತು. ಆಯಮ್ಮ ನಮ್ಮ ಮನೆಗೆ ಬಂದಿದ್ದಾಳೆ. ಹುಡುಗರು ಸಿಟ್ಟು ನಮ್ಮಮ್ಮ ಕಾಣಿಸ್ಕೊಂಡಿದ್ದವು. ಬೆಳಗ್ಗೆ ಹೆರಿಗೆ ಆಗಿದೆ ನಮ್ಮಮ್ಮನಿಗೆ. ಆ ಮಗುನ ಬೇರೆ ಉಡೆಯಲ್ಲಿ ಹಾಕ್ಬೇಕು. ಅವಾಗ ನಮ್ಮಪ್ಪ ಬೇರೆ ಉಡೆಗೆ ಹಾಕ್ಬೇಕು, ಯಾರು ಕರೆಯೋಣ ಅಂತ ನಮ್ಮಮ್ಮ ಕೇಳಿದ್ದಾರೆ. ನಮ್ಮಪ್ಪ ಹೇಳಿದ್ದಾರೆ, ಬೇರೆ ಯಾರಾದ್ರೂ ಯಾಕೆ ಕರ್ತೀಯ, ಅಜ್ಜಿ ಬಂದಾಳಲ್ಲ, ಅಜ್ಜಿ ಉಡೆಗೆ ಹಾಕಿ ಬಿಡೋಣ ಅಂತ ನಾವು ಮಾಡ್ಬ. ನಮ್ಮಪ್ಪ ಅಜ್ಜಿ ಉಡೆಗೆ ಹಾಕಿಬಿಡೋಣ. ನಮ್ಮಮ್ಮ ಆಕಿ ಮಕ್ಕಳಾಗಿಲ್ಲ, ಅಕ್ಕಿ ಉಡೆಗೆ ಹಾಕ್ಬೇಕೇನು ಅಂತ ನಮ್ಮಮ್ಮ. ಮೂಢನಂಬಿಕೆ, ಅದು ಹೆಣ್ಮಕ್ಳು ಚಾರೆ ಬಿಡೋದಿಲ್ಲ. ಏನ್ ಮಾಡಿದ್ರು ಇವಾಗೆಲ್ಲ ವಿದ್ಯಾವಂತರು ಬುದ್ಧಿವಂತರು ಸಿಟ್ಟಾಗ್ಬಿಟ್ರೆ ನಮ್ಗಾಗ ಬುದ್ಧಿ ಅಂತಂದ್ರು. ನಮ್ಮಮ್ಮ ಅದು ವಾದಿಸಿದಾಳೆ, ಇಲ್ಲ ನಾನು ಅತ್ತಿಗೆ ಉಡೆಗೆ ಹಾಕ್ತೀನಿ, ಆಯಮ್ಮ ಉಡೆಗೆ ಹಾಕ್ಲಿಲ್ಲ ಅಂದ್ರೆ ಬೇರೆ ಕರ್ಕೊಂಬಂದ್ ಹಾಕಿದ್ರೆ ಅತ್ತಿಗೆ ಮನಸ್ಸು ನೋವಾಗುತ್ತೆ. ನನಗೆ ಮಕ್ಕಳಾಗಿಲ್ಲ ಅಂತ ಬೇರೆಯವ್ರನ್ನ ಕರೆದು ಅವ್ರ ಉಡೆಗೆ ಹಾಕಿದ್ರು ಅಂತ ಅತ್ತಿಗೆ ಮನಸ್ಸು ನೋವಾಗುತ್ತೆ, ಬೇಡ ನಾನು ಅತ್ತಿಗೆ ಉಡೆಗೆ ಹಾಕ್ತೀನಿ. ಈಗಿನ ಅಣ್ಣ ತಮ್ಮ ಹೇಳ್ತಾರೆ, ಬೇಕಾದಾಗಲಿ ಅತಿ ಮನಸ್ಸು ನೋಯಿಸೋದ್ರಾಗೆ ಇರ್ತಾರೆ, ತಮ್ಮ ಹೆಣ್ಣು ಮನಸ್ಸು ನೋಯಿಸೋದ್ರಾಗೆ ಇರ್ತಾರೆ. ಅವ್ರವ್ರ ಹಂಗಲ್ಲ. ಅತಿ ಅಂದ್ರೆ ತಾಯಿ ಸ್ಥಾನ ಕೊಡ್ತಾ ಇದ್ರು. ಅತಿ ಅಂದ್ರೆ ತಾಯಿ ಸ್ಥಾನ ಕೊಡ್ತಾ ಇದ್ರು. ಅಷ್ಟು ಗೌರವ ಆ ತಾಯಿ. ಅವ್ರು ದೊಡ್ಡವರಾದ್ರೂ ತಮ್ಮ ಹೆಂಡ್ರ ಮೇಲೆ ಅಷ್ಟು ದೊಡ್ಡ ಗೌರವ, ಮಕ್ಕಳು ಸಮಾನ ಅಂತ ನೋಡೋದು. ನಮ್ಮಮ್ಮ ಅದೇ ನಮ್ಮ ದೊಡ್ಡಮ್ಮ ಬಂದಿದ್ರು ಅದನ್ನೆಲ್ಲ. ಅವರು ಬೆಂಗಳೂರಲ್ಲಿ ಇರ್ತಾ ಇದ್ರು. ಒಂದ್ಸರಿ ನಮ್ಮ ಮನೆಗೆ ಬಂದಿದ್ದಾರೆ ಕಲ್ಕಾಪುರ್ತಿ. ಮನೆಗೆ ಬಂದಾಗ ನಮ್ಮಮ್ಮ ಯಾವತ್ತೂ ಅವ್ರ ಎದುರಿಗೆ ನಿಂತು ಮಾತಾಡಿಲ್ಲ. ಅವ್ರ ಎದುರು ಮುಖ ಕೊಟ್ಟು ಮಾತಾಡಿಲ್ಲ. ಅವ್ರ ಎದುರಿಗೆ ಮುಖ ಕೊಟ್ಟು ಮಾತಾಡೋದೇನು ಬಂತು. ನಾವ್ ಅಪ್ಪನ ಜೊತೆಗೆ ಮಾತಾಡಿಲ್ಲ. 4 ವರ್ಷದ ಮಕ್ಕಳಾಗತ್ತ ಮಾತಾಡ್ತಿದ್ದಿಲ್ಲ. ಅದು ಗಂಡ ಹೆಂಡತಿ ಕುತ್ಕೊಂಡು ಮಾತಾಡ್ತಾನೆ ಇದ್ದಿಲ್ಲ ನಮ್ಮಪ್ಪ ನಮ್ಮಮ್ಮ. ಹಂಗ 4 ಮಂದಿ ಮಕ್ಕಳು ಆಡ್ಕೊಂಡ ಮಾತಾಡೋದಿಲ್ಲ. 4 ಮಂದಿ ಮಕ್ಕಳು ಆಡ್ಕೊಂಡು 4 ಮಕ್ಕಳಾಗಿತ್ತು. ರಾತ್ರಿ ಅವ್ರ ಮ್ಯಾಗ ಮಕ್ಕಳು ಇರ್ತಿದ್ರು, ಗಂಡ ಹೆಂಡತಿ. ಅವತ್ತಾಟ ಕೆಳಗೆ ಮಕ್ಕೊಂಡಿರ್ತಿದ್ರು. ಅವಾಗ ಗವಾಕ್ಷಿಗಳು ಅಂತ ಇರ್ತಿದ್ವು, ಮುದ್ದೆ ಮನೆಗಳಿಗೆ ಬೆಳಕಿಂಡಿ ಅಂತಿದ್ವಿ. ಅದು ಅಲ್ಲಿ ಮಲಗಿದ್ರೆ ಇವ್ರು ಗಂಟೆ ಹೆಂಡತಿ ಏನಾರ ಮಾತಾಡ್ತಾ ಇದ್ರೆ ನಮ್ಮವ್ವ ಗವಾಕ್ಷಿ ಕಿಂಡಿ ಬಾಗಿಲು ತೆಗೆದು, ಏನ್ ಮಾತಾಡ್ತಾ ಇದ್ರಿ ನೀವು, ಮಿಂಡಸೋಳೆ ಇಬ್ರು, ಏನ್ ಮಾತಾಡ್ತೀರಿ, ಕೊಡೋದಿಲ್ಲ ತಗೊಳೋದಿಲ್ಲ ಎಲ್ಲ ನಾವು ಮಾಡ್ತೀವಿ ಯಜಮಾನ್ರು, ನಿಮ್ದೇನ್ ಮಾತು, ಕುತ್ಕೊಂತಿದ್ರೆ ನೀರ್ ಹಾಕ್ಲ ಗವಾಕ್ಷಿ ಅಂತಿಲ್ಲ ನಮ್ಮವ್ವ. ಅಷ್ಟು ಬಾರಿ ಗಟ್ಟಿ ಮುಟ್ಟು ಹೆಣ್ಮಕ್ಳು. ಅಂತ ಅಷ್ಟು ಇದ್ದಿದ್ದಿಲ್ಲ. ನಮ್ಮವ್ವ ಅಂದ್ರೆ ಇಡೀ ಊರೇ ನಡೆಸ್ತ ಅಂತ ಹೆಣ್ಮಕ್ಳು. ಹಂಗ ನಮ್ಮಮ್ಮ ಆತ ಬಂದಾಗ, ನಮ್ ದೊಡ್ಡಪ್ಪ ಬಂದಾಗ ನಮ್ದೊಂದು ಹುಂಚಿಕಾಯಿ ಹಿಂಡಿ ಬಾಂಡೆ ಅಂತ ಇಷ್ಟು ದೊಡ್ಡ ಗುಂಡು 4 ಮಂದಿ ಕುಂತು ರುಬ್ಬೇಕಾದ್ರು ಗುಂಡಿನ ಮೇಲೆ. ಹಿಂಗ್ ಕಟ್ಟಿ, ಅದು ಆ ಕಟ್ಟಿ ಮೇಲೆ ಕುಂದುರ್ಲೂಬಹುದು, ಹುಂಚಿ ಚಟ್ನಿ ರುಬ್ಲೂಬಹುದು. 4 ಮಂದಿ ಗುಂಡು ರುಬ್ಬೇಕು. ಮ್ಯಾಲೆ 2 ಊಟ ಹೋಗ್ಬೇಕು, ಆ ಕಡೆ ಈ ಕಡೆ ನಿಂತ್ಕೊಂಡು ಹಿಂಗ್ ರುಬ್ಬೇಕು ಅಂತ ಗುಂಡು. ಆ ಬಂಡಿ ಮೇಲೆ ನಮ್ ದೊಡ್ಡಪ್ಪ ಕುಂತಾರ. ಹಂಗ ಒಳಗ ಅಡಿಗೆ ಮನೆ ಬಾಗ್ಲಾಗ ನಮ್ಮ ತೆಲ್ ತುಂಬಾ ಸೆರಗಾಕೊಂಡು ಅಲ್ಲಿ ಕುತ್ಕೊಂಡು ಮಾತಾಡ್ತಾಳ. ನಮ್ ದೊಡ್ಡಪ್ಪ ಇಲ್ಲಿ ಕುತ್ಕೊಂಡು ಮಾತಾಡ್ತಾಳ. ಅಡ್ಗಿ ಮಾಡಿದ ಸಂಬಂಧ ಆಗಿರ್ತ ಅವಾಗ
ಬಾಬಾ ಮೈತ್ರ ಸಂಬಂಧ ಕತ್ತಿ ಮೈತ್ರ ಸಂಬಂಧ ಆಗಿತ್ತು. ಇವಾಗ ಎಲ್ಲಿ ಏನಿಲ್ಲ, ಎಲ್ಲರೂ ಜೈ ಎಂದು ಬಿಡ್ತಾರೆ. ಇವಾಗ ನಮ್ಮಮ್ಮ ಬೇಡ ಅಂತ, ನಮ್ಮಮ್ಮ ಬೇಕು, ನಮ್ಮಪ್ಪ ನಾನು ಅವ್ರುಡೆಗೆ ಆಗ್ತೀನಿ ಅಂತ ನಮ್ಮಪ್ಪ. ಇದು ಸತ್ರ ಸಾಹಿತ್ಯ ಗೊತ್ತಿದ್ದು ಕರೆ ಯಾಕಿನಿಂದ ಐತಿ, ಹೆಂಗಾರ ಮಾಡ್ಲಿ ನಾನು ಅಕ್ಕಿ ಹುಡಿಯಾಗ ಹಾಕ್ತೀನಿ, ಅಕ್ಕಿ ಮನಸ್ಸು ನೋಯ್ಸಕ್ಕಿಲ್ಲ ಅಂತೇಳಿ ನಮ್ ದೊಡ್ಡಮ್ಮ ಹುಡಿಯಾಗ ವಾಡ್ತಿದ್ದಂತೆ. ನಮ್ ದೊಡ್ಡಮ್ಮ ಖುಷಿ ಪಟ್ಟು 5 ರೂಪಾಯಿ ಕೊಟ್ಟಿದ್ದಂತ. ನಾನು ಕೇಳಿದ್ರೆ 5 ರೂಪಾಯಿ ಕೊಟ್ಟಿಲ್ಲ ನಮ್ ದೊಡ್ಡಮ್ಮ. ಆಮೇಲೆ ನಾನು ಬೆಳಿತಾ ನಮ್ಮ ಅಪ್ಪ ಅವತ್ತು ಹೇಳಿದಂತೆ, ಅಜ್ಜಿ ಮಗು ಬದುಕಿದ್ರೆ ನೀವೇ ಜೋಪಾನ ಮಾಡ್ಕೊಳ್ಳಿ ದೊಡ್ಡವನಾದ್ಮೇಲೆ. ಆಯ್ತಪ್ಪ ಒಳ್ಳೇದಾಗ್ಲಿ ಅಂತೇಳಿ ದೊಡ್ಡಮ್ಮ ಹೋದ್ರೆ ಕ್ರಮೇಣ ಮತ್ತೆ ಅಲ್ಲಿಂದ ಇಲ್ಲೂ ಫ್ಯಾಕ್ಟ್ರಿಗೆ ಹೋಗ್ತಾರೆ. ಅಲ್ಲಿಂದ ಅಲ್ಲಿ ಸರಿ ಹೋಗ್ಲಿಲ್ಲ, ಸಂಬಳ ಕಡಿಮೆ ಅಂತ ಅಲ್ಲಿಂದ ಹರಿಹರ ಬಿರ್ಲಾ ಫ್ಯಾಕ್ಟ್ರಿಗೆ ಹೋಗಿದ್ದಾರೆ. ಅಲ್ಲಿ ಹೋಗಿ ಸುಮಾರು 2-3 ವರ್ಷ ಕೆಲಸ ಮಾಡಿದ ಮೇಲೆ ನನಗೆ 6ನೇ ವರ್ಷ ಅವಾಗ 6ನೇ ವರ್ಷ ಅಲ್ಲಿ ನನ್ನನ್ನು ಶಾಲೆಗೆ ಸೇರಿಸ್ಬೇಕು. ಶಾಲೆಗೆ ಸೇರಿಸೋದು ಒಳ್ಳೆ ಸಂಭ್ರಮ. ಅವಾಗಿನ ಮಕ್ಕಳನ್ನ ಶಾಲೆಗೆ ಸೇರಿಸೋದಂದ್ರೆ ದೊಡ್ಡ ಸಂಭ್ರಮ. ಮನೆಯಲ್ಲಿ ಒಂದು ಹಬ್ಬ ಇದ್ದಾಗ ಆ ಮಕ್ಕಳಿಗೆ ತಲೆ ಸ್ನಾನ ಮಾಡಿಸಿ, ಹೊಸ ಬಟ್ಟೆ ಉಡಿಸಿ, ಕಾಯಿ, ಬೆಲ್ಲ, ಕೊಬ್ಬರಿ, ಮಂಡಕ್ಕಿ, ಕಡ್ಲಿ ಹಾಕಿ ತಗೊಂಡೋಗಿ ಪೂಜೆ ಮಾಡಿಸಿ, ಸರಸ್ವತಿ ಪೂಜೆ ಮಾಡಿ ಮಕ್ಕಳಿಗೆಲ್ಲ ಹಂಚಿ, ಮೇಷ್ಟ್ರಿಗೆಲ್ಲ ಹಂಚಿ ಮಕ್ಕಳನ್ನ ಶಾಲೆಗೆ ಅಕ್ಷರಾಭ್ಯಾಸ ಮಾಡೋದಕ್ಕೆ ಬಿಟ್ಟು ಬರ್ತಾ ಇತ್ತು. ಮತ್ತೆ ನಮ್ಮಮ್ಮ ಕಾಮನ ಹಬ್ಬದಲ್ಲಿ ಕಾಮನ ಮಕ್ಕಳನ್ನ ಮಾಡ್ತಾ ಇದ್ರು. ಗಂಡು ಮಕ್ಕಳ ಕಾಮನ ಮಗ ಅಥವಾ ಕಾಮ ಮನ್ಮಥ ಅಂತ ನಮ್ಮಮ್ಮ ಮಕ್ಕಳನ್ನೆಲ್ಲ ರೆಡಿ ಮಾಡ್ತಾ ಇದ್ರು, ಗಂಡು ಮಕ್ಕಳನ್ನ. ನಮ್ಮಣ್ಣ ಆಶ್ರಯದಿಂದ ನಾನು ಮಗ ಒಬ್ಬನೇ. ಅವಾಗ ನನಗೆ ಗೋತ್ರ ಉಡಿಸಿ, ಪಂಚೆ ಉಡಿಸಿ, ಆಭರಣಗಳಿಲ್ಲ ಅವಾಗ ಮೈ ಮೇಲೆ ಹಾಕೋದಕ್ಕೆ. ಕೃಷ್ಣನಿಗೆ ಆಭರಣಗಳಿಲ್ಲ. ನಮ್ಮಮ್ಮ ಕಲ್ಲಂಗಡಿ ಹಣ್ಣದ ಬೀಜದ ಪಪ್ಪನ್ನ ಸುಲಿತಿದ್ರು ಸುಗ್ಗಿ ಒಳಗೆ. ಕಲ್ಲಂಗಡಿ ಹಣ್ಣು ಬರ್ತಿದ್ವಲ್ಲ, ಆ ಬೀಜನ ತೆಗೆದು ಒಣಗ ಹಾಕಿ ಸಣ್ಣದು ಸುಗ್ಗಿ ತರ ಸಣ್ಣ ಸ್ಟೇಜ್ ನಿಂತು ಅದನ್ನ ತಗೊಂಡು ಹೊಡೆದು ಆ ಬೀಜಗಳನ್ನೆಲ್ಲ ಬೇರ್ಪಡಿಸಿರ್ತಿದ್ರು. ಕರ್ಬೂಜ ಹಣ್ಣಿನ ಬೀಜಗಳನ್ನ, ಉಪ್ಪುಗಳನ್ನ ಬೇರ್ಪಡಿಸಿರ್ತಿದ್ರು. ಅವನ್ನೆಲ್ಲ ಒಂದೊಂದು ಬಾಕ್ಸ್ನಲ್ಲಿ ಒಣಗಿಸಿ ತೆಗೆದಿಟ್ಟು ಆಗ ಮನ್ಮಥನ ಕಾಮನ ಹಬ್ಬದಲ್ಲಿ ಕಲರ್ ಮೊಂಬತ್ತಿಗಳನ್ನು ತಗೊಂಡ್ಬರ್ತಿದ್ಲು ನಮ್ಮಮ್ಮ. ಒಂದು ತಟ್ಟೆಯಲ್ಲಿ ನೀರ್ ಹಾಕಿ ಆ ಮೊಂಬತ್ತಿನ ಹಚ್ಚಿ ಒಂದೊಂದೇ ಹನಿ ತಟ್ಟೆ ಒಳಗೆ ಹನಿ ಬಿಡ್ತಾ ಇದ್ರು. ನೀರಿನೊಳಗೆ ಬಿದ್ದ ತಕ್ಷಣ ಅವು ಬಿದ್ದೆ ತರ ಗಟ್ಟಿ ಆಗ್ತಿದ್ವು. ಅವನ್ನೆಲ್ಲ ತೆಗೆದು ಬಟ್ಟೆಯಿಂದ ನೆಲ್ಲಕ್ಕೆ, ಕಾಟನ್ ಬಟ್ಟೆಯಿಂದ ನೆಲ್ಲಕ್ಕೆ ಅದನ್ನೆಲ್ಲ ಒರೆಸಿ ಅವ್ನು ಬೇರೆ ಬೇರೆ ಕಲರ್ ಎಲ್ಲ ಬೇರೆ ಬೇರೆ ಇಟ್ಟು ಮತ್ತೆ ಮೊಂಬತ್ತಿ ಹಚ್ಚಿಟ್ಕೊಂಡು ಆ ಸೂಜಿಯನ್ನ ಕಾಯಿಸಿ ಆ ಮೊಂಬತ್ತಿ ಬಿಲ್ಲೆಗಳಿಗೆ ಪೋಣಿಸಿ ಆಹಾರವನ್ನ ಮಾಡ್ತಿದ್ವು. ಅದ್ರ ಮತ್ತೆ ಮಂಡಿಕೆಗಳನ್ನ ಹಾಕ್ತಿದ್ವು, ಕಲಂಗಡಿ ಪಪ್ಪನ್ನ ಹಾಕ್ತಿದ್ವು, ಕರ್ಬೂಜಣ್ಣಿನ ಪಪ್ಪುಗಳನ್ನ ಹಾಕಿ ಆ ಕಲರ್ ಮೊಂಬತ್ತಿ ಬಿಲ್ಲೆಗಳನ್ನ ಹಾಕಿ ಹಾರವನ್ನ ಮಾಡಿ, ಜುಟ್ಟಕ್ಕೆ ಹಾರವನ್ನ ಮಾಡಿ, ನೆಕ್ಲೆಸ್ ತರ ಹಾರವನ್ನ ಮಾಡಿ. ಅವಾಗ ಹೆಣ್ಮಕ್ಳಿಗೆ ಹುಮ್ಮಸ್ಸು, ಟಿವಿ ಇಲ್ಲ, ಏನಿಲ್ಲ. ಇವಾಗ ಟಿವಿ ನೋಡ್ಕೊಂತ ಕುಂದಿರ್ತಾರೆ ಹೆಣ್ಮಕ್ಳು. ಚಾ ಮಾಡ್ಕೊಡ್ಬಾರ ಅಂತ ಗಂಡ ಬ್ಯಾಸರ್ಕ ಬಂದ್ರೆ ಸುಮ್ಮನೆ ಅಡ್ವರ್ಟೈಸ್ ಬರ್ಲಿ ಮಾಡ್ಕೊಡ್ತೀನಿ ಅಂತಾರೆ. ಅವಾಗ ಏನೇನಿಲ್ಲ, ಅವಾಗ ಏನೇನಿಲ್ಲ. ಮನೆಗಳ ಕೆಲಸನೇ ಕೆಲಸ, ಬೇರೆ ಕೆಲಸನೇ ಇಲ್ಲ. ಹಂಗ ನಮ್ಮಮ್ಮ ಕಾಮನ ಮಗನ ಮಾಡಿ ನಾನಿದ್ರೆಲ್ಲ ಯಾಕೆ ಹೇಳ್ತೀನಿ ಅಂದ್ರೆ, ಒಬ್ಬ ತಾಯಿ ಒಬ್ಬ ಮಗಳಾಗ್ಲಿ ಒಬ್ಬ ಮಗ ಆಗ್ಲಿ ಹುಟ್ಟಿದ್ರೆ ಆ ಮಕ್ಕಳು ಎಷ್ಟೆಲ್ಲ ಕನಸುಗಳನ್ನ ಇಟ್ಕೊಂಡಿರ್ತಾರೆ, ಎಷ್ಟೆಲ್ಲ ಆಸೆಗಳನ್ನ ಒಬ್ಬ ತಾಯಿ ಇಟ್ಕೊಂಡಿರ್ತಾವ ಮಕ್ಕಳು. ಅನ್ನೋದಕ್ಕೆ ನಾನು ಈ ಉದಾಹರಣೆಗಳನ್ನೆಲ್ಲ ಕೊಡ್ತಾ ಇದ್ದೀನಿ. ನನ್ನ ತಾಯಿ ಅಷ್ಟು ಆಸೆಗಳನ್ನ ಇಟ್ಕೊಂಡು ಅವತ್ತು ನನ್ನನ್ನ ಸ್ಕೂಲಿಗೆ ಸೇರಿಸ್ಕೊಂಡ್ರು. ಕಾರಣಾಂತರಗಳಿಂದ ಅಲ್ಲೂ ಅವರು ಬಹಳ ದಿನ ಇರ್ಲಿಲ್ಲ. ಅಲ್ಲಿಂದ ಕುಕ್ವಾಡಕ್ಕೆ ಬಂದು, ದಾವಣಗೆರೆ ಹತ್ರ ಕುಕ್ವಾಡ ಶುಗರ್ ಫ್ಯಾಕ್ಟರಿಗೆ ಅಲ್ಲಿಗೆ ಬಂದ್ರು. ಅಲ್ಲಿಗೆ ಬಂದ ಮೇಲೆ ಮತ್ತೊಂದ್ಸರಿ ಅಲ್ಲಿ ನನ್ನನ್ನ ಪುನಃ ಮತ್ತೊಂದ್ಸರಿ ಸೇರಿಸಿದ್ವಿ. 7ನೇ ವಯಸ್ಸಿಗೆ ಮತ್ತೊಂದು ಪುನಃ ಅಲ್ಲಿಂದ ಸೇರಿಸಿದ್ರು. ಎಲ್ಲರಂತೆ ನಾನು ಮಗುವಾಗಿ ಓಡಾಡ್ತಾ ಇದ್ದೆ. 1 ರಿಂದ 6, 7 ತನಕ ಬಂದೆ. ಅಲ್ಲಿ ಬರೋದ್ರೊಳಗೆ ನನ್ನಲ್ಲೇ ನಾನು ಬದಲಾವಣೆಗಳನ್ನ ಕಂಡೆ. ಹೆಣ್ಮಕ್ಳು ತರ ಓಡಾಡ್ಬೇಕು, ಹೆಣ್ಮಕ್ಳು ತರ ಡ್ರೆಸ್ ಮಾಡ್ಬೇಕು, ಹೆಣ್ಮಕ್ಳು ತರ ಸ್ನೋ ಪೌಡರ್ ಹಚ್ಕೋಬೇಕು, ಕುಂಕುಮ ಹಚ್ಕೋಬೇಕು, ಹೆಣ್ಮಕ್ಳು ತರ ಸೆರಗ್ ಹಾಕೋಬೇಕು, ಹೆಣ್ಮಕ್ಳು ತರ ಡ್ರೆಸ್ ಹಾಕೋಬೇಕು. ಈ ತರ ಭಾವನೆಗಳು. ಅಮ್ಮ ಮುಸ್ರೆ ತೊಳೆಯುವಾಗ ನಾನು ಮುಸ್ರೆ ತೊಳೆಯೋದು, ಅಮ್ಮ ಪೂಜೆ ಮಾಡುವಾಗ ಸಾಮಾನುಗಳನ್ನ ತೊಳ್ಕೊಡೋದು, ಅಮ್ಮ ಕೆಲಸ ಮಾಡುವಾಗ ನಾನು ಸಹಾಯ ಮಾಡೋದು. ಇದೆಲ್ಲ ಮಾಡೋದು ನೋಡಿ ನಮ್ಮಪ್ಪ ಬೈತಿದ್ದ, ಅವ್ನ ಹೆಣ್ಮಕ್ಳು ಮಾಡೋ ಕೆಲಸ ಮಾಡ್ತಾನೆ,
ನೀವು ಸುಮ್ಮನೆ ಇರ್ತೀಯಲ್ಲ ಅಂದ್ರೆ ಇಲ್ಲಿ ಬಿಡ್ರಿ ನಾನು ಒಬ್ಬಕ್ಕೆ ಇದ್ದೀನಿ, ಏನ ನಮ್ಮಮ್ಮ ಒಬ್ಬಕ್ಕೆ ಅಂತ ಮಾಡ್ತಾನ, ಮಾಡೋರಿಗೆ ಬಿಡಿಸ್ತಿರಲ್ಲ ನೀವು ಅಂತ ನಮ್ಮಮ್ಮ ಬೈತಾ ಇದ್ಲು. ಹಂಗೆ ನಾನು ಬಂದೆ, ಬೈಸ್ಕೊಂಡು ಉಳಿಸ್ಕೊಂಡು SLC ತನಕ ಬಂದೆ. SLC ಬರೋದ್ರೊಳಗೆ ನಾನು ತುಂಬಾ ಬದಲಾಗಿದ್ದೆ. ನಾನು ಎಣ್ಣೆ ಅಂತ ತಿಳ್ಕೊಂಡು ಹೋಗಿದ್ದೆ. ಸೈನ್ಸ್ ಇಂಗ್ಲಿಷ್ ಎರಡು ಸಬ್ಜೆಕ್ಟ್ ಓದ್ತು. ಅದೆಲ್ಲರಿಗಿಂತ ಮುಂಚಿತವಾಗಿ ನಾನು 7ನೇ ಕ್ಲಾಸಲ್ಲಿ ಹೋಗುವಾಗ ನನ್ನ ಶಾಲೆಯಲ್ಲಿ ಭಕ್ತ ತೆಲುಗು ನೀಲಕಂಠ ಅಂತ ಒಂದು ನಾಟಕ ಮಾಡಿದ್ರು. ಆ ನಾಟಕದಲ್ಲಿ ನನಗೆ ಪರಮಾತ್ಮನ ಪಾತ್ರವನ್ನ ಕೊಟ್ಟಿದ್ರು. ಮೊದಲು ಪರಮಾತ್ಮನ ಪಾತ್ರವನ್ನ ಮಾಡಿದ್ದೆ. ಅದಾದ ನಂತರ ಬೇಗ ಮುಗೀತ ನಾಟಕದಲ್ಲಿ ಪಾತ್ರ. ನಾನು ಹುಡುಗಿ ತರ ಇರೋದ್ರಿಂದ ನಮ್ಮ ಕನ್ನಡದ ಸಬ್ ಮಿನಿಸ್ಟರ್ ಏನ್ ಮಾಡಿದ್ರು, ಗೋಲ್ಮಾಳದಾಗಿದ್ದಾರೆ ಅವರು, ಗೋಲ್ಮಾಳದಲ್ಲಿ ಸಬ್ ಮಿನಿಸ್ಟರ್ ಅವ್ರೇನ್ ಮಾಡಿದ್ರು, ಇಲ್ಲೇ ಶೆಟ್ಟಿ ಡ್ಯಾನ್ಸ್ ಮಾಡ್ತೀವಿ ಅಂತ. ನಾವು ಆದಿವಾಸಿಗಳು, ಹಂಗಾಗಿ ಶೆಟ್ಟಿ ಅಂತ ಇದ್ರು. ಶೆಟ್ಟಿ ಡ್ಯಾನ್ಸ್ ಮಾಡ್ತೀವಿ ಅಂದ್ರೆ ಒಂದ್ಸಾರಿ ಮಾಡ್ತೀನಿ ಅಂತ. ಬೇಕಾಗಿರೋದು ಅದೇನೆ ನನಗೆ, ಒಂದ್ಸಾರಿ ಮಾಡ್ತೀನಿ ಅಂತ ಒಪ್ಪಿಗೆ ಬಿಟ್ರೆ. ಆಮೇಲೆ ಮೀಲಾ ಅನ್ನೋ ಹುಡುಗಿ ಇದ್ರು ನನ್ನ ಕ್ಲಾಸ್ಮೇಟ್, ಅವಳಿಗೆ ಲಂಗ ಜಾಕೆಟ್ ಕೊಟ್ಟು ಒಂದು ವಿಗ್ ಹಾಕಿ ನನಗೊಂದು ಆಟ ಹಾಕಿದ್ರು. ಅವಾಗ ಗ್ರಾಮ ಪ್ಲೇಟ್ ಅಂತ ಬರ್ತಾ ಇತ್ತು. ಟೈಪ್ ಕಾರ್ಡ್ ಇರಲಿಲ್ಲ, ಕ್ಯಾಸೆಟ್ ಇರಲಿಲ್ಲ, ಪ್ಲೇಟ್ ಇದ್ದಂಗೆ ಇರ್ತದ್ದು, ಕಡ್ಡಿ ಎತ್ತಿ ನಿಂತು ಅದು ತಿನ್ನಂಗೆಲ್ಲ ಹಾಕೊಂಡು ಬರ್ತಾ ಇತ್ತು. ಅಂತದೊಂದು ಪ್ಲೇಟ್ ಹಾಕಿದ್ರು. ಅವ್ರು ಯಾವ ಸಿನಿಮಾ ಹಾಡಂತ ಗೊತ್ತಿಲ್ಲ. ಅತ್ತ ಇತ್ತ ನೋಡಿನಂತೆ ಅವನು ಸಿಗಲಿಲ್ಲ, ಎತ್ತ ಹೋದ್ನೋ ಏನು ಗೊತ್ತಿಲ್ಲ, ಮೊಗ್ಗಿನಂತೆ ಇದ್ದ ಜೀವ, ಮೊಗ್ಗಿನಂತೆ ಇದ್ದ ಜೀವ ಅರಳೆ ಹೂವಾಗಿದೆ, ಅದರ ತುಂಬ ಜೇನ ತುಂಬಿ ದಾರಿ ಕಾದಿದೆ. ಈ ಹಾಡು ಬಂತು. ಸಿಕ್ಕಾಪಟ್ಟೆ ಕೊಂಡೊಂದು ಬಂದೆ, ಎಲ್ಲರೂ ಚಪ್ಪಾಳೆ ಹೊಡೆದ್ರು. ಬೆಂಗಳೂರು ಲತ ಮಾಡ್ದಾಗ ಮಾಡ್ತಾಳೆ, ಬೆಂಗಳೂರು ಲತ ಮಾಡ್ದಾಗ ಮಾಡಿ. ಬೆಂಗಳೂರು ಲತ ಯಾರಂತ ನಮಗೂ ಗೊತ್ತಿಲ್ಲ. ಬೆಂಗಳೂರು ಲತ ಮಾಡ್ದಾಗ ಮಾಡ್ತಾಳೆ ಶೆಟ್ಟಿ ಅಂತಂದ್ರು. ಯಾರು ಏನಂತ ಸುಬ್ರಾಯ ಗೊತ್ತಿಲ್ಲ ಯಾರಂತ. ಆಕಿ ಫೋಟೋನ ನೋಡಿಲ್ಲ ನಾನು, ಬೆಂಗಳೂರು ಲತ ಅಂತ. ನಾನು ಅವಾಗ 7ನೇ ಕ್ಲಾಸ್ ಓದುವಾಗ ಮೆಲ್ಸ್ ಕಡೆ ತಂಗ ಅನ್ಸ್ಕೊಂಡಿದ್ದೀನಿ, ನೋಡಿಲ್ಲ. ಅದಾಯ್ತು. ಅದಾದ ನಂತರ ನಮ್ಮನೆಗೆ ಬಂದ್ಮೇಲೆ ಏನೋ ಡ್ಯಾನ್ಸ್ ಮಾಡಿದೆ ಅಂತ ಎಲ್ಲರೂ ವೇಸ್ಟ್ ಮಾಡಂದೆ ಮಾಡಿದೆ ಅಂತಂದ್ರೆ ಸುಮ್ಮನೆ ಒಂದು 2 ಫೋಟೋ ಬಡಿಸ್ಕೊಂಡು ಸುಮ್ಮನೆ. ಆಮೇಲೆ ಮತ್ತೆ ದಾವಣಗೆರೆಯಲ್ಲಿ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡೋರೆಲ್ಲ ಸೇರಿ ಒಂದು ಕುರುಕ್ಷೇತ್ರ ನಾಟಕವನ್ನ ಮಾಡಿದ್ರು. ಕುರುಕ್ಷೇತ್ರ ನಾಟಕ ಮಾಡಿದ್ರು. ಅದಕ್ಕೆ ದುರ್ಯೋಧನನ ಪಾತ್ರಕ್ಕೆ ಉದಯ್ ಕುಮಾರ್ ಅವ್ರನ್ನ ಕರೆಸಿದ್ರು, ಸಿನಿಮಾ ನಟ ಉದಯ್ ಕುಮಾರ್ ಅವ್ರನ್ನ ಕರೆಸಿದ್ರು. ಅವ್ರು ಬಂದಿರೋದಕ್ಕೆ ಸಖಿ ಇರಬೇಕು, ನನಗೆ ಹೂವು ಹಾಕಕ್ಕೆ ಸ್ಟೇಜ್ಗೆ ಎಂಟ್ರಿಗೆ ಅಂತ ಹೇಳಿದ್ರೆ. ಇವಾಗ ಯಾರು ಕೇಳಕ್ಕೆ ಸುಮ್ಮನೆ ಹೋಗ್ಬಿಡ್ತಾರ, ಅದಕ್ಕೆ ಅವ್ರು ಬಿಲ್ಡಪ್ ಅವಾಗ ಸಿನಿಮಾ ನಟಗಳ ನಟರದ್ದು ಬಿಲ್ಡಪ್ ಅವಾಗ ನಾನು ವೇದಿಕೆ ಬರೋ 4 ಜನ ಸಖಿಯರಿಗೆ ಹೂವು ನನಗೆ. ಅವ್ರು ಅವಾಗ ಹುಡುಗಿಯನ್ನ ಯಾರು ರಂಗೋಲಿ ಕಳಿಸ್ತಿದ್ದಿಲ್ಲ, ಇಷ್ಟಪಡ್ತಿದ್ದಿಲ್ಲ ಬಣ್ಣ ಹಚ್ಚೋದಕ್ಕೆ. ಅವಾಗ ನನಗೆ ಏನ್ ಮಾಡಿದ್ರು, ನಮ್ಮವ್ರಿಗೆ 4 ಗಂಟೆ ಹುಡುಗಿಗೆ ಹೆಣ್ಮಕ್ಳು ಡ್ರೆಸ್ ಹಾಕಿ ಆ ತಂಗಿ ಹೂವು ಅಂತ ಬರ್ತಿದ್ವು. ಅಡಗೆಯಲ್ಲಿ ಹಳದಿ ಹೂವು ಬಿಡ್ತಾವೆ, ನೀವು ನೋಡಿದ್ರಿಲ್ಲ, ನೀ ಎಲ್ಲ ನೋಡಿರ್ತೀರಿ. ಒಂದೊಬ್ಬರಿಗೆ ಹೂವು ಅಂತಾರ, ತಂಗಿ ಹೂವು ಅಂತಾರ, ಅಂಗುರಿ ಹೂವು ಅಂತಾರ. ನಾವೆಲ್ಲ ಹುಡುಗರಿದ್ದಾಗ ಅದನ್ನ ಚಕ್ಕೆ ಹಾಕೊಂಡು ಬಂದು ಅದು ಕಟ್ಟಿ ಮುಡಿ ಹಾಕ್ತಿರ್ಲಿಲ್ಲ, ಚಾ ಮಾಡ್ತಿದ್ವಿ. ಅಂದ್ರೆ ನಮ್ಮ ಚಾ ಮಾಡ್ತಿದ್ವಿ. ಆ ದಪ್ಪನ ಕಟ್ಟಿಗೆ ಒಂದೊಬ್ಬರಿಗೆ ಆ ಚಕ್ಕೆ ಎಲ್ಲ ಕಿತ್ಕೊಂಡ್ಬಂದು ಅದನ್ನ ಒಣಗಿಸಿ ಮತ್ತೆ ಕಟ್ ಮಾಡಿ ಟೀ ಪುಡಿ ಬದಲಿಗೆ ಬೆಲ್ಲ ಮತ್ತು ಆ ಚಕ್ಕೆ ಹಾಕಿ ಮುಚ್ಚಿ ಬಹಳ ಚೆನ್ನಾಗಿರುತ್ತೆ. ಇಲ್ಲಿ ಟೀ ಪುಡಿ ಗೊತ್ತಾಗ ಏನ್ ಮಾಡ್ತೇವೆ, ಅಷ್ಟು ಚೆನ್ನಾಗಿರುತ್ತೆ. ಅಂತ ಹೂವುಗಳನ್ನೆಲ್ಲ ಹಾಕೊಂಡ್ಬಂದು ಎಲ್ಲ ಬಿಡಿಸಿ ತಟ್ಟೆ ತುಂಬಿಕೊಂಡು ಲಗ ಜಾಕೆಟ್ ಹಾಕೊಂಡು ಉದಯ ಕುಮಾರ್ ಎಂಟ್ರಿ ಕೊಡುವಾಗ ಹೂವು ಹಾಕೊಂಡು ಆ ಕಡೆ ಹೋದ್ರೆ ಮೂಗಲ್ ಏನು ಕೆಲಸಿಲ್ಲ. ಅದು ಬಿಡೋದು ಮುಂದಕ್ಕೆ ಹೋಗಿಡೋದು ಅಷ್ಟೇ. ಅದು ಒಂದು ಪಾತ್ರ ಮಾಡಿದ್ರೆ ನಮ್ಮಪ್ಪ ಅದು ಒಪ್ಕೊಂಡಿದ್ದ. ಅವ್ರೆಲ್ಲರೂ ಬೈದ್ರು, ಮಾಡ್ಲಿ ಬಿಟ್ಟಿದ್ದು ಮಾಡ್ತಾರ, ಅವ್ರ ಅಮ್ಮನ ಮಾಡ್ತಾರೆ, ಅವ್ರ ಜೊತೆಗೆ ಇನ್ನೂ 3 ಮಾಡ್ತಾರಲ್ಲ, ಮಾಡ್ಲಿ ಬಿಟ್ಟು ಅಂದಾಗ ಒಪ್ಕೊಂಡು ಅದನ್ನು ಮಾಡಿದೆ. ಹಂಗಾಗಿ ನನ್ನಲ್ಲಿ ತುಂಬಾ ಬದಲಾವಣೆಗಳು ಕಂಡು ಬಂದಾಗ ಬಡಿಯೋದೆಲ್ಲ ಶುರು ಮಾಡಿದ್ರು. ಆಮೇಲೆ SSLC ಮುಗಿದು ನಮ್ಮಪ್ಪ ನಮ್ಮ ಆದಿವಾಸಿ ಜನಾಂಗಕ್ಕೆ ವ್ಯಾಪಾರ ಮಾಡಕ್ಕೆ ಇಷ್ಟು ವಿದ್ಯಾಭ್ಯಾಸ ಸಾಕು, ನಮ್ಗೆ ಯಾರು ನೌಕರಿ ಕೊಡೋಕೆ ಶೆಟ್ರು ಬಂದಿಗೆ, ನೀನೇ ಓದಿ ದೊಡ್ಡ ಕೆಲಸ ತಗೊಂಡೋಗಿದ್ದು ಬೇಡ, ಶಾಲೆ ಬಿಡಿಸಿ
ಮತ್ ನಾನು ಕರ್ಕೊಂಡು ಹೋಗ್ಬಿಡ್ತಾರ ಮಾಡಲ್ಲ ಹಂಗೆ ಮಾಡಿ ಕೆಳಮಟ್ಟ ಜನಗಳು ನಮ್ ದಣಿ ಬಾರಿ ಚೆನ್ನಾಗ್ ಮಾಡ್ತಾನ ದಣಿ ಚೆಟ್ಕೊಂದಿಗೆ ನಮ್ ದಣಿ ಬಾರಿ ಚಂದ ಮಾಡ್ತಾನ ಒಗ್ಗರಣೆ ಮಸ್ತ್ ಮಾಡ್ಯಾನ ಟೀ ಮಸ್ತ್ ಮಾಡ್ಯಾನ ಅಂದಾಗ ನನಗೆ ಉಪ್ಪಿ ಬಿಡ್ತಿದ್ವಿ ಅವ್ ಕೆಟ್ಟಗಳನ್ನ ಹೆಚ್ಚಿಗೆ ಹಾಕಿ ಕೊಟ್ಟು ಬಿಡ್ತಿದ್ವಿ ಹಾಗೆ ಹಾಕಿ ಕೊಟ್ರೆ ಇನ್ನೇನು ಉದ್ಧಾರ ಆಗ್ತಾ ಇದ್ದಾರೆ ಅಂಗಡಿ ಉದ್ಧಾರ ಆಗಲ್ಲ ಅಲ್ಲಿ ಉದ್ಧಾರ ಆಗಿಲ್ಲ ಎಲ್ಲ ಸಾಕಲ್ಲ ಸಿಕ್ಕಾಪಟ್ಟೆ ಹಣ್ಣು ಹೊಡಿಸ್ಕೊಂಡು ಯಾರನ್ನ ಕೊಟ್ಟಿ ಎಲ್ಲ ಲುಚ್ಚ ಸೋಳೆ ಒಳಗಡೆ ಉದ್ದಿನ ಇಸ್ಕೊಂಬ ನೋಡ್ರಿ ಮತ್ತೆ ಅದ್ರ ಹೇಳ್ಬೇಕು ಅವ್ರು ಬೈದಿತ್ತ ಭಯ ಯಾಕ ಅದನ್ನ ಬಯಸ್ಕೊಂಡಿದ್ದೀರ ಭಯ ಯಾಕ ಬಣ್ಣ ಬೈದ ಬಿಡಿಸಿದ ಆಮೇಲೆ ನಾನು ಇದನ್ನೆಲ್ಲ ಮಾಡ್ಕೊಂಡು ಹೋಗ್ತಪ್ಪ ನೀನ್ ಸಾಕು ಮಾಡಿದ್ದು ನೀನ್ ಪಿಂಪಿ ಕಲೆಕ್ಷನ್ಗೆ ಹೋಗು ಅಂತ ಪಿಂಪಿ ಕಲೆಕ್ಷನ್ಗೆ ಕಳಿಸಿದ ಸೈಕಲ್ ಕೊಟ್ಟು ಕಲ್ಕಂಬ ಲಕ್ಷ್ಮೀಪುರ್ ಕ್ಯಾಪು ಶ್ರೀನಿವಾಸ್ ಕ್ಯಾಪು ಬಾರ್ನಟ್ಟಿಂದ ಕುರುಗೋಡಿಗೆ ಹೋಗಿ ಪಿಂಪಿ ಕಟ್ಟಿ ಮನೆಗೆ ಬರೋದು ಅಲ್ಲಿ ಹೋದ್ರು ಎಲ್ಲೆಲ್ಲಿ ಹೋಗ್ತಿದ್ದ ಯಾವ್ಯಾವ ಹಳ್ಳಿಗಳಿಗೆ ಹೋಗ್ತಾ ಅಲ್ಲಿ ಹೆಣ್ಮಕ್ಳ ಜೊತೆ ಮಾತಾಡ್ಕೊಂತ ಬರೋದು ಅಲ್ಲಿ ದೇವ್ರು ಒಂದು ಹೇಳಿಕೆ ಹೇಳೋದು ಅವ್ರಿಗೆ ಬಂಡಾರ ಹಚ್ಚೋದು ಆಫೀಸ್ಗೆ ಹೋಗೋದು ದುಡ್ಡು ಕಟ್ಟೋದು ಇಲ್ಲಿ ಬರೋದು ಬೇರೆ ಬೇರೆ ಜನಗಳ ಮನೆಗೆಲ್ಲ ಹೋಗಿ ಹೇಳಿಕೆ ಹೇಳೋದು ಅವ್ರ ಮನೆಗೆ ಉಂಡು ಬರೋದು ಮಾಡಕ್ ನಿಂತ್ಬಿಟ್ಟೆ ನಮ್ಮ 9 ಮನೆ ಕಳೆದ ಮನೆ ಕಳ್ಕೊಂಬಂದಾಗ ಬೆಂಕಿ ಬಿದ್ದಕ್ಕಾಗತ್ತೆ ನಾನು ಹಿಂಗೆಲ್ಲ ಮಾಡೋದು ಇವ್ನು ಬೇಕಂತ ಮಾಡ್ತಾನ ಇವನು ಲೋಪರ್ಸೊಳಗೆ ದುಡಿಬೇಕಾಗತ್ತಂತ ಮಾಡ್ತಾನೆ ಲೋಪರ್ಸೊಳಗೆ ಅನ್ನೋದು ನಮ್ಮ ಅಣ್ಣಗೆ ಹೇಳೋದು ಮನಗೆ ಕೊಡ್ಸೋದು ಅದು ಇವನು ದುಡಿಬೇಕಾಗತ್ತಂತ ಮಾಡ್ತಾನೆ ಇವನು ಬಿಡಿಸ್ಬೇಕಂತ ಮಾಡ್ತಾನೆ ಇದು ಯಾವ ನಿಗಮಿಲ್ಲ ಎಲ್ಲಮಿಲ್ಲ ಅದು ಶೂದ್ರಿಗೆ ಅಷ್ಟೇ ಬರೋದು ಎಲ್ಲಮ್ಮ ಅವರಿಗೆಲ್ಲ ಕೆಳವರ್ಗದ ಜನಗಳಿಗೆ ಅಷ್ಟೇ ಎಲ್ಲಮ್ಮ ಅವರಿಗೆಮ್ಮ ಬರೋದು ಮೇಲ್ವರ್ಗದವರಿಗೆ ಎಲ್ಲಮ್ಮ ಅವರಿಗೆಮ್ಮ ಬರೋದಿಲ್ಲ ಅಂತ ಹೊಡೆಯಕ್ಕೆ ಶುರು ಮಾಡಿದ್ವಿ ಬೇಕಂತ ಮಾಡ್ತಾರೆ ನಮ್ಮಣ್ಣ ಹೊಡೆದು ಸಾಕಾತು ಇನ್ನೇನು ಮರ್ಯಾದೆ ತಡಿತಾನ ಮತ್ತೆ ಕರ್ಕೊಂಡು ಹೋಗಿ ನನ್ನನ್ನ ಮತ್ತೆ ಕುಕ್ವಾಡಕ್ಕೆ ಬಿಟ್ಟು ಅಲ್ಲಿ ಹೋದ್ರು ಹಿಂಗಾಯ್ತು ಇನ್ನೇನಾದ್ರೂ ಬದಲಾಗಲ್ಲ ಮತ್ತೆ ದಾವಣಗೆರೆಗೆ ಚಿಟ್ಟೇರಿ ಜನರಲ್ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಡಾಕ್ಟರ್ ಹತ್ರ ತೋರಿಸಿದ್ರು ವಾಸಿ ಡಾಕ್ಟರ್ ಅಂತ ಇದ್ರು ಅವ್ರ ಹತ್ರ ಹೋಗಿ ತೋರಿಸಿದ್ರು ಅವ್ರ ಹತ್ರ ತೋರಿಸಿದ್ರೆ ಅವ್ನಿಗೇನು ಕಾಯಿಲೆ ಇಲ್ಲ ಅವ್ನ ಆರಾಮಿದ್ದಾನೆ ಏನು ಆರೋಗ್ಯ ಚೆನ್ನಾಗಿದೆ ಇರೋದೇ ಹಂಗೆ ಅವ್ನಿಗೇನು ಕಾಯಿಲೆ ಇಲ್ಲ ಕರ್ಕೊಂಡು ಹೋಗಿ ಆಮೇಲೆ ಅಲ್ಲಿ ಡಾಕ್ಟರ್ ಅಂಗಂದ್ರು ಅಂತ ಸುಮ್ಮನಾಗಿ ಮತ್ತೆ ಯಾರೋ ಬಾಳೆಹೊನ್ನೂರು ಮುಕ್ತಿಮಂದಿರ ಸ್ವಾಮೀಜಿ ಹತ್ರ ಕರ್ಕೊಂಡು ಹೋಗಿದ್ರು ಅವ್ರು ರೇಣುಕಾಚಾರ್ಯ ಅಂತ ಇದ್ರು ನಾವು ಊರಿಂದ ಇಷ್ಟು ಧ್ವಜ ಹಾಕೊಂಡು ಅವ್ರ ಹತ್ರ ಕರ್ಕೊಂಡು ಹೋದ್ರು ಅವ್ರು ಇವ್ರಿಗೆ ಯಾಕೆ ಕರ್ಕೊಂಡ್ ಬಂದ್ರಿ ಇವ್ರಿಗೆ ಬಿಡುದಂತ ಬೀಡ್ ಹಿಡದಂತ ಇವ್ಗೇನು ಯಾರ ರೋಗ ಇದ್ದಾಗ ನಾನು ಬಿಡಿಸ್ಲ ಅವಕಾಶ ಹಾಕ್ಲ ಇವ್ನ ಆರಾಮಲ್ಲ ನಿಮ್ ಪಾಡಿಗೆ ಕರ್ಕೊಂಡು ಹೋಗ್ಬಿಡ್ರಿ ಆಕಿ ಮನ್ಸು ಮಾಡಿ ಬಿಟ್ಟು ಬಿಡ್ರಿ ಅವ್ನು ಹೇಳಿ ಕಳ್ಸಿಕೊಳ್ಳೋರು ರುದ್ರಾಕ್ಷಿ ಹಾಕಿ ಮನೆಗೆ ಬಂದು ಏನೆಲ್ಲ ಪ್ರಶ್ನೆ ಕೇಳಿದ್ರು ಹುಡುಗಮ್ಮನ ಕಾಟ ಐತಿ ಹೆಣ್ದೇವ್ರ ಕಾಟ ಐತಿ ಬೇವರು ಮೇಯ್ತು ಅವನಿಗೆ ಹಿಂಗೆಲ್ಲ ಹೇಳಕ್ ಶುರು ಮಾಡಿದ್ರು ಅವಾಗ ಮತ್ತಿನ್ನು ಬಿಡುಗಡೆ ಇಲ್ಲ 16 ಜನ ಮಕ್ಕಳು ಸತ್ತಾರ ತಮ್ಮ ಎದ್ದೆ ಅವಾಗ 16 ಸತ್ತವು ಇವನು ಒಬ್ಬನ ಸತ್ತಾನ ಅಂತ ತಿಳ್ಕೊಂಡ್ಬಿಡಲ್ಲ ಇನ್ನಿಬ್ರು ಗಂಡು ಮಕ್ಳು 2 ಹೆಣ್ಮಕ್ಳು ಉಳಿತಾರ ಅಂತಂದು ಮತ್ತೆ ಗಟ್ಟಿ ರೇಖ ಮಾಡಿ 620 ಖರ್ಚು ಮಾಡ್ಕೊಂಡು ಹುಲಿಗಿಗೆ ಬಂದು ಹೊಸಪೇಟೆ ಹತ್ರ ಅಲ್ಲಿ ಹುಲಿಗೆಮ್ಮನ ಹತ್ರ ನನಗೆ ಸ್ನಾನ ಮಾಡಿಸಿ ಹುಡುದಾಟ ಆಯ್ತು ಹುಡುದಾಟ ಆದಾಗ ನಮ್ಮಮ್ಮ ತುಂಬಾ ನೋವನ್ನು ಪಟ್ಟು ಎತ್ತಕ್ಕಟ್ಟು ಎಷ್ಟು ಆಸೆ ಇಟ್ಕೊಂಡಿತ್ತು ಏನು ಅಂತ ಇವಾಗ ಅನಿಸ್ತಾ ಇತ್ತು ನನಗೆ ಅವತ್ತು ಖುಷಿ ನನ್ನ ಆಸೆ ನನಗೆ ಹಿಂದೆ ಇರ್ತಲ್ಲ ಅಂತ ನನಗೆ ಖುಷಿ ಇವತ್ತು ನೆನ್ಸ್ಕೊಂಡು ನೋವು ಅನಿಸ್ತೈತಿ ನಮ್ಮಮ್ಮ ಹುಡುದಾಟ ಆದಾಗ ನಮ್ಮಮ್ಮ ಮೂರ್ಛೆ ಬಂದ್ಬಿಟ್ಟಿತ್ತು ಅವಳೆ ಗಂಟೆ ಬಂದಾಗ ಮೂರ್ಛೆ ಬಂದ್ಬಿಟ್ಟು ಆಕೆಗೆ ನೀರು ಹಾಕಿ ಆಕೆಗೆ ಎಬ್ಸಿ ಎದೆ ಹೊಡ್ಕೊಂತ ನಮ್ಮಮ್ಮ ಕಾಲು ಚಾಚ್ಕೊಂಡು ಎದೆ ಹೊಡ್ಕೊಂತ ನನ್ನ ಅದನ್ನ ಆ ಮಕ್ಕಳ ಬಣ್ಣಗೆ ಇಟ್ಟಿದ್ದೆ ಇವ್ರು 5 ಜನ ಇದ್ರು ಇವ್ರನ್ನೋ ಒಬ್ಬನ ಕರ್ಕೊಂಡ್ಬಿಟ್ಟೆ ನಿನ್ನ ಕರೆ ಮಕ್ಕಳು ಹುಲಿಗೆವ ನಿನ್ ಗುಡಿಗೆ ಗುಂಡು ಬಡಿಲಿ ನಿನ್ನ ಗುಡಿ ಬಾಗಿ ಮುಳ್ಳು ಬಡಿಲಿ ಅಂತ ಶಾಪ ಹಾಕತ್ತಾಳ ನಮ್ಮಮ್ಮ ದೇವ್ರ ಗುಡಿಗೆ ಶಾಪ ಹಾಕತ್ತಾಳ ನನ್ನ ಮಂಚಾರ ಮುರಿದು ಬಿಟ್ಟಿ ನನ್ನ ಗಣಮಗನ ಕಸ್ಕೊಂಡ್ಬಿಟ್ಟಿ ನೀನು ಊಟ ಕಟ್ಟಿದ ಹುಡುದಾರ ಅರಿಸಿಬಿಟ್ಟಿ ಅಂತ ನಮ್ಮಮ್ಮ ಹಚ್ಬಿಟ್ಟಾಳ ಅವತ್ತು ಇವತ್ತು ನಾನು ಒಂದು ತಾಯಿ ಸ್ಥಾನದಲ್ಲಿ ಇದ್ದೀನಿ ಇವಾಗ ಎಲ್ಲರ ನೋವುಗಳನ್ನ ಎಲ್ಲರ ಕಷ್ಟಗಳನ್ನ ನನ್ನಲ್ಲಿ ಹೇಳ್ತಿರ್ತಾರೆ ಫೋನ್ ಮಾಡಿ ನಾನೀಗ ತಾಯಿ ಸ್ಥಾನದಲ್ಲಿ ಇದ್ದೀನಿ ತಾಯಿ ಸ್ಥಾನದಲ್ಲಿ ಇದ್ದಾಗ ನಮ್ಮಮ್ಮನ ಯೋಚನೆಯನ್ನ ಮಾಡ್ತೀನಿ ಅವತ್ತು ಆ ಜೀವ ಎಷ್ಟು ನೋವು ಅನುಭವಿಸಿರ್ಬೋದು ಅಂತ ಅಲ್ಲೊಂದು ಟೈಮ್ ಹಂಗಾಯ್ತು ಬಳೆಗಾರ ಹತ್ರ ಕರ್ಕೊಂಡು ಹೋಗಿ ಬಳೆ ಹಾಕ್ಸುವಾಗ ಅಲ್ಲೇ ಹಂಗೆ ಮೂರ್ಛೆ ಬಂದು ಬಟ್ಟೆಯಿಂದ ಯೂರಿನ್ ಪಾಸ್ ಆಗ್ಬಿಟ್ಟು ನಮ್ಮಮ್ಮ ಮೂರ್ಛೆ ಬಂದು ನನ್ನ ಮಗನಿಗೆ ಬಳೆ ಹಾಕ್ತಿರಲ್ಲ ನೀವು ಅಂತ ಅಳಕ್ ಶುರು ಮಾಡಿ
ನನಗೆ ಬಳೆ ಹಾಕಿದ್ರೆ ಒಂದು ಎಚ್ಚರ ಮಾಡಿ ಕರ್ಕೊಂಡು ಮತ್ತೆ ಸ್ನಾನ ಮಾಡಿಸಿ ಬಟ್ಟೆ ಹಾಕಿಸಿ ಬಂದು ಪೂಜಾರಿ ಮನೆಗೆ ಹೋಗಿ ಕಟ್ಟಿಸಿ ಗುಡಿ ಒಳಗೆ ನನ್ನನ್ನು ಕರ್ಕೊಂಡು ಬಂದ್ರು. ಕರ್ಕೊಂಡು ಬಂದ್ಮೇಲೆ ಏನಾಯ್ತು ಏನು, ನಾನು ಒಳಗಿದ್ರು ಬೈಯೋರು, ಹೊರಗಿದ್ರು ಬೈಯೋರು, ಹೆಣ್ಮಕ್ಳ ಜೊತೆ ಮಾತಾಡಿದ್ರೆ ಬೈಯೋರು, ಗಂಡಸರ ಜೊತೆ ಮಾತಾಡಿದ್ರೆ ಬೈಯೋರು. ಮತ್ತೆ ನಾನು ಯಾರ ಹತ್ರ ಮಾತಾಡಲಿ, ಮತ್ತೆ ನಾನು ಇಲ್ಲಿ ಒಳಗೂ ಇರ್ಬೇಡ ಅಂತಾರೆ, ಹೊರಗೂ ಇರ್ಬೇಡ ಅಂತಾರೆ, ಗಂಡ್ಮಕ್ಳ ಹತ್ರ ಮಾತಾಡ್ಬೇಡ ಅಂತಾರೆ, ಹೆಣ್ಮಕ್ಳ ಹತ್ರ ಮಾತಾಡ್ಬೇಡ ಅಂತಾರೆ. ಮತ್ತೆ ನಾನು ಯಾರ ಹತ್ರ ಮಾತಾಡ್ಲಿ, ಮತ್ತೆ ಒಳಗಿರ್ಬೇಕಾ ಹೊರಗಿರ್ಬೇಕಾ, ಎಲ್ಲಿರ್ಬೇಕು? ಮನಸ್ಸು ಗೊಂದಲಕ್ಕೆ ಈಡಾಯ್ತು. ನಾನು ಯೋಚನೆ ಮಾಡಿದೆ, ನಾನು ಸಮುದ್ರದೊಳಗಿನ ಗಿಡ್ಡ ಇದ್ದಾಗೆ ನನ್ನ ನೆರಳಿಗೆ ಯಾರೂ ಬರೋದಿಲ್ಲ, ನಾನು ಇರಬಾರ್ದು, ಸಾಯ್ಬೇಕು ಅಂತ ನಿರ್ಧಾರ ಮಾಡಿದೆ. ಪಡ್ಲಿಗೆ ತಗೊಂಡು ದಾವಣಗೆರೆಗೆ ಭಾನುವಾರ ದಿನ ಭಿಕ್ಷಾಟನೆಗೆ ಹೋದೆ. ಅಲ್ಲಿ ಭಿಕ್ಷೆಯನ್ನ ಬೇಡ್ಕೊಂಡ್ರೆ ಒಂದು 2 ರೂಪಾಯಿ ದುಡ್ಡು ಬಂತು. 2 ರೂಪಾಯಿ ಕೊಟ್ಟು ಟಿಕ್ ಟೊಟ್ಟಿಯನ್ನು ತಗೊಂಡು ಸಗಣಿ ಹೊಡೆಯುವ ಎಣ್ಣೆಯನ್ನ ತಗೊಂಡು ಬಂದೆ. ಊರು ಕುಕ್ಕವಾಡ ಆದ್ಮೇಲೆ ಫ್ಯಾಕ್ಟ್ರಿ ಹಿಂದ್ಗಡೆ ನಮ್ಮ ಮನೆಗೆ ಕುಕ್ಕವಾಡದಲ್ಲಿ ಇಳಿದು ಅಲ್ಲಿಂದ ನಡ್ಕೊಂಡು ಫ್ಯಾಕ್ಟ್ರಿ ಹಿಂದೆ ಹೋಗಿ ಅಲ್ಲೊಂದು ಕಾಲುವೆ ಬರುತ್ತೆ, ಅಲ್ಲಿ ಹೋಗಿ ಕಾಲುವೆ ಕಟ್ಟೆ ಮೇಲೆ ಬಾಟ್ಲಿಗೆಯನ್ನು ಇಟ್ಟು ಅದು ಮುಚ್ಚಳ ತೆಗೆದ್ರೆ ಬಗ್ಲಿಲ್ಲ. ಆ ಕಾಲುವೆ ಕಟ್ಟೆಗೆ ಬಾಟ್ಲನ್ನ ಹಿಂಗ್ ಹೊಡೆದೆ. ಇವಾಗೆಲ್ಲ ಪ್ಲಾಸ್ಟಿಕ್, ಅವಾಗ ಕಾಸಿನ ಬಾಟ್ಲು. ಹಿಂಗ್ ಹೊಡೆದ ತಕ್ಷಣ ಅದು ತಲೆ ಇರುವುದು ಮೂಗು ಹಿಡ್ಕೊಂಡು ಅಷ್ಟು ವಿಷವನ್ನ ಕುಡಿದೆ. ವಿಷವನ್ನ ಕುಡಿದು ಮನೆಗೆ ಹೋದೆ. ಯಾರು ಮಾತಾಡಿಸ್ಲಿಲ್ಲ ಮನೆಗೆ ಹೋದಾಗ. ಒಳಗೆ ಹೋದೆ, ಹಾಸಿಗೆ ಹಾಸಿದ್ರು, ಮಲಿಕೊಂಡಾಗ ಎಲ್ಲಿ ವಾಂತಿ ಆಗ್ಬಿಡುತ್ತು ಅಂತ ಒಂದು ಬೆಡ್ಶೀಟಿನ ತುದಿಯನ್ನ ಬಾಯಲ್ಲಿ ತುರ್ಕೊಂಡ್ಬಿಟ್ಟೆ. ವಾಂತಿ ಆದ್ರೆ ಬದುಕ್ಬಿಡ್ತೀನಿ ನಾನು ಅಂತ. ಯಾವ ಹೊತ್ತಿನಲ್ಲಿ ಬೆಡ್ಶೀಟ್ ಹೊರಗೆ ಬಿದ್ದು ಗೊತ್ತಿಲ್ಲ. ಬಿದ್ದಾಗ ಎಲ್ಲ ವಾಂತಿ ಆಗ್ಬಿಟ್ಟಿದೆ. ವಾಂತಿ ಆದಾಗ ನಮ್ಮಮ್ಮ ಇಳಿಸಿದ್ದಾರೆ, ಮಂಜು ವಾಂತಿ ಮಾಡ್ತಾರೆ ಅಂತ ಹೇಳಿ. ಅವ್ನು ದಾವಣಗೆರೆಗೆ ಹೋಗಿದ್ದ ಸಿಕ್ಕಾಪಟ್ಟೆ ತಿಂದು ಬಂದಿರ್ತಾನೆ, ಅದಕ್ಕೆ ಅವ್ನಿಗೆ ವಾಂತಿ ಆಗ್ತಾ ಇದ್ದೆ. ನಮ್ಮಮ್ಮ ಬಂದು ಒಂದು ಬಟ್ಟೆ ತಗೊಂಡ್ಬಂದು ಹಾಕಿ ಇದನ್ನೆಲ್ಲ ಬಳ್ಕೊಂಡು ಹೋಗಿ ಹೊರಗಡೆ ಹಾಕಿ ಮಲಿಕೆ ಅಂತ ಹೇಳಿದ್ರು. ಅವಾಗ ಬಟ್ಟೆಗಳನ್ನೆಲ್ಲ ಬಳ್ಕೊಂಡು ಹೊರಗೆ ಹೋದೆ. ಫ್ಯಾಕ್ಟ್ರಿ ಜಾಗದಲ್ಲಿ ಉದ್ದ ಗುಡಿಸ್ಲಾಕೊಂಡಿದ್ವಿ, ಆಪಿನ ಮನೆ ಉದ್ದ ಗುಡಿಸ್ಲು. ಮನೆ ಮುಂದೆ 2 ಸಣ್ಣ ಕಟ್ಟೆಗಳಿದ್ವು. ಅದನ್ನ ಹಾಕ್ಬಂದ್ರೆ ವಸ್ತಿ ದಾಟಿ ಒಳಗೆ ಹೋಗ್ಬರ್ಲಿಲ್ಲ, ಚಕ್ರ ಬಂದಂಗೆ ಆಗ್ತಿರ್ತಾನೆ. ಅಲ್ಲೇ ಕಟ್ಟೆ ಮೇಲೆ ಮಲ್ಕೊಂಡ್ಬಿಟ್ಟೆ. ಜಿಟಿ ಮಳೆ ಬರ್ತಾ ಇದ್ವಿ, ಮಕ್ಕಳ ಮೇಲೆ ನೀರು ಬಿಡ್ತಾ ಇರೋದು ಒಂದೇ ಪ್ರಕ್ರಿಯೆ ಇರೋದು ನನಗೆ. ಆಮೇಲೆ 4 ಗಂಟೆಗೆ ನಮ್ಮಪ್ಪ ಡ್ಯೂಟಿಗೆ ಹೋಗಿದ್ದಾರೆ, ಫಸ್ಟ್ ಡ್ಯೂಟಿಗೆ. ಹೇಳಿದ್ದಾರೆ, ಮಂಜು ಇಲ್ಲೇ ಮಲ್ಕೊಂಡು ನೋಡು ಅಂತ. ಮಲ್ಕೊಳ್ಬಿಡ್ರಿ ಅಂತ ನಮ್ಮಮ್ಮ ಅಂತಾರೆ. ಬೆಳಗ್ಗೆ ಎದ್ದು ತಂಗಿ ತಮ್ಮ ಎಬ್ಸಿದ್ದಾರೆ, ಎದ್ದಿಲ್ಲ. ನಮ್ಮಮ್ಮ ಎಬ್ಸಿದ್ದಾರೆ, ಎದ್ದಿಲ್ಲ. ಎದ್ದಳೋ ಅಂತ ಗಲ್ಲ ಹಿಡ್ಕೊಂಡು ಹೊಡೆದಾಗ ಗಲ್ಲಕ್ಕೆ ಎಣ್ಣೆ ಚಿಟ್ಟಾದಾಗ ಅದಕ್ಕೆ ಬೂಸ್ ನೋಡೋಣ, ಯಾಕೆ ಎಣ್ಣೆ ಆಯ್ತಲ್ಲ ಅಂತ. ಅವಾಗ ಅಯ್ಯೋ ನನ್ನ ಮಗ ವಿಷ ಕೊಡ್ಬಿಟ್ಟಿದ್ದಾನೆ ಅಂತ ಒಯ್ಕೊಳ್ಳೋದು ಅನ್ಸೋದು, ಜೀವೋದು ಮಾಡಿದಾಗ ಆಮೇಲೆ ಹೆಂಗೋ ಒಬ್ಬರನ್ನ ಕಳಿಸಿ ನಮ್ಮಪ್ಪಗೆ ವಿಷಯ ಮುಗಿಸಿದ್ದಾರೆ. ಅವಾಗ ನಂಗೆ ಆಂಬುಲೆನ್ಸ್ ಇಲ್ಲ, ಬಸ್ ಇಲ್ಲ, ಕಾರ್ ಇಲ್ಲ, ಟ್ಯಾಕ್ಸ್ ಇಲ್ಲ, ಏನೇನಿಲ್ಲ. ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕಂದ್ರೆ ಏನೇನಿಲ್ಲ. ಅವಾಗ ಇಂಜಿನಿಯರ್ ಜೀಪ್ ತಗೊಂಡು ಬಂದು ನನ್ನನ್ನು ಕರ್ಕೊಂಡು ಹೋಗಿ ಚಿಕ್ಕೇರಿ ಜನರಲ್ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ದಾರೆ. ಡಾಕ್ಟ್ರು ಇಟ್ಕೊಳ್ಳಲ್ಲ, ರಾತ್ರಿ ಕುಡಿದಿರೋದು, ವಿಷ ನೆತ್ತಿಗೆ ಏರಿದೆ, ಇವನು ಪ್ರಜ್ಞೆನೇ ಇಲ್ಲ ಇವನಿಗೆ, ನಾವು ಇಟ್ಕೊಳ್ಳಲ್ಲ ಅಂತ ನಮ್ಮಮ್ಮ. ನಾನು 16 ಮಕ್ಕಳು ನಮ್ಮಣ್ಣ ನಿಂತಿದ್ರೆ 21 ಮಕ್ಕಳಾಗ ಈಗ 5 ಜನ ಇದ್ದಾರ. ಇದೊಂದು ಸತ್ತ ಹೋಗ್ರೆ 4 ಮುಂದೆ ಆಗ್ತದೆ, ಹೆಂಗಾರ ಮಾಡಿ ನನ್ನ ಮಗಳು ಬದುಕಿಸ್ಕೊಟ್ರೆ ಅಂತ ಕಾಲು ಇಟ್ಕೊಂಡಾಗ ಆ ದೇವ್ರ ಮೇಲೆ ಭಾರ ಹಾಕಿ ನಾನು ನೋಡ್ತೀನಮ್ಮ ಅಂತಂದು ಎಲ್ಲ ವಾಮಿಟ್ ಮಾಡಿಸಿದ್ರೆ ಪ್ರಜ್ಞೆ ಇಲ್ಲ ಅಂತ 15 ದಿವಸ ಮುಂಚೆಗೆ ಕಟ್ಟಾಕಿದ್ರಂತೆ. ಆಕಾರ ವಿಕಾರಗಳನ್ನ ಮಾಡ್ತಾ ಇದ್ದಾರೆ. ನಾನು ಮೈಮೇಲೆ ಬಟ್ಟೆ ಹಾಕೊಳ್ತಿರ್ಲಿಲ್ಲ, ಎಲ್ಲ ಬಿಚ್ಚಿ ಓಡಾಡ್ತಿರ್ಲಿಲ್ಲ. ಹಂಗಾಗಿ ಮಂಚಕ್ಕೆ ಕಟ್ಟಾಕಿ ಅಲ್ಲಿ ಟ್ರೀಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. 15 ದಿವಸನೂ ನನ್ನ ತಂದೆ ತಪ್ಪಿದ್ರೆ, ತಾಯಿ ತಪ್ಪಿದ್ರೆ, ತಂದೆ ಓಡಾಡ್ಕೊಂಡಿದ್ದಾರೆ ಹಾಸ್ಪಿಟ್ಲಿಗೆ. ನನಗೆ ಎಚ್ಚರ ಬಂದ ದಿನ ಯಾರು ಇರ್ಲಿಲ್ಲ. ನಾನು ಯಾಕೆ ಏನು ನಾನು ಯಾಕೆ ಇಟ್ಟಿದ್ದೀನಿ ಅಂದಾಗ ಇಲ್ಲ ಹಿಂಗಾಗೈತಿ ಅಂತ. ನಾನು ವಿಷ ಕೊಟ್ಟಿದ್ದು ನನಗೆ ಗೊತ್ತಿತ್ತಲ್ಲ, ಇರ್ಬೋದು ಅಂತ ನಾನು ಸುಮ್ಮನಾಡಿದೆ. 15 ದಿವಸ ಆಯ್ತು, ಒಬ್ಬರು ನನ್ನ ಮತ್ತೆ ಒಬ್ಬರು ಬಂದು ನೋಡ್ಲಿಲ್ಲ. 15 ದಿವಸ ಆಯ್ತು, ಒಬ್ಬರು ಬಂದು ನೋಡ್ಲಿಲ್ಲ. 15 ದಿವಸನು ಹಾಸ್ಪಿಟ್ಲಲ್ಲಿದ್ದೆ. ಸಾಯಂಕಾಲ ಡಾಕ್ಟರ್ಗಳು, ನರ್ಸ್ಗಳು ಎಲ್ಲ ಹೋದ್ಮೇಲೆ ಉಳಿದ ನರ್ಸ್ಗಳು ಇರ್ತಾ ಇದ್ರು. ಅವ್ರ ನರ್ಸ್ಗಳನ್ನೆಲ್ಲ ಬೇಕ್ ಮಾಡ್ಕೊಂಡ್ಬಿಟ್ಟಿದ್ದೆ. ಏನಾದ್ರೆ ಬೇಕ್ ಮಾಡ್ಕೊಂಡಿದ್ದೆ, ಹೆಂಗ್ ಬೇಕ್ ಮಾಡ್ಕೊಂಡಿದ್ದೆ ಅಂದ್ರೆ, ಬೆಳಗ್ಗೆ ಅವ್ರು ಬಂದ ತಕ್ಷಣ ಅವ್ರ ಜೊತೆಗೆ ಸೇರಿ ಬೆಡ್ಗಳನ್ನ ಕ್ಲೀನ್ ಮಾಡ್ತಿದ್ದೆ, ದಿಂಬುಗಳನ್ನ, ಕವರ್ಗಳನ್ನ ಚೇಂಜ್ ಮಾಡ್ತಿದ್ದೆ, ಹಾಸಿಗೆಗಳನ್ನ ಅವ್ರ ಜೊತೆಗೆ ಹಾಸಿಗೆಗಳನ್ನ ಚೇಂಜ್ ಮಾಡ್ತಾ ಇದ್ದೆ.
ಆ ರೋಗಿಗಳಿಗೆ ಟ್ರಿಪ್ ಹಾಕಿ ಹೋಗ್ತಿದ್ರು. ಆ ಟ್ರಿಪ್ ಅನ್ನ ಚೇಂಜ್ ಮಾಡ್ತಿದ್ದೆ. ಅವರಿಗೆ ಸಮಯಕ್ಕೆ ಸರಿಯಾಗಿ ಮಾತ್ರೆಗಳನ್ನ ಕೊಡ್ತಿದ್ದೆ. ವಯಸ್ಸಾದವರು ಇರ್ತಿದ್ರು, ಅವ್ರ ಜೊತೆಗೆ ಮಾತ್ರೆಗಳನ್ನ ಕೊಡ್ತಿದ್ದೆ. ಹಾಗಾಗಿ ಅವರು ಸಾಯಂಕಾಲ ನರ್ಸ್ಗಳು ಇದ್ದಾಗನೇ ನಾನು ತಲೆ ಚೊಂಬಿಟ್ಕೊಳ್ಳೋದು, ಆ ಕಡೆ ಬೆಡ್ಡಿನ ಸಾಲು ಈ ಕಡೆ ಬೆಡ್ಡಿನ ಸಾಲು, ನಾನು ನಡಕ ಚೊಂಬಿಟ್ಕೊಳ್ಳೋದು, ಕುಣಿಯೋದು, ಸಿನಿಮಾ ಆಡೋದು ಮಾಡ್ತಿದ್ದೆ. ಅವಾಗ 5 ಪೈಸಾ 10 ಪೈಸಾ ಹಂಗ ಕೊಡೋರು. 5 ಪೈಸಾ 10 ಪೈಸಾ 3 ಪೈಸಾ ಹಂಗೆಲ್ಲ ಕೊಡೋರು. ಅದನ್ನೇ ನಾನು ಜೋಡಿಸಿಟ್ಕೊಂಡಿದ್ದೆ. ಡಾಕ್ಟ್ರು ಡಿಸ್ಚಾರ್ಜ್ ಮಾಡಿದಾಗ ಮನೆಗೆ ಹೋದ್ರೆ ಯಾರು ಮಾತಾಡಿಸ್ಲಿಲ್ಲ. ನನಗೆ ಆಸ್ಪತ್ರೆಗೆ ಕೊಟ್ಟಿರೋ ಬ್ರೆಡ್ಗಳೆಲ್ಲ ಹಂಗೆ ಇತ್ತು, ನಾನು ತಿಂದಿದ್ದಿಲ್ಲ. ನನ್ನ ಪಕ್ಕಕ್ಕೆ ಒಬ್ಬ ಮೆದುಳು ಜ್ವರ ಬಂದಿರೋ ಹುಡುಗ ಇತ್ತು, ಮಂಜುನಾಥ್ ಅಂತ. ಗಂಡಸರು ವಾರ್ಡಲ್ಲೇ ಹಾಕಿದ್ರು. ನನಗೆ ಶೆಟ್ಟಿ ಅಂತಿರೋದ್ರಿಂದ ಗಂಡಸರು ವಾರ್ಡಲ್ಲೇ ಹಾಕಿದ್ರು. ಅವರು ತಾಯಿ ಇದ್ರು, ಅವ್ರ ತಂದೆ ಇದ್ದಿಲ್ಲ, ಮಂಜುನವ್ರ ತಂದೆ ಇದ್ದಿಲ್ಲ. ಅವ್ರ ಚಿಕ್ಕಪ್ಪ ಜೊತೆಗಿದ್ರು. ಚಿಕ್ಕಪ್ಪ ರಂಗಭೂಮಿ ನಟ, ತಾಯಿ ಮಗನ ಜೊತೆಗಿದ್ರು. ಅವರು ರಂಗಭೂಮಿ ನಟ, ಹೋಗೋದು ಬರೋದು ಮಾಡ್ತಾ ಇದ್ರು. ಅವ್ರ ಹೆಸರು ಏನಂತ ಗೊತ್ತಿಲ್ಲ ನನಗೆ ಇದುವರೆಗೂ. ಇವಾಗ ಅವ್ರನ್ನ ನೋಡ್ಬೇಕು ಅನ್ಸುತ್ತೆ. ಯಾಕೆಂದ್ರೆ ಅವ್ರು ಏನೇ ತಂದ್ರು 2 ಮಕ್ಕಳು ಅಂತ ತರ್ತಾ ಇದ್ರು. ಸಣ್ಣ ಮಂಜು, ದೊಡ್ಡ ಮಂಜು ಅಂತ. ತಿಂಡಿ ತರಲಿ, ಕಾಫಿ ತರಲಿ, ಊಟ ತರಲಿ, ಎಲ್ಲ 2 ತಗೊಂಡ್ಬಂದು ನನಗೆ ಜೋಪಾನ ಮಾಡಿದವರು. ಎಲ್ಲಿದ್ದಾರೆ ಏನೋ ಇಂಥ ಹುಡುಗಿಸಿನಲ್ಲಿ ಅವ್ರು ಕಣ್ಣಿಗಿರ್ಲಿ ಅಂತ ನಾನು ದೇವ್ರಿಗೆ ಕೇಳ್ಕೊಳ್ತೀನಿ, ಅವ್ರ ಕಣ್ಣಿಗಿರ್ಲಿ ಅಂತ. ಅವರು ಕೊಟ್ಟಿರೋದ್ರಲ್ಲಿ ಇರೋದ್ರಿಂದ ಬ್ರೆಡ್ ಎಲ್ಲ ಹಂಗೆ ಉಳಿದಿತ್ತು. ಅದೇ ಬ್ರೆಡ್ ತಗೊಂಡೋಗಿ ಮನೆಗೆ ಸಾಂಬಾರ್ ಇತ್ತು, ಅದನ್ನು ಹುಡುಕಾಕೊಂಡು ಬ್ರೆಡ್ ತಿಂದು ಮಲ್ಕೊಂಡೆ. ಬೆಳಗ್ಗೆ ಎದ್ದು ಕೆಲಸ ಮಾಡಕ್ ಹೋದ್ರೆ ಮಾಡ್ಕೊಡಿಸ್ಲಿಲ್ಲ, ನೀರು ತಗೊಡಿಸ್ಲಿಲ್ಲ. ಯಾಕೆ ಸರಿ ಹೋಗ್ತಾ ಇಲ್ಲ ಬಿಡು ಅಂತ ನಾನು ಸ್ನಾನ ಮಾಡಿ ಪೂಜೆ ಮಾಡ್ಕೊಂಡು ಮಂದಿ ಮನೆಗೆ ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ಸಂಜೆ ಕಾಫಿ ಕುಡಿದು ಮನೆ ಹತ್ರ ಬಂದು ಕೂತ್ಕಡೆ ಭಜನೆ ಮಾಡ್ತಾ ಇದ್ರು. ಭಜನೆ ಮಾಡುವಾಗ ನಮ್ಮಪ್ಪ ನಾನೊಂದೆರಡು ಮಾತಾಡ್ಬೇಕು ಅನ್ನೋದು. ಏನ್ ವಿಷಯಕ್ರೆ ನನ್ನ ಮಗನ ವಿಚಾರವಾಗಿ ಏನ್ ಹೇಳಿದ್ರಿ ಶೆಟ್ರೆ, ನಾನು ಇಂಥ ಕಷ್ಟ ಕಾಲದಲ್ಲಿ 600 ರೂಪಾಯಿ ಖರ್ಚು ಮಾಡಿ ನನ್ನ ಗಂಡ, ಹೆಂಡತಿ, ಮಕ್ಕಳು ಎಲ್ಲರೂ ಬಂದು ಬಳಗ ಕಟ್ಕೊಂಡು ಹೋಗಿ ನಾನು ದೇವ್ರು ಕಟ್ಟಿಸ್ಕೊಂಡು ಬಂದೆ. ಇವ್ರು ವಿಷ ಕುಡಿದು ಮರೆದಿದ್ದಾಗಲ್ಲ, ಇವನು ನಮ್ಮ ಮನೆಗೆ ಇರೋದು ಬೇಡ, ಒಂದೇನು ಹೋಗ್ಬೇಕ್ರಿ ಶೆಟ್ರೆ, ಎಲ್ಲಾರು ಹೋಗ್ಲಿ, ಅವ್ರ ಸಮುದಾಯ ಬದುಕಂತ ಬದುಕಲಿ. ಅವನು ಅಲ್ಲಿ ತಿಳಿದು ನೋಡ್ರಿ, ಸಣ್ಣನು ಏನ್ ಗೊತ್ತಾಗುತ್ತೆ. ಬೇಡ ನಮ್ಮ ಮನೆಗೆ ಇರೋದು ಬೇಡ. ಹೆಣ್ಮಗಳಾಗಿದ್ರೆ ಮದುವೆ ಮಾಡಿ ಗಂಡನ ಮನೆಗೆ ಕಳಿಸ್ತಿದ್ವಿ. ಗಂಡ್ಮಗ ಆಗಿದ್ರೆ ಮದುವೆ ಮಾಡಿ ಮತ್ತೊಂದು ಮನೆ ಮಾಡಿರ್ತೀವಿ. ಅಥವಾ ಅಂಗವಿಕಲ ಕುಂಟನ ಆಗಿದ್ರೆ ಅವನಿಗೆ ಕುಂದಿಸಿ ಒಂದ್ ಕಡೆ ಕೂಡಾಗ್ತಿದ್ವಿ. ಇವನ್ನೆಲ್ಲದಕ್ಕೂ ತಪ್ಪದವನು ಇವನು ನಮ್ಮ ಮನೆಗಿರೋದು ಬೇಡ, ಹೊರಗಡೆ ಹೋಗ್ಬಿಡಿ. ಅವಾಗ ಅವರು ನಾನು ಕೇಳಿದ್ರು, ಮಂಜು ಏನಂತೀಯಪ್ಪ, ಈಗ ಎತ್ತ ತಂದೆ ತಾಯಿನ ಬೇಡ ಹೊರಗೆ ಹೋಗಂತಾರೆ. ನಾನೇನ್ ಮಾತಾಡಿ ಏನ್ ಪ್ರಯೋಜನ ಇಲ್ಲ, ನಾನು ಹೊರಗೆ ಹೋಗ್ತೀನಿ, ಎಲ್ಲಿಗಾರ ಹೋಗ್ತೀನಿ. ಆಯ್ತು ಈ ಶೆಟ್ಟರ್ ಅವ್ರಿಗೆ ಹೋಗ್ತಾರಂತೆ. ಆಯ್ತು, ನಾವು 5 ವಾರ ಭಿಕ್ಷೆ ಮಾಡಿದ್ವಿ, ಪೂಜೆ ಮಾಡಬೇಕಾಗಿತ್ತು, ಅದನ್ನು ಮಾಡಿಲ್ಲ. ಇನ್ನು 21ನೇ ದಿನದಲ್ಲಿ ವಿಷಯ ಕೊಡೋದನ್ನೆಲ್ಲ ಮಾಡ್ಕೊಂಡಿಲ್ಲ. ತಿಂಗಳು ಪೂಜೆ ಮಾಡ್ಬೇಕು. ನಾಳೆ ಒಂದು ಸೀರೆ ತಂದು ಪೂಜೆ ಮಾಡ್ತೀನಿ, ಜೋಗದ ಬಡಲಿ ತುಂಬಿಸ್ತೀನಿ. ಆಮೇಲೆ ಅವ್ನು ಹೋಗ್ಲಿ. ಮಂಗಳವಾರ ದಿನ ಸೀರೆ ಜಾತಿ ಎಲ್ಲ ತಂದು ಬಡಲಿಗೆ ತುಂಬಿಸಿ ಊಟ ಮಾಡಿಸಿ ಹೋಳಿಗೆ ಮಾಡಿದ್ದಾರೆ. ಹೋಳಿಗೆ ಊಟ ಮಾಡ್ತಾ ಇದ್ದೀನಿ. ಅದು ಬಾಯಿ ವಿಷ ಆಗ್ತಿತ್ತು. ಇವತ್ತಿಗೆ ನನ್ನ ಮನೆಯ ಕೊನೆಯ ಊಟ ಇವತ್ತಿಗೆ ಅಂತ ಬಾಯಿ ವಿಷ ಆಗ್ತೈತಿ. ಊಟ ಸೇರ್ತಾ ಇಲ್ಲ, ಎಲ್ಲ ಊಟ ಮಾಡ್ತಾ ಇದ್ದಾರೆ. ನಮ್ಮ ಮನೆಯ ಕೊನೆಯ ಊಟ ಇವತ್ತು ಅಂತ ಕೊನೆಯ ಊಟ ಅಂತ ಊಟ ಮಾಡಿದ್ರೆ ಬೆಳಗ್ಗೆ ಎದ್ದು ಪಟ್ಲಿಗೆಲೆ ಒಂದು ಸೀರೆ ಒಂದು ಹಾಕಿದ್ದು ಇಸ್ಕೊಂಡು ಹೊರಗಡೆ ಅಪ್ಪ ಎಲ್ಲಿಗೆ ಹೋಗ್ತಾನೆ ಅಂತ ಅಪ್ಪ ಕೇಳಿಲ್ಲ. ಅಮ್ಮನು ಎಂತ ಕರ್ದು ಎಲ್ಲಿಗೆ ಹೋಗ್ತಾನೆ ಮಂಜು ಅಂತ ಅಮ್ಮನು ಅಂತಿಲ್ಲ. ಮನೆ ಬಿಟ್ಟು ಹೊರಗಡೆ ಹೋಗ್ತಾ ಇದ್ದೀನಿ. ಮನೆಗೆ ಸುಮ್ಮನೆ ಕೂತಿದ್ದಾರೆ. ನಮ್ಮಮ್ಮಗೆ 9 ತಿಂಗಳು ಇಟ್ಕೊಳ್ಳೋಕೆ ಜಾಗ ಇತ್ತು ಹೊಟ್ಟೆಗೆ. ಇವಾಗ ಮನೆಗೆ ಇಟ್ಕೊಳ್ಳೋಕೆ ಜಾಗ ಇಲ್ಲ. ನಮ್ಮಮ್ಮನಿಗೆ ಎಲ್ಲರೂ ಹೊರಗೆ ಹಾಕಿದ್ರು. ಎಲ್ಲಿ ಹೋಗ್ಲಿ ಎಲ್ಲಿ ಬರ್ಲಿ ಏನು ಗೊತ್ತಿಲ್ಲ ನಮಗೆ. ಅವಾಗ ಮನೆ ಬಿಟ್ಟು ಎಲ್ಲಿ ಹೋದವರೆಲ್ಲ ಹೋದ್ರೆ ಶಾಲೆ ಬಂದು ಮನೆ ಎಲ್ಲಿ ನೋಡಿದವರೆಲ್ಲ ಎಲ್ಲಿ ಹೋಗ್ಬೇಕು ಅಂತ ದಾವಣಗೆರೆಗೆ ಹೋದೆ. ನಾನು ದಾವಣಗೆರೆ ಆಸ್ಪತ್ರೆ ಇದ್ದಾಗ ರಾಧಮ್ಮ ಅಂತ ಒಬ್ರು ಪರಿಚಯ. 2 ಭಾನುವಾರ ಅವ್ರ ಮನೆಗೆ ಕರ್ಕೊಂಡು ಹೋಗಿದ್ರು. ಅವ್ರ ಮನೆಗೆ ಹೋಗಿ ಸೀದಾ
ಅವ್ರ ಮನೆಗೆ ಹೋದ್ಮೇಲೆ ಯಾಕೆ ಜೋಗಮ್ಮ ಬಂದಿ ನಡೆದಿದ್ದೆಲ್ಲ ಹೇಳಿದೆ. ಅಂದ್ಬಿಡು ಇಲ್ಲೇ ಉಚ್ಚಂಗ ಬಂದಿ ಎದ್ದು ಉಚ್ಚಂಗ ಬಂದು ಯೂಸ್ ಮಾಡ್ಕೊಂಡಿರು KTC ಜಬ್ಬಡ ನಗರದ 13ನೇ ಕ್ಲಾಸ್ನಾಗೆ ಅಲ್ಲೊಂದು ಗುಡಿ ಇತ್ತು, ಅಲ್ಲಿರು ಅಂತ ನನ್ನನ್ನು ಬಿಟ್ಟರು. ಅಲ್ಲಿ ಪೂಜೆ ಮಾಡೋದು, ಸಾಮಾನು ತಗೊಳ್ಳೋದು, ಅಜ್ಜಿಗೆ ದೇವರ ಅಲಂಕಾರ ಮಾಡ್ಕೊಡೋದು ಅದೆಲ್ಲ ಮಾಡ್ತಾ ಇದ್ದೆ. ಅದು ಮಾಡ್ಕೊಟ್ಟು ನಾನು ಪಡ್ಲಿಗೆ ತಗೊಂಡು ಭಿಕ್ಷಾಟನೆಗೆ ಹೋಗ್ತಿದ್ದೆ. ಹೋಗ್ತಾಗಿ ಬಂದ್ರೆ ಆ ಅಜ್ಜಿನೂ ಬೈತಿದ್ಲು, ಕುಲಚಿತ್ರ ಸೊಡ್ಡದ ಕೆಳಗ ಬೈತಿದ್ಲು, ನೀನೇನು ಸೂಳೆ ಏನು ರಾತ್ರಿ ಅಂತ ಹೋಗ್ತಿಲ್ಲ ಅಂತ ಆ ಅಜ್ಜಿ ಬೈತಿದ್ಲು. ನನ್ನ ಜೀವನನೇ ಇಷ್ಟ ಏನೋ ಬರೀ ಉಳಿಸ್ಕೊಳ್ಳೋದು ಜೀವನ ಏನು ಅಂತ ಮನಸ್ಸು ಮತ್ತೊಂದ್ ಕಡೆ ನೋವಾಗ್ತಾ ಇತ್ತು. ಆಲಸಿ ಮಾತಾಡೋದು ನೋಡಿ ಕರ್ಕಳ ಅಂತ ಮತ್ತೆ ಹೋಗಿ ಆ ರಾಧಮ್ಮ ಅನ್ನಕ್ಕೆ ಹೇಳಿದೆ, ನಿನಗೆ ಆಯ್ತಕ್ಕ, ಆಕೆ ಆಫೀಸ್ ಇರಲ್ಲ, ಇಲ್ಲಿ ಜಾಲಿನಗರದ ಮನೆ ಬಾಡಿಗೆ ಸೋಬಿ ಸಿಗ್ತವು, 50 ರೂಪಾಯಿ ಮನೆ ಬಾಡಿಗೆ, ಅಲ್ಲೊಂದು ರೂಮ್ ಮಾಡ್ಕೊಡ್ತೀನಿ ಅಲ್ಲಿರು ಅಂತ ಹೇಳಿದ್ರು. ಆಯಮ್ಮ ಒಂದು ತಟ್ಟೆ, ತೆಂಗಿನ ಸ್ಟವ್, ಮಳೆ ಸ್ಟವ್, ಸಿಮೆಂಟಿನ ಕ್ಯಾನ್, ಒದ್ಕೊಳ್ಳೋದು, ಹಾಸ್ಕೊಳ್ಳೋದು, ಚಾಪೆ ಅದನ್ನೆಲ್ಲ ಕೊಟ್ಟು ಆಟೋ ಮಾಡಿಕೊಂಡು ನನ್ನ ಕರ್ಕೊಂಡು ಹೋಗಿ ಅಲ್ಲಿ ಬಿಟ್ಟು ಬಂದು. ಯಾರು ಸಂಬಂಧ ಇಲ್ಲ, ಏನಿಲ್ಲ, ಯಾರ ಅಕ್ಕ ಇಲ್ಲ, ಯಾರ ತಂಗಿ ಇಲ್ಲ. ಅವತ್ತು ನನಗೆ ಹೊರಟಿದ್ದ ಅಕ್ಕನ ತರ ಆಸರೆ ಕೊಟ್ಲು. ಆಯಮ್ಮ ಕರ್ಕೊಂಡು ಹೋಗಿ ಅವ್ರ ಅಕ್ಕ ಅಲ್ಲಿದ್ದು, ಅಲ್ಲಿ ಹೋಗಿ ಅಲ್ಲಿ ಬಿಟ್ಟು ಬಂದು ಅಲ್ಲಿಂದ ನನ್ನ ಹೊಸ ಜೀವನ ಶುರುವಾಯಿತು. ನನ್ನ ಹೊಸ ಜೀವನ ಶುಕ್ರವಾರ, ಮಂಗಳವಾರ, ಅಮಾವಾಸ್ಯೆ, ಹುಣ್ಣಿಮೆ ಪಡ್ಲಿಗೆ ತಗೊಂಡು ಕುಕ್ಕವಾಡಕ್ಕೆ ಹೋಗ್ತಾ ಇದ್ದೆ. ಅಲ್ಲಿ ಹೋದ್ರೆ ಭಿಕ್ಷೆ ಜಾಸ್ತಿ ಕೊಡ್ತಾರೆ. ನಾನು ಓಡಾಡಿದ ಜಾಗ ಅಂತ ಕುಕ್ಕವಾಡಕ್ಕೆ ಹೋಗ್ತಾ ಇದ್ದೆ. ನಾನು ಶಾಲೆ ಊರಲ್ಲೇ ಇದ್ದಿದ್ದು, ನಾನು ಓಡಾಡಿದ ಜಾಗ ಅಂತ ಅಲ್ಲಿಗೆ ಹೋಗ್ತಿದ್ದೆ. ಅವಾಗ ಹಿಟ್ಟು ಸಾರು ಕೊಡ್ತಾ ಇದ್ರು, ಜೋಳದ ಹಿಟ್ಟು, ರಾಗಿ ಹಿಟ್ಟು, ಭಿಕ್ಷಕರಿಗೆ ಹೆಚ್ಚು ಸಾಲ ದಾನ ಕೊಡ್ತಿದ್ರು. ಇವಾಗ ಏನಿಲ್ಲ, ಕೈ ಹೊಡೆದ್ರೆ 1500 ಕೇಳ್ತಾರೆ. ಇವಾಗ ನಮ್ಮ ಅಂತ ಮಟ್ಟಕ್ಕೆ ಬೆಳೆದು ನಿಂತ್ಕೊಂಡ್ಬಿಟ್ಟು ನಾವ್ ಇಟ್ಟಿಸ್ಕೊಂಡು ಜೀವನ ಮಾಡಿ, 5 ಪೈಸೆ ಇಸ್ಕೊಂಡು ಜೀವನ ಮಾಡಿ, ಈಗ 1000 ರೂಪಾಯಿ ಕಡಿಮೆ ಆಗಕ್ಕಿಲ್ಲ. ಹಂಗೆ ಅಕ್ಕಿ ಬಂದಿದ್ದ ಅಕ್ಕಿಯನ್ನ ಮಾರಿ ಅಂಗಡಿಯಲ್ಲಿ ಇಟ್ಟು ಬರ್ತಿದ್ರು. 1 ರೂಪಾಯಿ ಸೇರು ಅಕ್ಕಿ ತಗೊಳ್ತಿದ್ರು ಅಂಗಡಿಗೆ. ಭಿಕ್ಷೆ ಆಡಿ ಬಂದ್ರು ಅಕ್ಕಿನ 1 ರೂಪಾಯಿ ಸೇರು ತಗೊಳ್ತಿದ್ರು. ಆ ಅಕ್ಕಿ ದುಡ್ಡು ಅಲ್ಲೇ ಬಿಟ್ಟು ತಿಂಗಳಿಗೊಂದ್ಸರಿ ಇಸ್ಕೊಂಡ್ಬಂದು ಮನೆ ಬಾಡಿಗೆ ಕೊಡ್ತಾ ಇದ್ದೆ. ತಿಂಗಳ ಮನೆ ಬಾಡಿಗೆ ಕೊಡ್ತಾ ಇದ್ದೆ. ಒಂದು ಸಾರಿ ಏನಾಯ್ತು, 2 ತಿಂಗಳ ಮನೆ ಬಾಡಿಗೆಯನ್ನ ಕೊಟ್ಟಿದ್ದಿಲ್ಲ. 70 ರೂಪಾಯಿ ಅಂಗಡಿ ಇತ್ತು, ನನ್ನ ಹತ್ರ ಒಂದು 30 ರೂಪಾಯಿಯನ್ನ ಜೋಡಿಸ್ಕೊಂಡು ಮನೆಯಲ್ಲಿ ಇಟ್ಟಿದ್ದೆ. 100 ರೂಪಾಯಿ ಕೊಟ್ಟರೆ ಅದನ್ನು ಒಂದು ದಿನ ಅಮಾವಾಸ್ಯೆ ದಿನ ಕುಕ್ಕವಾಡ ಭಿಕ್ಷಾಟನೆಗೆ ಹೋಗಿ ಸಾಯಂಕಾಲ ತನಕ ಅಲ್ಲೇ ಆಗ್ಬಿಟ್ಟು, ಬೇಗ ಹೊರಟು ಬರಲಿಲ್ಲ. ಬಂದೆ, ಬಸ್ ಸ್ಟ್ಯಾಂಡ್ ಇಳಿದ್ರೆ ದೂರ ಆಗ್ಬಿಡ್ತಲ್ಲ ಅಂತ ವಿದ್ಯಾರ್ಥಿ ಭವನಿಗೆ ಇಳಿದು ಹೈಸ್ಕೂಲ್ ಫೀಲ್ಡ್ ಒಳಗಿಂದ ಅರ್ನಾಟಕ, ರೈಲ್ವೆ ಗೇಟು, ಜಾಲಿನಗರ ಹಂಗ್ ಹೋಗ್ಬಿಡ್ತೀನಲ್ಲ ಮನೆಗೆ ಅಂತ ವಿದ್ಯಾರ್ಥಿ ಭವನಿಗೆ ಇಳಿದೆ. ಇವಾಗೆಲ್ಲ ಬಿಲ್ಡಿಂಗ್ಗಳು, ಲೈಟ್ಗಳು ಸಾಕಪ್ಪಿಲ್ಲ. ಅವಾಗ ಏನೇನು ಲೈಟ್ಗಳು ಇದ್ದಿಲ್ರಿ. ಅವಾಗ ಏನೇನು ಲೈಟ್ಗಳು ಇದ್ದು ಕತ್ತು, ಅಲ್ಲಿ ಹೋಗೋಕೆ ಭಯ. ಅವಾಗ ನಾನು ಅಲ್ಲಿ ಇಳಿದು ಹೋಗುವಾಗ ಒಂದು 4-5 ಜನ ಬಂದ್ಬಿಡುದು ಕುಕ್ಕಂತ ಕೂತ್ಕೊಂಡಿದ್ರು. ನಾನು ಪಾಟ್ಲಿಗೆ ತಲೆ ಮೇಲೆ ಇಟ್ಕೊಂಡು ನಡ್ಕೊಂಡು ಹೊಂಟಿದ್ದೆ. ಯಾರು ಏನು ಅಂದ್ರು. ನಾನು ಜೋಗ ಮಾಡ ಊರಾಡಕ್ ಹೋಗಿದ್ದೆ. ಇಷ್ಟೊತ್ತಿಗೆ ಬಂದು ಹೋಗ್ತಾರೆ, ಇಲ್ಲ ನಾವು ಓದ್ತಾಕು, ಹಂಗಾಗಿ ಇಲ್ಲಿ ಇಳಿದು ಹಿಂಗ್ ನಡ್ಕೊಂಡು ಹೋಗ್ತೀನಿ ಹತ್ರ ಆಗತ್ತೆ. ಹಿಂಗ್ ಬಂದಿನ ದುಡ್ಡು ಎಷ್ಟಿದ್ದೀಯ? ಇಲ್ಲ, ನನ್ನ ಹತ್ರ ಯಾವ ದುಡ್ಡು ಇಲ್ಲ, ನನ್ನ ಹತ್ರ ದುಡ್ಡು ಎಲ್ಲಿಂದ ಬರುತ್ತೆ? ಅಕ್ಕಿ ಎಲ್ಲ ಹೋಗಿ ಊರಾಡಿದ್ರು, ಭಿಕ್ಷೆ ಬೆಳೆಯೋದು, ಎಲ್ಲಿ ತಾಂಬೈಲಿ ಅಂತ ಅವ್ರ ಮಕ್ಕಳಿಗೆ ಕಸ್ಕೊಳಕ್ ಬಂದ್ರು. ನಾನು ಅವ್ರ ಕೈಗೆ ಕಸ್ಕೊಳಕ್ ಹೋದೆ. ಅವರು ನಾನು ಕಿತ್ತಾಡೋದು, ಅವ್ರು ಕಿತ್ತಾಡೋದು, ಇಬ್ರು ಕಿತ್ತಾಡೋದ್ರೊಳಗೆ ಅವ್ರ ಕೈಗೆ 1 ಪಡ್ಲಿಗೆ ಹೋಯ್ತು, ನನ್ನ ಕೈಗೆ 1 ಪಡ್ಲಿಗೆ ಬಂತು. 2 ಪಡ್ಲಿಗೆ ನಡುಕ 70 ರೂಪಾಯಿ ದುಡ್ಡು ಇಟ್ಟಿದ್ದೆ. ಅವ್ರು ಕೇಳಾಕ್ತಿದ್ರು. ಅವಾಗ ಪರಿಸ್ಥಿತಿ ಇಲ್ಲ, ಚೀಲ ಇದ್ದಿಲ್ಲ ಇಟ್ಕೊಳಕ್ಕೆ. ಅದನ್ನ ಪಡ್ಲಿಗೆ 70 ರೂಪಾಯಿ ಇಟ್ಕೊಂಡಿದ್ದೆ. ಅಕ್ಕಿ ಎಲ್ಲ ಚೆಲ್ಲಾಡಿಬಿಟ್ರು. ಆ 70 ರೂಪಾಯಿ ಕಸ್ಕೊಂಡು ಅಕ್ಕಿ ಚೆಲ್ಲಾಡ್ಲಿ, ದುಡ್ಡು ಕಸ್ಕೊಂಡ್ರೆ ಕಸ್ಕೊಂಡ್ಲಿ. ನನ್ನನ್ನ ಫುಟ್ಬಾಲ್ ತರ ಚೆಂಡಾಡಿದ್ರು. ಅವ್ರ 4 ಹುಡುಗರು ಸೇರಿ ಫುಟ್ಬಾಲ್ ತರ ಚೆಂಡಾಡಿದ್ರು. ಅವರು ಎಷ್ಟು ದಾರುಣವಾಗಿ ನಡ್ಕೊಂಡ್ರು ಅಂದ್ರೆ, ಅವತ್ತು ಅರಸ್ತೀನಿ, ಚೀನ್ತೀನಿ, ನನ್ನನ್ನು ಬಿಡಿಸ್ಕೊಳ್ಳೋದು ಯಾರಿಲ್ಲ. ಬಟ್ ಎಲ್ಲ ಕಿತ್ತು, ಜಿದ್ರಿ, ಕಚ್ಚಿ, ನೋವು ಮಾಡಿ ಅಷ್ಟೆಲ್ಲ ತೊಂದರೆಗೆ ಇದು ಮಾಡಿದ್ರು. ಅಷ್ಟೆಲ್ಲ ಸಹಿಸ್ಕೊಂಡು ಮನೆಗೆ ಹೋದೆ ಜಾಲಿನಗರಕ್ಕೆ. ಇವತ್ತು ಪತ್ರಿಕೆಯಲ್ಲಿ, ಮೀಡಿಯಾದಲ್ಲಿ ಒಂದು ಹೆಣ್ಣಿನ ಮೇಲೆ ಅತ್ಯಾಚಾರ ಆಯ್ತು, ಒಂದು ಮಗು ಮೇಲೆ ಅತ್ಯಾಚಾರ ಆಯ್ತಂದ್ರೆ ನನ್ನ ಮನಸ್ಸು ಅಲ್ಲಿಗೆ ಹೋಗುತ್ತೆ. ಹೈಸ್ಕೂಲ್ ಫೀಲ್ಡಿಗೆ ದುಷ್ಟ ಜನರು ನಾನು 800 ಅಂತಾನೆ ಗೊತ್ತಿದ್ರೆ ಯಾವತ್ತು ಕುಟುಂಬ ಚೆಂಡಾಡಿದ್ರು ಅವರು. ಇವತ್ತು ಆ ಹೆಣ್ಣಿನ ಮನಸ್ಸು ಏನಾಗಿರ್ಬೋದು, ಆ ಮಗುವಿನ ಮನಸ್ಸು ಏನಾಗಿರ್ಬೋದು ಅಂತ ನನ್ನ ಮನಸ್ಸು ಅಲ್ಲಿಗೆ ಹೋಗುತ್ತೆ. ಅಷ್ಟು ಕ್ರೂರವಾಗಿ ನಡ್ಕೊಂಡ್ರು ಅವತ್ತು ಆ ಜನಗಳು.
ಅಲ್ಲಿಂದ ಮನೆಗೆ ಹೋದೆ, ಹೇಳ್ದೆ ಅವ್ರಿಗೆಲ್ಲ ಹಿಂಗಾಯ್ತು ಅಂತ. ಅವರೇ ಕರ್ಕೊಳಿಸಿ ಊಟ ಮಾಡಿಸಿ ರೂಮಲ್ಲಿ ಬಿಟ್ರು. ನಿದ್ದೆ ಬರ್ತಾ ಇಲ್ಲ, ನನ್ಗೆ ಏನ್ ಅನ್ಸಿಲ್ಲ, ಹಿಂಗಾಗ್ಬಿಡ್ತು, ಬದುಕ್ಬೇಕಾದ್ರೂ ಬದುಕಬಿಡ್ತಾ ಇಲ್ಲ ಜನ, ಈ ರೀತಿ ಮಾಡ್ತಾರೆ, ಏನ್ ಮಾಡ್ಬೇಕಂತ ಯೋಚನೆ ಮಾಡ್ತಾ ಮಾಡ್ತಾ ರೈಲು ಹೋಗೋ ಶಬ್ದ ಕೇಳಿಸ್ತು ಕಿವಿಗೆ. ಮನೆ ಹಿಂದ್ಗಡೆ ರೈಲು ಓಡಾಡ್ತಾ ಇತ್ತು. ಅಲ್ಲಿ ಶಬ್ದ ಬಂದು ಮತ್ತೊಂದು ತರ ಯೋಚನೆ ಮಾಡಿದೆ. ಅವತ್ತು ವಿಷ ಕುಡಿದು ಬದುಕಿದೆ ನಾನು, ಇವತ್ತು ಹೋಗಿ ರೈಲಿಗೆ ಬಿದ್ಬಿಟ್ರೆ ಪೀಸ್ ಪೀಸ್ ಆಗ್ಬಿಡ್ತೀನಿ, ಯಾರು ಬದುಕಿಸೋದಿಲ್ಲ, ಆ ಪೀಸ್ಗಳನ್ನ ಯಾರು ಜೋಡ್ಸಕ್ಕಾಗಲ್ಲ, ಹೋಗಿ ರೈಲಿಗೆ ಬಿದ್ಬಿಡ್ಬೇಕು ಅಂತ ಯೋಚನೆ ಮಾಡಿ. ಮನಸ್ಸುಗಳು ಎರಡಿರ್ತಾವ. ನಿಮ್ಮ ಮಕ್ಕಳಿಗೆ ಹೇಳ್ರಿ, ನಿಮ್ಮ ಮೊಮ್ಮಕ್ಕಳಿಗೆ ಹೇಳ್ರಿ ಈ ವಿಚಾರವನ್ನು. ಮನಸ್ಸುಗಳು ಎರಡಿರುತ್ತೆ. ಕೃಷ್ಣಮೂರ್ತಿಯವರು ಯೋಚನೆ ಮಾಡ್ತಾ ಇದ್ರು, ಮಂಜಮ್ಮ ಬರ್ತಾಳೆ ಬರ್ತಾಳೆ ಅಂತ. ನಾನು ಬರ್ದೆ. ಮಂಜಮ್ಮ ಆರೋಗ್ಯ ಸರಿ ಇಲ್ಲ ಅಂತಾಳೆ, ಕೆಮ್ತಾ ಇದ್ದಾಳೆ, ಆಕಿ ಬರ್ತಾಳೋ ಬರೋದಿಲ್ಲೋ ಅಂತಿದ್ರೆ ನಾನು ಬರ್ತಿದ್ದಿಲ್ಲ. ಮಂಜಮ್ಮ ಬಂದೇ ಬರ್ತಾಳಂತ ಕೃಷ್ಣಮೂರ್ತಿ ಅವ್ರಿಗೆ ಗ್ಯಾರಂಟಿ ಇತ್ತು. ಬಂದೆ ನಾನು. ನಂಗೆ ಮನಸ್ಸಿನಂತೆ ಮಹಾದೇವ. ಆಗುತ್ತೆ ಅಂದ್ರೆ ಆಗುತ್ತೆ, ಆಗಲ್ಲ ಅಂದ್ರೆ ಆಗಲ್ಲ, ಆಗುತ್ತೆ ಅಂದ್ರೆ ಆಗುತ್ತೆ, ಆಗಲ್ಲ ಅಂದ್ರೆ ಸಿಗುತ್ತೆ ಅಂದ್ರೆ ಸಿಗುತ್ತೆ, ಸಿಗಲ್ಲ ಅಂದ್ರೆ ಸಿಗಲ್ಲ ಅಂತ ಮನಸ್ಸುಗಳು ಎರಡಿರುತ್ತೆ. ಒಂದು ಮನಸ್ಸು ರೈಲಿಗೆ ಬಿಡು ಅಂತ ಹೇಳ್ತಾ ಇತ್ತು, ಹೋಗು ಎದ್ದು ಹೋಗಿ ಗಾಳಿ ಬಿಟ್ಬಿಡು, ದುಡ್ಡಾಗಿ ಸತ್ತೋಗ್ಬಿಡ್ತೀವಿ, ಸರಿ ಆಗಲ್ಲ ಸಾಧ್ಯ ಅಂತ ಒಂದು ಮನಸ್ಸು ಹೇಳ್ತಾ ಇತ್ತು. ಇನ್ನೊಂದು ಮನಸ್ಸು ಹೇಳ್ತಾ ಇತ್ತು, ಬೇಡ ಸಾಯ್ಬೇಡ, ಇಲ್ಲೇ ಇದ್ದೆ ಏನಾದ್ರು ಮಾಡು, ನಿನ್ನನ್ನು ನೀನು ಗುರುತಿಸ್ಕೊ, ನೀನು ಸಾಯ್ಬೇಡ ಅಂತ ಇನ್ನೊಂದು ಮನಸ್ಸು ಹೇಳ್ತಿತ್ತು. ಸಾಯಬೇಡ ಅನ್ನೋ ಮನಸ್ಸಿನ ಜೊತೆ ಸಾಯಿ ಅನ್ನೋ ಮನಸ್ಸನ್ನ ಒಂದೇ ಕಡೆ ಹೋಲಿಸಿದೆ ನಾನು. ಒಂದೇ ನೇರ ದೃಷ್ಟಿಯಲ್ಲಿ ನೋಡೋ ತರ ಮಾಡಿಕೊಂಡು ನಾನು ಸಾಯಬಾರದು ಅಂತ ನಿರ್ಧಾರ ಮಾಡಿ ಒಂದು ತಮ್ಮಿಗೆ ನೀರನ್ನು ಕುಡಿದು 10 ನಿಮಿಷ ಕಣ್ಣು ಮುಚ್ಚಿಕೊಂಡು ಮಲ್ಕೊಂಡ್ಬಿಟ್ಟೆ. ಅವತ್ತಿನಿಂದ ಇವತ್ತಿನವರೆಗೂ ನಾನು ಸಾಯ್ಬೇಕಂತ ಅನಿಸೇ ಇಲ್ಲ ಜೀವನ. ನಾನು ಶಾಲಾ ಕಾಲೇಜಿನ ಮಕ್ಕಳಿಗೆ ಎದುರಿ ಹೇಳ್ತೇನೆ, ಆತ್ಮಹತ್ಯೆ ಒಂದೇ ಕೊನೆ ಅಲ್ಲ ಜೀವನದಲ್ಲಿ. ಮಾನವ ಜನ್ಮ ಇದು ಕೊನೆಯ ಜನ್ಮ. ಹುಟ್ಟಿ ಬರೋದು ಸುಲಭ, ಆದ್ರೆ ನಾವು ಬದುಕಬೇಕು, ಬದುಕಿ ತೋರಿಸ್ಬೇಕು, ನಮ್ಮನ್ನ ನಾವು ಗುರುತಿಸ್ಕೋಬೇಕು. ಬಂಧುಗಳೇ, ಇಲ್ಲಿ ಯಾರು ಯಾರನ್ನ ಗುರುತಿಸೋದಿಲ್ಲ, ಯಾರು ಯಾರನ್ನ ಗುರುತಿಸೋದಿಲ್ಲ. ನಾವು ಮಾಡ್ತಕ್ಕಂಥ ಕೆಲಸದಲ್ಲಿ ನಮ್ಮನ್ನ ನಾವು ಗುರುತಿಸ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಬೇಕು. ಇಲ್ಲಿ ಪತ್ರಕರ್ತರಿದ್ದಾರೆ, ಅವ್ರ ಎದುರಿಂದ ಪರಿಚಯ ಆದ್ರು, ಅವ್ರ ಬರಗದಿಂದ ಪರಿಚಯ ಆದ್ರು. ನಮ್ಮ ಕಟ್ಕೊಳ್ಳೋ ಸಾರ ಅವರು ಇನ್ನು ಕಲಾವಿದರಿದ್ದಾರೆ, ಅವ್ರ ಗಂಡ ಹೆಂಡತಿ ಇಬ್ರು ಕಲಾವಿದರು. ಅವರ ಕಲೆಯಲ್ಲಿ ಅವರನ್ನ ಗುರುತಿಸ್ಕೊಂಡು, ಅವರಿಗೆ ಗುರುತಿಸ್ಕೊಳ್ಳೋದಕ್ಕೆ ಒಂದು ಅವಕಾಶ ಇತ್ತು, ಒಂದು ಸ್ಥಾನ ಇತ್ತು. ನನ್ನನ್ನು ನಾನು ಗುರುತಿಸ್ಕೊಳ್ಳೋದಕ್ಕೆ ಅವಕಾಶ ಇದ್ದಿಲ್ಲ, ಸ್ಥಾನ ಇದ್ದಿಲ್ಲ, ಸಮಾಜ ಇದ್ದಿಲ್ಲ, ಬಂಧು ಇದ್ದಿಲ್ಲ, ಬಳಗ ಇದ್ದಿಲ್ಲ. ನಾನು ಏನಾದ್ರೂ ಮಾಡಿ ನನ್ನನ್ನು ನಾನು ಗುರುತಿಸ್ಕೋಬೇಕು ಅಂತ ಗುರುತಿಸ್ಕೊಳ್ತಕ್ಕಂಥ ಕೆಲಸವನ್ನ ನಾನು ಮಾಡ್ಕೊಂಡೆ ಕೆಲಸ. ಅಂತ ಕೆಲಸವನ್ನ ಮಕ್ಕಳು ನೀವು ಮಾಡ್ರಿ ಅಂತ ಹೇಳ್ತಾರೆ. ಆತ್ಮಹತ್ಯೆ ಕೊನೆಯದಲ್ಲ, ಬದುಕಬೇಕು, ಬದುಕಿ ಈಜಬೇಕು, ಈಜಿ ದಡವನ್ನ ಸೇರ್ಬೇಕು, ಇದ್ದು ಜಯಿಸ್ಬೇಕು. ನಾವು ಸಾವೊಂದೇ ಕೊನೆಯದಲ್ಲ. ಲವ್ ಫೇಲ್ಯೂರ್ ಆಗಿ ಆತ್ಮಹತ್ಯೆ ಮಾಡ್ಕೊಳ್ತೀರಾ, ಎಕ್ಸಾಮ್ ನಲ್ಲಿ ಮಾರ್ಕ್ಸ್ ಕಡಿಮೆ ತಗೊಂಡ್ರೆ ಆತ್ಮಹತ್ಯೆ ಮಾಡ್ತೀರಾ. ಹೆಣ್ಮಗು ಮಗ ಮದುವೆ ಮಾಡ್ಕೊಂಡು ಬಂದ ಮೇಲೆ ಒಂದ್ ಮಗು ಕೈಗೆ ಕೊಟ್ಟು ಹೆಂಡತಿ ಸತ್ತೋದ್ರೆ ಅಯ್ಯೋ ನಾನು ಅನಾಥನಾಗ್ಬಿಟ್ಟೆ, ಮಗುನ ನನ್ನ ಜೀವ ಮೂಲ ಮಾಡೋದ್ಬಿಟ್ಲು, ನಾನಿರೋದು ಬೇಡ ಅಂತ ನೀನ್ ಆತ್ಮಹತ್ಯೆ ಮಾಡ್ಕೊಳ್ಳೋದು ಬೇಡ. ಮಗ ಒಂದು ಗಂಡು ಮಗನ ಕೊಟ್ಟು ಒಂದು ಹೆಣ್ಣು ಮಗನ ಕೊಟ್ಟು ಗಂಡ ಅನಾಹುತನಾಗಿ ಸತ್ತೋದ್ರೆ ಈಕೆ ಅಳಕ್ ಶುರು ಮಾಡ್ಬಿಡ್ತಾಳೆ, ನನ್ ಗಂಡ ನನ್ ಕೈ ಬಿಟ್ಟು ಹೋಗ್ಬಿಟ್ಟ, ನಾನಿನ್ನು ಬದುಕಬಾರ್ದು, ನನ್ನನ್ನು ಯಾರು ನೋಡ್ಕೋಬೇಕು, ನಾನ್ ಬದುಕಬಾರ್ದು, ನನ್ ಜೊತೆ ನನ್ ಮಗನೂ ಬದುಕಬಾರ್ದು ಅಂತ ಅವರು ತಾಯಿ ಮಕ್ಕಳು ಆತ್ಮಹತ್ಯೆ ಮಾಡ್ಕೊಳ್ತಾರೆ. ದಯವಿಟ್ಟು ಆತ್ಮಹತ್ಯೆಯನ್ನ ಮಾಡ್ಕೋಬೇಡ್ರಿ, ಅದನ್ನ ಬದುಕಿ ತೋರಿಸ್ಬೇಕು. ನಾವು ಬದುಕಿ ತೋರಿಸ್ಬೇಕು. ಭೂಮಿ ವಿಶಾಲವಾಗೈತಿ, ಇದು ಸ್ವತಂತ್ರ ಭಾರತ, ನಾವೆಲ್ಲಾದ್ರೂ ಬದುಕಿ ತೋರಿಸ್ಬೋದು ಅಂತ ಶಾಲಾ ಕಾಲೇಜಿನ ಮಕ್ಕಳಿಗೆ ಹೇಳ್ತಾ ಇರ್ತೀನಿ. ಅವತ್ತಿಂದ ಇವತ್ತಿನವರೆಗೆ ನಾನು ಸಾಯೋ ಪ್ರಯತ್ನ ಮಾಡಿಲ್ಲ. ಅವತ್ತು ನಾನು ಚೊಂಬು ನೀರು ಕುಡಿದೀನಿ, ನೀವು ಚೊಂಬುಗಳನ್ನ ಬಾಟ್ಲಿ ಇಟ್ಕೊಳ್ತೀರಿ, ಒಂದು ಬಾಟ್ಲಿ ತುಂಬಾ ನೀರು ಕುಡಿದು ನಿಮ್ಮ ಜೀವನ ನೀವು ಕಾಪಾಡ್ಕೊಳ್ರಿ ಅಂತ ನಾನು ತುಂಬಾ ಹೇಳ್ತೀನಿ. ಅದೇ ಅಷ್ಟೇ ಎಲ್ಲ ಆಯ್ತು. ಒಂದು ದಿನ ದಾವಣಗೆರೆ ಹಳೆ ಬಸ್ ಸ್ಟ್ಯಾಂಡ್ ನಲ್ಲಿ ಶ್ರುತಿ ಬಾರಿಸ್ತಾ ಇದ್ದ ಒಬ್ಬ ಮನುಷ್ಯ, ಒಬ್ಬ ಅಂಗಿ ನಿಕ್ಕರ್ ಹಾಕೊಂಡಿರೋ ಹುಡುಗ ಜಡೆ ಬಂದಿತ್ತು, ಅವನು ನೃತ್ಯವನ್ನ ಮಾಡ್ತಾ ಇದ್ದ. ಅವರಪ್ಪ ಹಾಡನ್ನ ಹಾಡ್ತಾ ಇದ್ದ. ನಾನು ಭಿಕ್ಷೆ ಕಟ್ಕೊಂಡು ಅಲ್ಲಿ ಬಂದೆ. ಹಾಡೋದು ಕಟ್ಕೊಂಡಿರೋದು ಹಳೆ ಬಸ್ ಸ್ಟ್ಯಾಂಡ್ ಅಲ್ಲಿ.
ಹಳೆ ಬಸ್ ಸ್ಟ್ಯಾಂಡ್ ನೋಡಿದೆ, ನಾನು ಹೋಗಿ ನಿಂತ್ಕೊಂಡು ನೋಡಿದೆ. ಅವ್ನು ಚೆನ್ನಾಗಿ ಕುಣಿತಾ ಇದ್ದ. ಅವ್ರು ಗಂಡು ಹುಡುಗ ಇದನ್ನು ಕುಣಿತಾ ಇದ್ದಾನೆ, ನಾನ್ಯಾಕೆ ಅದನ್ನು ಕುಣಿಬಾರ್ದು, ನಾನು ಕಲಿಬೇಕಲ್ಲ ಅಂತ. ಆ ಜನ ಎಲ್ಲ ಹೋದ್ಮೇಲೆ ಅವ್ರಿಗೆ ಹೋಗಿ ಅಪ್ಪ ಅಂತ ಕರೆದೆ. ಯಾರು ನೀನು ಅಂತರು. ನಾನು ಜೋಗಮ್ಮಪ್ಪ ಈಗ ಲೇ ನಿಜ ಏನು ಅಪ್ಪ, ನನಗಿನ್ನ ಡ್ಯಾನ್ಸ್ ಕಲಿಸ್ಕೊಡಪ್ಪ, ನೀನು ಕಲಿತೀನಿ ಅನ್ಕೊಂಡಪ್ಪ, ಕಲಿತೀನಿ. ಆಸೆ ಐತಾ ನಿನಗೆ? ಕಲಿತೀನಪ್ಪ, ಆಸೆ ಐತೆ. ಆಮೇಲೆ ಆತ ಅಲ್ಲಿ ಬೊಂಬು ಬಜಾರ್ ಕಡೆ ಮಟ್ಟಿಕಲ್ ಅಂತ ಇತ್ತು, ಆ ರೈಸ್ ಮಿಲ್ಗಳು, ಆ ರೈಸ್ ಮಿಲ್ ಜಾಗದ ಚಿಕ್ಕದು ಕುಡಿಸ್ತಾಕೊಂಡು ಸುಮಾರು 12 ಕುಡಿಸ್ತಿತ್ತು. ಆ ಮಿಲ್ ಪಕ್ಕಕ್ಕೆ ಇಂಥ ಜಾಗಕ್ಕೆ ಬಾ ಅಂತ ಹೇಳಿ ನನ್ನನ್ನು ಹೇಳಿ ತಾವು ಹೋದ್ರು. ನಾನು ಬೆಳಗ್ಗೆ ಹೋದ್ರೆ ಅಲ್ಲಿ ದಿನ ಅವರು ಚೌಪಿಟ್ಟು ಕುಣಿಸಿದ್ರು, ಆಮೇಲೆ ಕೊಡ ಇಟ್ಟು ಕುಣಿಸಿದ್ರು, ಆಮೇಲೆ ಅದಕ್ಕೆ ನವಲ್ಗರಿ ಚೆಟ್ಟನ್ನ ಇಟ್ಟು ಕುಣಿಸಿದ್ರು, ಆಮೇಲೆ ಅದಕ್ಕೆ ಮೂರ್ತಿಗಳನ್ನ ಇಟ್ಟು ಕುಣಿಸಿದ್ರು, ಆಮೇಲೆ ಅದಕ್ಕೆಲ್ಲ ಹೂವು ಅಲಂಕಾರಗಳನ್ನ ಮಾಡಿ ಇಟ್ಟು ಕುಣಿಸಿದ್ರು. ನಾನು ಕುಣಿತೀನಿ ಅಂತ ಯಾವಾಗ ಅವ್ರಿಗೆ ಮನವರಿಕೆ ಆಯ್ತು, ಅವತ್ತಿನಿಂದ ನನ್ನನ್ನು ಅವ್ರ ಜೊತೆಗೆ ಕರ್ಕೊಂಡು ಹೋಗಿ ಶುರು ಮಾಡಿದ್ರು. ಕರ್ಕೊಂಡು ಹೋದ್ರೆ ಸಿನಿಮಾ ಸಮಯದಲ್ಲಿ ಸಿನಿಮಾ ಟಾಕೀಸ್ ಹತ್ರ ಕುಣಿಸ್ತಿದ್ದ. ಹಳೆ ಎಲ್ಲೆಲ್ಲಿ ಬಸ್ಗಳು ನಿಲ್ಲಿಸ್ತಾವ ದಾವಣಗೆರೆಗೆ, ಹಳ್ಳಿ ಬಸ್ ಸ್ಟ್ಯಾಂಡ್ಗಳು, ಅಲ್ಲೆಲ್ಲಿ ಕುಣಿಸ್ತಿದ್ದ. ಬಸ್ ಸ್ಟ್ಯಾಂಡ್ ಅಲ್ಲಿ ಕುಣಿಸ್ತಾ ಇದ್ದ, ದೇವಸ್ಥಾನಗಳ ಹತ್ರಲ್ಲೂ ಕುಣಿಸ್ತಾ ಇದ್ದ. ಒಂದ್ಸರಿ ರಾಣಿಬೆನ್ನೂರು ಕಡೆ ಒಣಮೆಣಸಿಕಾಯಿ ಸಿಕ್ಕಿಲ್ಲ ಅಂತ ಕರ್ಕೊಂಡು ಹೋಗಿ ಅವ್ರು ಒಬ್ಬೊಬ್ರು 4 ಚೀಲ ಮೆಣಸಿನಕಾಯಿ ತಗೊಂಡ್ರು. ನನಗೊಂದು ಇಡೀ ಮೆಣಸಿನಕಾಯಿ ಕೊಟ್ಟಿದ್ದಿಲ್ಲ. ಅಷ್ಟೆಲ್ಲ ಕೊಟ್ಟಿದ್ರು. ನಾನು 5 ಪೈಸೆ ರೊಕ್ಕ ಕೊಟ್ಟು ಮನುಷ್ಯ ಅಲ್ಲ, 5 ಪೈಸೆ ಕೊಟ್ಟು ಮನುಷ್ಯ ಅಲ್ಲ. ಅವ್ನ ಒಳ ಕುತ್ಕೊಂಡು ತಿಂತಿದ್ದ, ನಾನು ಹೊರ ಕುತ್ಕೊಂಡು ತಿಂತಿದ್ದೆ. ಅವ್ರ ಮನೆಗೆ ಹೋದ್ರೆ ಅವ್ರು ಮುಸ್ಲಿ ಒಳಗೆ ಇರ್ತಿದ್ರು, ನಾನು ಮುಸ್ಲಿ ಒಳಗೆ ಇರ್ತಿದ್ದೆ. ನನಗೆ ನೆನಪಾಗಿದ್ದು ಏನಂದ್ರೆ, ನಾವು ಆದಿವಾಸ ಜನಾಂಗದವರು, ಕೆಳವರ್ಗದವರು ನೀರಿಗೆ ಬಂದ್ರೆ ಬಾವಿ ಹತ್ರ ನಾವು ನೀರು ಎತ್ತಿ ಹಾಕ್ತಿದ್ವಿ, ಮುಟ್ಟಿಸ್ಕೊಳ್ತಿದ್ದಿಲ್ಲ. ಅವ್ರಿಗೆ ಬಾವಿಗೆ ನೀರು ತೆಗೆದು ಅವ್ರ ಕೊಡಕ್ಕೆ ಹಾಕಿದಾಗ ಅವ್ರು ಆ ಕೊಡ ತಗೊಂಡು ಹೋಗ್ತಾ ಇದ್ರು. ಅವ್ರು ಹೋಟ್ಲಿಗೆ ಬಂದ್ರು ಎತ್ತಿ ಹಾಕ್ತಾ ಇದ್ವಿ. ಅವ್ರ ಗ್ಲಾಸ್ಗಳು ಬೇರೆ ಇಟ್ಟಿದ್ರು, ಅವ್ರಿಗೆ ನೀರು ಅದ್ರೊಳಗೆ ಹಾಕ್ತಾ ಇದ್ವಿ. ನನಗೆ ಅದು ಬಂತು. ನಾನು ಅವತ್ತು ಹಂಗು ಕೊಟ್ಟೋಳು, ಇವತ್ತು ನನಗೆ ಆ ಪರಿಸ್ಥಿತಿ ಬಂತು. ಜೀವನ ಇಷ್ಟೇ, ಕಾಲಚಕ್ರ ಉರುಳ್ತಾ ಇರುತ್ತೆ. ಕೆಳಗಿದ್ದವರು ಮೇಲ್ ಬರ್ತಾನೆ, ಮೇಲಿದ್ದವರು ಕೆಳಗೆ ಬರ್ತಾರೆ. ಇಲ್ಲಿ ಯಾರೂ ಶಾಶ್ವತ ಅಲ್ಲ, ಯಾರೂ ಹೆಚ್ಚು ಅಲ್ಲ, ಯಾರೂ ಕಮ್ಮಿ ಅಲ್ಲ. ಮಂಜಮ್ಮ ಇಲ್ಲಿ ಮಂಜಮ್ಮ ದೊಡ್ಡವಳಲ್ಲ. ನೀವೆಲ್ಲರೂ ಕೆಳಗೆ ಕೂತ್ಕೊಂಡಿದ್ದೀರಿ, ಕತೆ ಕೇಳ್ತಾ ಇದ್ದೀರಿ. ನೀವೆಲ್ಲರೂ ಸಣ್ಣರಂದ್ರೆ ನೀವು ಸಣ್ಣರಲ್ಲ. ಇಲ್ಲಿ ಎಲ್ಲರೂ ಸಮಾನರು, ಇಲ್ಲಿ ಎಲ್ಲರೂ ಸಮಾನರು. ಯಾಕೆ ಸಮಾನರು ಅಂತಂದ್ರೆ, ನಿನ್ನೆ ನನ್ನ ಸಮುದಾಯದವ್ರನ್ನ ಕರೆದಿದ್ದಾರೆ, ಇವತ್ತು ನಾನು ಬಂದಿದ್ದೀನಿ. ಇವತ್ತು ಮಹಿಳೆಯರು ಇದ್ದಾರೆ, ಪುರುಷರು ಇದ್ದಾರೆ, ತೃತೀಯ ಲಿಂಗಿಗಳಲ್ಲಿ. ಇದು ಒಂದು ಸಮಾನತೆಯ ವೇದಿಕೆ, ಇದು ಒಂದು ಸಮಾನತೆಯ ಅಂತ ಹೇಳೋದಕ್ಕೆ ನನ್ಗೆ ತುಂಬಾ ಖುಷಿ ಆಗ್ತಾ ಇದೆ. ಇಲ್ಲಿ ಎಲ್ಲರೂ ದೊಡ್ಡವರು, ಎಲ್ಲರ ಆತ್ಮದಲ್ಲಿ ಪರಮಾತ್ಮ ಇದ್ದಾರೆ. ನಾನ್ ಜೋಗಮ್ಮ, ಆಕಿಗೆ ಸಿಟ್ಟು ಬಂದ್ರು, ಆಕಿಗೆ ತಡವಿ ನಾವೇನಾದ್ರೂ ಶಾಪ ಕೊಟ್ರೆ ನಿಮಗೆ ಶಾಪ ತಟ್ಟುತ್ತೆ ಅನ್ನೋದು ಸುಳ್ಳು. ಯಾರಾದ್ರೂ ಜಗವರು ಏನಾದ್ರೂ ಶಾಪ ಹಾಕಿದ್ರೆ ಶಾಪ ತಟ್ಟುತ್ತೆ ಅನ್ನೋದು ಸುಳ್ಳು. ಅದೆಲ್ಲ ಸುಳ್ಳು. ನೀವು ಮಾಮೂಲಿನೇ ಇದ್ದೀರಿ, ನಾನು ಮಾಮೂಲಿದ್ದೀನಿ. ನಿಮ್ಮ ಮನಸ್ಸನ್ನ ಅವರು ನೋಯಿಸಿದ್ರೆ ಅವರಿಗೆ ಒಳ್ಳೇದಾಗಲ್ಲ, ಅವರ ಮನಸ್ಸನ್ನ ನೀನು ನೋಯಿಸಿದ್ರೆ ನಿನಗೆ ಒಳ್ಳೇದಾಗಲ್ಲ. ಎಲ್ಲರ ಆತ್ಮದಲ್ಲಿ ಪರಮಾತ್ಮ ಇದ್ದಾನೆ. ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನಿಗೆ ಗೌರವ ಕೊಟ್ಟಾಗ ನಾವುಗಳು ಆರಾಧಿಸುವಂತ ದೈವ ನಮ್ಮನ್ನ ಕಾಪಾಡುತ್ತೆ ಅಂತ ಹೇಳೋದಕ್ಕೆ ನನಗೆ ಖುಷಿ ಆಗುತ್ತೆ. ಅವತ್ತು ಅವನು ಅಷ್ಟೆಲ್ಲ ಮಾಡ್ತಾ ಇದ್ದ. ಅವ್ರು ನಾನು ಹೊರ ಕುಂದುತ್ತಿದ್ದೆ, ಹೊರಗೆ ಮಕ್ಕಂತಿದ್ದೆ. ನನಗೆ ಅದು ನೆನಪಾಗ್ತದೆ. ಇವತ್ತು ಅವನ್ನೆಲ್ಲ ಉದಾಹರಣೆ ತಗೊಳ್ತಾ ಇದ್ದೆ. ನನ್ನ ಬದುಕಿದ್ದು ನಾನು ಎಲ್ಲೂ ಓದಿದ್ದಲ್ಲ, ಎಲ್ಲಿ ಕತೆ ಕೇಳಿದ್ದಲ್ಲ. ಇದು ನನ್ನ ಬದುಕಿನ ಜೀವನದ ಗಂಟ, ನನ್ನ ಜೀವನದ ಕಥೆ ಇದು. ಅದನ್ನ ನಾನು ನೆನಪಿಸ್ಕೊಳ್ತಾ ಇದ್ದೆ. 1 ವರ್ಷ ಇಡೀ ಅವರ ಜೊತೆ ದುಡಿದು ಅವರಿಗೆ ಕೊಟ್ಟೆ. ಮತ್ತೆ ನಾನು ದುರ್ಗಮ್ಮನ ಜಾತ್ರೆಗೆ ಬರ್ಬೇಕಾದ್ದು. ಅವತ್ತು ದುರ್ಗಮ್ಮನ ಜಾತ್ರೆಗೆ ಬರ್ಬೇಕಂದ್ರೆ ಈ ರಾಧಮ್ಮ ಕೊಟ್ಟ ಸೀರೆಗಳೆಲ್ಲ ಅರ್ಧ ಹೋಗಿತ್ತು, ಸೀರೆಗಳಿಲ್ಲ. ಹಳೆ ಮಾರ್ಕೆಟಿಗೆ ಹೋದೆ ದಾವಣಗೆರೆಯಲ್ಲಿ. 5 ರೂಪಾಯಿ ಕೊಟ್ಟು 2 ಸೀರೆಯನ್ನ ತಗೊಂಡೆ. 3 ರೂಪಾಯಿಗೆ 1 ಸೀರೆ, 2 ರೂಪಾಯಿಗೆ 1 ಸೀರೆ. ಯಾರು ಬಿಟ್ಟಿದ್ದು ಒಂದು ಸೀರೆ ಜಾಕೆಟಿಗೆ 2 ರೂಪಾಯಿ, ಒಂದು ಸೀರೆ ಜಾಕೆಟಿಗೆ 3 ರೂಪಾಯಿ. 5 ರೂಪಾಯಿ ಕೊಟ್ಟು 2 ಸೀರೆನ ತಗೊಂಡೋಗಿ ಇವತ್ತು ಸಾವಿರಾರು ಸೀರೆಗಳು ನನ್ನ ಹತ್ರ. ಅವತ್ತು 5 ರೂಪಾಯಿ ಹಳೆ ಸೀರೆ ತಗೊಂಡಿದ್ದೆ, ಇವತ್ತು ಸಾವಿರಾರು ಸೀರೆಗಳು ನನ್ನ ಹತ್ರ. ನಾನ್ ತಗೊಂಡಿದ್ದಲ್ಲ, ಅದೆಲ್ಲ ನಿಮ್ಮಂತ ಕೊಟ್ಟಿದ್ದೆ. ನಾನ್ ತಗೊಳ್ಳೋದು ಏನಿದ್ರು ಬ್ಲೌಸ್ 1 ಮೀಟರ್, 4 ಮುಂದಕ್ಕೆ ಪೇಟಿ ಕೊಟ್ಟು ಬಟ್ಟೆ. ಅದು ಬಿಟ್ಟರೆ ಏನಿಲ್ಲ. ನಾನು ತಗೊಳ್ಳೋದಷ್ಟೇ. ಎಲ್ಲ ಅಮಾವಾಸ್ಯೆ ಅಂತ ಮಾಡಿದೆ, ಹುಣ್ಣಿ ಅಂತ ಮಾಡಿದೆ. 15 ದಿನ ಕತ್ತಲು, 15 ದಿನ ಬೆಳಕು ಅಂತ ಬೆಳಕನ್ನ ಕೊಡತಕ್ಕಂತ ಬೆಳಕಿನ ಕೆಳಗೆ ಸೂರ್ಯನ ಕೆಳಗೆ ಕತ್ತಲಿರುತ್ತೆ, ಸೂರ್ಯನ ಹಿಂದೆ ಕತ್ತಲಿರುತ್ತೆ, ಚಂದ್ರನ ಸುತ್ತ ಕತ್ತಲಿರುತ್ತೆ.
ದೀಪ ಇಟ್ಟಾಗ ದೀಪದ ಸುತ್ತ ಕತ್ಲಿರುತ್ತೆ, ಅಂತ ದೀಪದ ಕೆಳಗೆ ಕತ್ಲಿರುತ್ತೆ. ಅಂದ್ರೆ ನಮ್ಮ ಜೀವನದಲ್ಲಿ ಕತ್ಲು ಇರಬಾರ್ದು ಅಂತೀರಾ, ಕಷ್ಟ ಇರಬಾರ್ದು ಅಂತೀರಾ. ಅಂತ ಹರಿಶ್ಚಂದ್ರನಿಗೆ ಕಷ್ಟ ಬಿದ್ದಿದ್ದಲ್ಲ, ಅಂತ ದೇವಾನ ದೇವತೆಗಳಿಗೆ ಕಷ್ಟ ಬಿದ್ದಿದ್ದಲ್ಲ, ಶ್ರೀರಾಮಚಂದ್ರನಿಗೆ ಕಷ್ಟ ಬಿದ್ದಿದ್ದಲ್ಲ, ಅಂತ ಮಹಾನ್ ಪುರುಷರು ರಾಘವೇಂದ್ರ ಸ್ವಾಮೀಜಿ ಆಗಿರ್ಬೋದು, ಜಡಗುರ್ತಿ ಜಡಿತಾತ ಆಗಿರ್ಬೋದು, ಜಡಿತಾತ ಇವರೆಲ್ಲ ಭೂಮಿ ಮೇಲೆ ಹುಟ್ಟಿದವರು. ನಾನು ಈಶ್ವರ ಪಾರ್ವತಿ ಹುಲಿಯಪ್ಪ ಎಲ್ಲ ಅವ್ರ ಬಗ್ಗೆ ಎಲ್ಲ, ಇವರೆಲ್ಲ ಭೂಮಿ ಮೇಲೆ ನಡೆದಾಡಿದಂತ ದೇವರುಗಳು. ಕುಮಾರಸ್ವಾಮಿ ಅವರು, ಆ ಪುಟ್ಟಯ್ಯ ಇವರೆಲ್ಲ ನಡೆದ, ಅವರೆಲ್ಲ ಎಷ್ಟೆಲ್ಲ ಕಷ್ಟಗಳನ್ನ ಅನುಭವಿಸಿದ್ದಾರೆ. ಅಷ್ಟೆಲ್ಲ ಕಷ್ಟಗಳನ್ನ ಅನುಭವಿಸಿದಕ್ಕೆ ಇವತ್ತು ದೇವರಾಗಿ ಫೋಟೋಗಳ ಮೇಲೆ ದೇವಸ್ಥಾನಗಳಲ್ಲಿ ಆರಾಧಿಸ್ತಾ ಇದ್ದಾರೆ. ನಾವು ನೋವುಗಳನ್ನ ಅನುಭವಿಸಿ ಸುಖವನ್ನ ಅನುಭವಿಸಬೇಕು. ಅದಕ್ಕಾಗಿ ನಾಳೆ ಬರೋ ಯುಗಾದಿ ದಿನ ಎಲ್ಲರೂ ಬೇವು ಬೆಲ್ಲವನ್ನ ತಿಂತೀವಿ. ಬೇವು ಬೆಲ್ಲ, ಕಹಿ ಸಿಹಿ ಎರಡನ್ನೂ ಸಮಾನವಾಗಿ ಸ್ವೀಕಾರ ಮಾಡಬೇಕು ನಾವು ಅಂತ ಹಿರಿಯರು ಬೇವು ಬೆಲ್ಲವನ್ನ ತಿನ್ನೋದನ್ನ ಅಭ್ಯಾಸ ಮಾಡಿದ್ದಾರೆ. ನೀವೆಲ್ಲ ತಿನ್ನೋದಿಲ್ಲ, ಸಿಟಿಯಿಂದ ಗೊತ್ತಿಲ್ಲ. ನಮ್ ಕಡೆ ಎಲ್ಲ ಬೇವು ಬೆಲ್ಲನ ತಿಂತೀವಿ. ಬೇವು ಮಾಡ್ಕೊಂಡು ತಿನ್ನೋರು ಜಾಸ್ತಿ. ನಮ್ಮ ಮನೆಗಳೆಲ್ಲ ಬೇವು ಬೆಲ್ಲನ ದೇವಿ ನೈವೇದ್ಯ ಮಾಡೋದು. ನಾವು ಪುಡಿ ಗಿಡಿ ಎಲ್ಲ ಮಾಡಿ ನೈವೇದ್ಯ ಮಾಡಲ್ಲ, ಬೇವು ಬೆಲ್ಲವನ್ನು ದೇವಿ ನೈವೇದ್ಯ ಮಾಡಿ ಅದನ್ನ ನಾವು ತಿಂತೀವಿ. ಹಾಗೆ ಜೀವನದಲ್ಲಿ ಎಲ್ಲವನ್ನ ಸಮನಾಗಿ ಸ್ವೀಕಾರ ಮಾಡಿದ್ರೆ ನಾವು ಬದುಕೋದಕ್ಕೆ ಸಾಧ್ಯ ಅಂತ ಹೇಳೋದಕ್ಕೆ ಖುಷಿ ಆಗ್ತದೆ. ಅಲ್ಲಿಂದ ಹುಲಿಗಿ ಜಾತ್ರೆಗೆ ಬಂದ್ರೆ ಅಲ್ಲಿ 15 ದಿವಸ ತಿಂಗಳು ವಾಸ ಮಾಡಿದೆ. ಅಲ್ಲಿ ದೂರದ ಸಂಬಂಧಿಕ ನಮ್ದು ಮಾವ ಅವ್ರು ಬಂದ, ಮಂಜು ಊರಿನ ಬಾರ ಚಿಲ್ಕನೆಟ್ಟಿಗೆ ಅಂತ, ಅಲ್ಲೇ ಮರೆಮೇಲೆ ಚಿಲ್ಕನೆಟ್ಟಿ. ಮಾಮ ಸೀರೆ ತರ್ತೀನಿ ಅಂದ್ರೆ ಬರ್ತೀನಿ ಮಾಮ, ನಮ್ಗೆ ಸೀರೆ ಇದ್ದಿಲ್ಲ ಅವರಿಗೆ. ಮಾವು ನೀವೇನ್ ಕೇಳ್ಬೇಕು, ನಾನು ಸೀರೆ ಕೇಳ್ಬೇಕು. ಸೀರೆ ಕೇಳಿದೆ, ಮಾಮ ಸೀರೆ ತರ್ತೀನಿ ಬರ್ತಾನೆ. ಬಾರ್ಲೆ ಅದೇ ದೊಡ್ಡ ಸೀರೆ, 50 ರೂಪಾಯಿ ಕೊಟ್ಟು ಸೀರೆ, 100 ರೂಪಾಯಿ ಕೊಟ್ಟು ಸೀರೆ, ಬಾರ್ಲೆ ಅಂತ ನಮ್ಮ ಅವಾಗ ಸೀರೆ ಉಡಿಸ್ತಾರ. ಇದಕ್ಕೆ ನಾನು ಸೀದಾ ಚಿಲ್ಕನೆಟ್ಟಿಗೆ ಹೋದೆ. ಅಲ್ಲ ಮಾವಾರ ಮನೆಗೆ ಹೋದೆ. ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು. 8 ದಿನ ಆಯ್ತು, 15 ದಿನ ಆಯ್ತು. ಹೋಗ್ತೀನಿ ಅಂದ್ರೆ ಇದು ಇನ್ನೊಂದು 4 ದಿನ ಅಂತ ಶುರು ಮಾಡಿದ್ರು. ಹೋಗ್ತೀನಿ ಅಂದ್ರೆ ಸೀರೆ ತರಲಿಲ್ಲ, ಜಾಕೆಟ್ ತರಲಿಲ್ಲ. ತಿಂಗಳಾಯ್ತು, ಏನು ಅವ್ರು ಆ ಮೂವತ್ತು ಕ್ಯೂ ಅಂತೂ ಇಲ್ಲ. ಆಮೇಲೆ ಅಲ್ಲಿ ಹೋಟ್ಲಿಗೆ ಬರೋ ಜನ ಎಲ್ಲ ನಿಮಗೆ ಕತೆ ಹೇಳಕ್ ಬರುತ್ತೇನಮ್ಮ ಅಂದ್ರು. ಊರ್ರಿ ಹೇಳ್ತಿದ್ರಿ ಅಂದ್ರೆ ಬನ್ನಿ ಸಡನ್ ಕರ್ಕೊಂಡ್ಬಂದು ಒಂದಿನ ರಾತ್ರಿ ಅವ್ರ ಮನೆ ಹತ್ರನೇ ಈ ಮೆಡಿಕಲ್ ಬಸ್ ಹತ್ರ ಆಡಿದ್ದನ್ನ ನಾನು ಆಡೋದು ಕುಣಿಯೋದು ಮಾಡಿದೆ. ಅಯ್ಯೋ ಜೋಗ ಚಂದ ಆಡ್ತಾಳ, ಚಂದ ಕುಣಿತಾಳ ಅಂತ ಎಲ್ಲ ಇದು ಮಾಡಿದ್ರು. ಒಳಗಡೆ ಹೋಗ್ಬೇಕು, ಸೋಮವಾರ ಜೋಗ್ತಿ ಅಂತಿದ್ರು. ಮೊದಲು ಹಾಕಿದ್ ಕರ್ಕೊಂಡ್ಬಂದ್ರು. ಸುದ್ದಿ ಇದ್ರೆ ಚೆನ್ನಾಗಮ್ಮ ಆಡಕ್ಕಂತ ನಾಕಿನ ಕರ್ಕೊಂಡ್ಬಂದ್ರು. ಆಕಿನ ಬಜೆಲ್ಲ ಕರ್ಕೊಂಡು ಇಡೀ ಹಳ್ಳಿ ಚಿಲ್ಕನೆಟ್ಟಿ ತುಂಬಾ ಆರ್ನಳ್ಳಿ, ಚಿಲ್ಕನೆಟ್ಟಿ, ನಾಗಲಾಪುರ, ದೀಪಲಾಪುರ, ತಾಂಡ ಹಿಂಗ ಅವೆಲ್ಲ ಕತ್ತಿಗಳು ಆಡ್ಕೊಂಡು ಇದ್ದೆ. ಅಲ್ಲಿ ಊರಿಗೆ ಸೀರೆ ತರಲಿಲ್ಲ. ಅಲ್ಲಿ ಹಾಲು ಮೊಸರು ತಂದು ಅಲ್ಲೇ ಹಾಕ್ತಿದ್ದೆ, ಅನ್ಕೊಟ್ಟು ತರಕಾರಿ ತಂದು ಇಲ್ಲೇ ಹಾಕ್ತಿದ್ದೆ, ಆ ಜೋಳ ಅಕ್ಕಿ ತಂದು ಇಲ್ಲೇ ಹಾಕ್ತಿದ್ದೆ, ಚೋಲಿ ಬಿಸ್ಕುಳೆಲ್ಲ ತಂದು ಇಲ್ಲೇ ಹಾಕ್ತಿದ್ದೆ. ಇವ್ರಿಗೆಲ್ಲ ಚೆನ್ನಾಗಿ ಆಗ್ಬಿಡ್ತಲ್ಲ, ಇವ್ರು ಸೀರೆ ತರಲಿಲ್ಲ. ನೀವು ಹೋಗ್ತೀನವ ಅಂದ್ಮೇಲೆ ನಾನು ಹೋಗ್ತೀನವ ಅಂದ್ಮೇಲೆ ಈ ಪ್ರೀತಿ ನನಗೆ ದಾವಣಗೆರೆಗೆ ಸಿಕ್ಕಿದ್ದಿಲ್ಲ. ಅಲ್ಲಿ ಜನಗಳು ಶೆಟ್ಟು ಜೋಗಮ್ಮ ಅಂತ ಪ್ರೀತಿ ಮಾಡೋರು, ಮಂಜಕ್ಕ ಅನ್ನೋರು, ಎಷ್ಟೆಲ್ಲ ಪ್ರೀತಿ ಮಾಡೋರು. ಈ ಪ್ರೀತಿ ದಾವಣಗೆರೆಗೆ ಸಿಗಲ್ಲ. ನಾನು ಇಲ್ಲೇ ಇರ್ಬೇಕಂತ ನಿರ್ಧಾರ ಮಾಡಿದ್ದೆ. ನಾನು ಅಲ್ಲೇ ಇದ್ದಾಗ ಮನೆಗೆ ಏನೋ ಒಂದ್ ಸ್ವಲ್ಪ ಅವ್ಯವಹಾರ ನಡೀತಾ ಇತ್ತು. ಮನೆಗೆ ಹೆಣ್ಮಕ್ಳಿದ್ದು ಅಕ್ಕ ಹಿಂಗ ನಾನು ಹೇಳಿದೆ ನಮ್ಮ ಮಕ್ಕಳಿಗೆ, ನಮ್ಮ ಮಕ್ಕಳ ತರಲ್ಲ, ನೀನೇ ದಾರಿ ತಪ್ಪಿಸ್ಬೇಕು ಅಂತಂದು ಸಿಕ್ಕಾಪಟ್ಟೆ ಜಗಳ ಮಾಡಿದ್ರು. ಮನಸ್ಸು ನೋವಾಗಿ 3 ದಿವಸ ಉಪವಾಸ ಇದ್ದೆ. 3ನೇ ದಿನ ಬಸ್ ಸ್ಟ್ಯಾಂಡ್ನಾಗ ಒಂದು ಸುಳೆಕಾಲ್ ವಿರೂಪಣ್ಣ ಸುಶೀಲಮ್ಮ ಅಂತ ಮನೆ ಇತ್ತು. ಅವ್ರು ಗೃಹ ಪ್ರವೇಶ ಅವತ್ತು. ಅವ್ರು ಬಡ್ತಾನ, ಅವರು ಮನೆಗೆ ಏನು ಬೀಗಿಲ್ಲ ನಿಂತಿರಲಿಲ್ಲ. 3ನೇ ದಿನ ನಾನು ಅವ್ರ ಮನೆ ಹತ್ರ ಕುಂತೀನಿ. ಅವ್ರು ಅಡಿಗೆ ಮಾಡಿ ಗೃಹ ಪ್ರವೇಶ ಮಾಡಿ ಪೂಜೆ ಮಾಡಿ ಮಂಜಮ್ಮ ಊಟ ಮಾಡಬಾರ್ದು. ಅಲ್ಲಿ ತನಕ ನಾನು ಊಟನೇ ಮಾಡಿದ್ದೆ, ಅವ್ರ ಮನೆಗೆ ಊಟನೇ ಮಾಡಿದ್ದಿಲ್ಲ. ಯಾವಾಗಲೂ ನನಗೆ ಊಟ ಮಾಡಿ ಹೋಗ್ತಿದ್ದೆ. ಬಸ್ ಸ್ಟ್ಯಾಂಡ್ನಾಗ ಕೂತ್ಕೊಂಡ್ರೆ ಗಂಡು ಹುಡುಗರು ಕಾಟ ಅಂತ ನಾನು ಅವ್ರ ಮನೆ ಹತ್ರ ಕುಂದಿರ್ತಿದ್ದೆ. ಬಸ್ ಸ್ಟ್ಯಾಂಡ್ನಾಗ ಇತ್ತು ಅವ್ರ ಮನೆ. ಅಲ್ಲಿ ಬಸ್ ಸ್ಟ್ಯಾಂಡ್ ಕೂತ್ಕೊಂಡ್ರೆ ಜಡಿ ಜಗ್ಗದು ಕಸೋದು ಗಂಡು ಹುಡುಗರು. ನಾನು ಕರ್ನಾಟಕ ಇದ್ನೆ, ಮಗದ ಅರ್ಶನ ಪರ್ಶನ ಹಚ್ಕೊಂಡು ಉದ್ದಕ್ಕೆ ಜಡೆ ಇಟ್ಕೊಂಡು ಹೂವ ಕುಡ್ಕೊಂಡು ಚಂದಾಗ ಬ್ಲಾಕ್ ಬ್ಯೂಟಿ ಬಂದು ನೋಡ್ರಲ್ಲೇ ಅಂತಿದ್ರು. ಹಂಗಿದ್ದೆ ನಾನು ಜಡಿ ಅಷ್ಟು ಚಂದ ಇದ್ದೆ, ಬ್ಲಾಕ್ ಬ್ಯೂಟಿ ಅಂತಿದ್ರು. ಹುಡುಗರು ಗಂಡು ಹುಡುಗರು ಚೂಡಾಯಿಸದ ಬಸ್ ಸ್ಟ್ಯಾಂಡ್ ಕೂತ್ಕೊಂಡು. ಹಂಗಾಗಿ ನಾನು ಅವ್ರ ಮನೆ ಹತ್ರ ಕುಂತ್ರೆ ಯಾರು ಮಾತಾಡಿಸ್ತಿದ್ದಿಲ್ಲ. ಬಸ್ ಬಂದಾಗ ಅನ್ಸ್ತಿದ್ದೆ, ಹೋಗ್ಬಿಟ್ಟಿದ್ದೆ. ಹಂಗೆ ಅಂತೆಲ್ಲ ಹಂಗ ಅವತ್ತು ಅವ್ರ ಮನೆಗೆ ಹೋಗಿ ಕೂತ್ಕೊಂಡೆ. ಊಟ ಮಾಡ್ಬಾ ಮಂಜಮ್ಮ ಅಂದ್ರು. ನಾನ್ ಕಕ್ಕಿ ಕಕ್ಕ ಅಂತಿದ್ದೆ. ಕಕ್ಕಿ ಕಕ್ಕ ಅಂದ್ರೆ ಚಿಕ್ಕಪ್ಪ ಚಿಕ್ಕಮ್ಮ ಅಂದಾಗ. ಆವಾಗ ನಾನು ಮನೆಗೆ ಹೋದೆ.
ಅವ್ರ ಎರಡನೇ ಮಗ ಓದ್ತಾ ಇದ್ರು. ಅವ್ರನ್ನ ನನ್ನನ್ನ ಕುಂದಿರಿಸಿ ಊಟಕ್ಕೆ ಹಾಕಿದ್ರು. ಊಟ ಹಾಕಿದಾಗ ಅಳು ಬಂತು, ನನಗೆ ತಡ್ಕಣಕ್ ಆಗ್ಲಿಲ್ಲ. ಅಳಕ್ ಶುರು ಮಾಡಿದ್ರೆ ಯಾಕೆ ಮಂಜಮ್ಮ ಅಂದ್ರು. ಇಲ್ಲ ಕಕ್ಕಿ, ನಾನು 3 ದಿನ ಆಗಿತ್ತು ಊಟ ಮಾಡಿದ್ದಿಲ್ಲ, ಇವತ್ತು ಊಟ ಮಾಡ್ತಾ ಇದ್ದೀನಿ, ಸಂಕಟ ಬಂತು ಅದಕ್ಕೆ ಕಣ್ಣೀರ. ಯಾಕಂದ್ರೆ ಹಿಂಗಾಗಿತ್ತು ಅದಕ್ಕೆ ಅಂದ್ರೆ ನಿನ್ನ ಕೋಡಿ ಇಲ್ಲೇ ಮನೆಯಾಗ ಬರ್ತಿದ್ದಿ ಕುಂದಿರ್ತಿದ್ದಿ, ಇಲ್ಲೇ ಮುಂದೋಗಿದ್ರಲ್ಲ ನಾನು ಬೇಡ ಅಂತಿದ್ದ ನಿನಗೆ. ಏನೇ ಇವತ್ತು ಫಸ್ಟ್ ಉಣಾಕತ್ತೀವ, ಹೊಸ ಮನೆ ಉಣಾಕತ್ತಿ ನೋಡವ, ಬಾಯಿ ತುಂಬ ಅನ್ನ ಉಗ್ಗಿದ್ದು, ಹೊಟ್ಟೆ ತುಂಬ ರೊಟ್ಟಿ ತಿನ್ನು. ಅರ್ಥ ನೋಡ್ಕೊಡ್ರಿ, ಇದು ಹೊಟ್ಟೆ ತುಂಬ ರೊಟ್ಟಿ ತಿನ್ನು, ಬಾಯಿ ತುಂಬ ಅನ್ನ ಸಿಹಿ ಊಟ ಮಾಡ. ನಾವು ಶ್ರೀಮಂತರಲ್ಲ, ರೊಟ್ಟಿ ಸುತ್ತೀವಿ, ನೈವೇದ್ಯಕ್ಕೆ ಅನ್ನ ಮಾಡಿವಿ, ನೈವೇದ್ಯಕ್ಕೆ ಉಗ್ಗಿ ಮಾಡಿವಿ ಅಷ್ಟೇ. ಬಾಯಿ ತುಂಬ ಅನ್ನ ಸಿಹಿಯನ್ನು ತಿನ್ನು, ಹೊಟ್ಟೆ ತುಂಬ ರೊಟ್ಟಿ ತಿನ್ನು. ಇವತ್ತು ಹೊಸ ಮನೆಗೆ ಗೃಹ ಪ್ರವೇಶದಲ್ಲಿ ಕಣ್ಣೀರ್ ಹಾಕ್ಬೇಡ, ನಕ್ಕಂತ ಹೋಗು. ಇವತ್ತು ನನ್ನ ಮನೆಗೆ ನೀನು ಊಟ ಮಾಡಿದೀಯಾ, ಇನ್ನು ಕೊನೆವರೆಗೂ 1 ರೊಟ್ಟಿ ಇತ್ತಂದ್ರೆ ನಾವಿಬ್ರು ಅರ್ಧ ರೊಟ್ಟಿ ತಿನ್ನೋಣ, ಒಂದಿಷ್ಟು ಅನ್ನ ಇತ್ತಂದ್ರೆ ಇಬ್ರು ಅದನ್ನೊಂದು ತುತ್ತ ಅನ್ನ ತಿನ್ನೋಣ. ನನಗೆ 4 ಜನ ಗಂಡು ಮಕ್ಳು ಇದಾರೆ. ಇನ್ ಮುಂದೆ ಗಂಡು ಮಕ್ಳು ಎಷ್ಟು ಜನ ಅಂತ ಕೇಳಿದ್ರೆ ನನಗೆ 5 ಜನ ಗಂಡು ಮಕ್ಕಳು ಅಂತ ಹೇಳ್ತೀನಿ. ಒಬ್ಬ ಹೆಣ್ಮಗಳಿದ್ದಾಳೆ. ಈ ಹೆಣ್ಮಕ್ಳು ಎಷ್ಟು ಜನ ಅಂದ್ರೆ 2 ಹೆಣ್ಮಕ್ಳು ಅಂತ ಹೇಳ್ತೀನಿ. ಉಪವಾಸ 5 ಗಂಟೆ ಯಾವತ್ತು ನೀವು ಕಣ್ಣೀರ್ ಹಾಕ್ಬೇಡ, ಇನ್ಮೇಲೆ ನೀನು ಮನೆ ಮಗಳು ಮಗ ಅಂತ ತಿಳ್ಕೊಂಡು ಅವ್ರ ತಂದೆ ತಾಯಿ ಕೈ ಕೊಟ್ರೆ ಇವತ್ತು ಈ ತಂದೆ ತಾಯಿ ಹೆಣ್ಮಕ್ಳ ಸ್ಥಾನದಲ್ಲಿ ಗಂಡ್ಮಗನಾಗಿ ನೋಡಿದ್ರು, ಹೆಣ್ಮಗಳ ಸ್ಥಾನದಲ್ಲಿ ಹೆಣ್ಮಗಳನ್ನಾಗಿ ನೋಡಿದ್ರು. ಕೊಲ್ಲೋನು ಒಬ್ಬನಿದ್ರೆ, ಕೊಲ್ಲೋರು 100 ಜನ ಇದ್ರೆ ಕಾಯನೊಬ್ಬನಿದ್ದೇ ಇರ್ತಾನೆ. ಕೊಲ್ಲೋರು 100 ಜನ ಇದ್ರೆ ಕಾಯನೊಬ್ಬನಿದ್ದೇ ಇರ್ತಾನೆ. ನನಗೆ ನನ್ನ ಜೀವನನೇ ಸಾಕ್ಷಿ. ಅವತ್ತು ತಾಯಿಯಾಗಿ ತಂದೆಯಾಗಿ ನನಗೆ ಅವ್ರು ಕೊಟ್ಟ ಮಾತಿನಂತೆ ಅವತ್ತಿನಿಂದ ಇವತ್ತು ಅವ್ರ ಮೊಮ್ಮಕ್ಕಳು ಕಂಡಾರ, ಬರೀ ಮೊಮ್ಮಕ್ಕಳು ಆಗ್ಯಾರ. ನನಗೆ ಅವ್ರಿಬ್ರು ಇಲ್ಲ. ಇವತ್ತಿನವರೆಗೂ ಅವ್ರಿಗೆ ನಾನು ಮನೆಯ ಮಗಳೇ. ಇವತ್ತಿನವ್ರಿಗೆ ಅವ್ರ ಮೊಮ್ಮಕ್ಕಳು ಬಟ್ಟೆ ತಗೊಂಡ್ರೆ ಅವ್ರ ಅತ್ತಿ ಬಟ್ಟೆ ತಗೊಂಡಾಗ ನನಗೂ ಬಟ್ಟೆ ತಗೋತಾರ ಅವ್ರ ಮೊಮ್ಮಕ್ಕಳು. ಇವತ್ತಿನವರೆಗೂ ನಾನು ಸಂಬಂಧಿಕರಾಗಿ ಬದುಕಿದ್ದೀನಿ. ಅವ್ರ ಮನೆಗೆ ನಾನು ಎಷ್ಟು ದಿವಸ ಇರಬೇಕು? ಅವರು ಬಡ್ಲಿಗೆ ಇಟ್ಕೊಳಂಗಿಲ್ಲ, ಅವ್ರ ಮನೆಗೆ ಇರ್ಬೇಕ್ರ ದೇವ್ರು, ಅವ್ರ ಮನೆಗೆ ಇರ್ಬೇಕ್ರ ದೇವ್ರು. ನಮ್ಮ ಮನೆಗೆ ಹೋಗಿದ್ದವ ಎಲ್ಲ ಇಟ್ಕೊಳಂಗಿಲ್ಲ. ನಾವು ನೀನ್ ಯಾರ ಮನೆಗ ಇಡು, ನೀನ್ ಬಂದು ನಮ್ಮ ಮನೆಗೆ ಬಡ್ಲಿಗೆ ಯಾರ ಮನೆಗೆ ಇಡು, ನೀನ್ ಬಂದು ನಮ್ಮ ಮನೆಗೆ ಇರು. ಇದು ಮೈತಕ್ಕ ಹೋಗಿ ಅಲ್ಲಿ ಕಡೆ ಹೆಚ್ಚುವ. ಇದು ಏನಪ್ಪ ಸಿದ್ದಲ್ಲಪ್ಪ, ನಮ್ಮ ತಾನೇ ಬಿಡುಗಡೆ ಇಲ್ಲ. ಅವ್ರ ಮನೆಗೆ ಹೋಗಿ ಇರಕ್ ಇಷ್ಟ ಇಲ್ಲ. ನಮ್ಮ ಕಣಮ್ಮ ಅವ್ರ ಮನೆಗೆ ನಮ್ದೇನ್ ಏನ್ ಬಟ್ಟೆ ಬ್ಯಾಗ್ ಒಂದು ತಗೊಂಡೆ ಬಂದು ಪಾಟ್ಲಿಗೆ ಇತ್ತು. ಇನ್ನೊಬ್ರು ಮನೆ ಪಾಟ್ಲಿಗೆ ಇಟ್ಟು ಬಂದೆ. ಇವ್ರ ಮನೆಗೆ ಸ್ನಾನ ಮಾಡ್ತಿದ್ದೆ, ಅಲ್ಲಿ ಹೋಗಿ ಕಡೆ ಹೆಚ್ಚು ಬರ್ತಿದ್ದೆ. ಇವ್ರ ಮನೆಗೆ ಉಣ್ಣೋದು ತಿನ್ನೋದು ಕೆಲಸ ಎಲ್ಲ ಮಾಡ್ತಾ ಇದ್ದೆ. ಅವ್ರ ಮನೆಗೆ ಬಟ್ಟೆ ಒಂದು ಹೋಗ್ತಿಲ್ಲ, ಎಂಜಿಲೊಂದು ಮುಟ್ಟಿಲ್ಲ, ಉಳಿದ ಎಲ್ಲ ಕೆಲಸ ನಾನು ಮಾಡ್ತಾ ಇದ್ದೆ, ಓಡಿಸ್ತಿದ್ದೆ. ನಾವು ನಿಜೋಗ ಮಾವ ಹುಲಿಗೆ ಬಂದಿ, ನೀನು ಬಿಟ್ಟು ಬಟ್ಟೆ ಹೋಗಿ ಬೇಡ, ನಮ್ಮ ಎಂಜಿಲು ಮುಟ್ಟು ಬೇಡ ಅಂತ ಹೇಳ್ತಾ ಇದ್ರು. ಅಷ್ಟು ದಿನ ಅಲ್ಲಿದ್ದೆ. ಒಂದೇ ದಿನ ಒಬ್ಬರ ಮನೆಗೆ ಎಷ್ಟು ದಿನ ಇರ್ಬೇಕು, ಚೆನ್ನಾಗಲ್ಲ ಅಂತ ಮತ್ತೆ ನಾನು ಒಂದು ಧೈರ್ಯ ಮಾಡಿ ನನ್ನ ಸ್ವಂತ ಬುದ್ಧಿ ಮೇಲೆ ಮತ್ತೊಂದು 50 ರೂಪಾಯಿ ಮನೆ ಬಾಡಿಗೆಯನ್ನ ಮಾಡ್ಕೊಂಡು ಮತ್ತೆ ಮನೆ ಬಾಡಿಗೆ ಮಾಡ್ಕೊಂಡೆ. ಮನೆ ಬಾಡಿಗೆ ಮಾಡ್ಕೊಂಡ್ರೆ ನನಗೆ ಬದುಕಲು ಬೇಕಲ್ಲ, ಹೊಟ್ಟೆಗೆ ಬೇಕಲ್ಲ. ದಿನಕ್ಕೆ 17 ಸಾವಿರ ಯಾರು ಸಿಗ್ತಾರೆ? ಅವಾಗ ಒಂದು ಪ್ಲಾನ್ ಅನ್ನ ಮಾಡಿ ಬೆಳಗ್ಗೆ 5 kg ಇಡ್ಲಿಯನ್ನ ಮಾಡಿ ಪುಟ್ಟೆ ತುಂಬಿಕೊಂಡು ಚಟ್ನಿ ಮಾಡ್ಕೊಂಡು 20% ತುಂಬಿಕೊಂಡು ಬೆಳಗ್ಗೆ ಹೋಗಿ ಇಡ್ಲಿ ಚಟ್ನಿ ಮಾಡ್ಕೊಂಡ್ ಬರ್ತಿದ್ದೆ. 5 kg ಇಡ್ಲಿನ ಮಾಡ್ಕೊಂಡ್ ಬರ್ತಿದ್ವಿ. 1 ರೂಪಾಯಿಗೆ 4 ಇಡ್ಲಿ ಕೊಡ್ತಾ ಇದ್ದೆ ನಾನು. 1 ರೂಪಾಯಿಗೆ 4 ಇಡ್ಲಿ ಚಟ್ನಿ ಮಾಡ್ತಿದ್ದೆ. ಸಾಯಂಕಾಲ 5, 6, 7 3 ಕ್ಲಾಸಿಗೆ ಟ್ಯೂಷನ್ ಅನ್ನ ಹೇಳ್ಕೊಡ್ತಿದ್ದೆ. ಯಾಕಂದ್ರೆ ನಾನು SSLC ಫೇಲ್ ಆಗಿದ್ದೆ. ಆ 3 ಕ್ಲಾಸಿಗೆ ಟ್ಯೂಷನ್ ಅನ್ನ ಹೇಳ್ಕೊಡ್ತಿದ್ದೆ. ಜೋಳ ಕೊಡೋರು ಯಾರು, ಹಿಟ್ಟು ಕೊಡೋರು ಯಾರು, ತರಕಾರಿ ಕೊಡೋರು ಯಾರು, ಆರು ಮೊಸರು ಕೊಡೋರು ಯಾರು? ನನ್ನ ಮಕ್ಕಳು ನಿನ್ನ ಹತ್ರ ಒಂದು ವಿದ್ಯಾವಂತರಾದ್ರೆ ಅಷ್ಟೇ ಸಾಕವ, ನಿನ್ನ ಆಶೀರ್ವಾದ ಇರ್ಲಿ, ನಾವು ಬಡವರು ಕೊಡೋಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ನಂಗೆ ಆಶೀರ್ವಾದ ಮಾಡಿಬಿಡು. ಹಂಗೆ ಜೀವನ ಮಾಡ್ತಾ ಇದ್ದೆ. ಹಂಗ ಓದಿದಂತ ಮಕ್ಕಳು ಇವತ್ತು ಎಷ್ಟೋ ಜನ ಡಾಕ್ಟರ್ ಇದ್ದಾರೆ. ನಾನು ತುಂಬಾ ತೆಗ್ದಿನ, ತುಂಬಾ ಸಿಟ್ಟು ಜಾಸ್ತಿ. ನಾನು ಚುಟ್ಟಾದ್ರೆ ಬಿಟ್ಟು ನೀನ್ ಗೆಳ್ತಾರ ಅಂತ ನನಗೆ ಸಿಟ್ಟು ಬರ್ತಂದ್ರೆ ಯಾರನ್ನೂ ಕೇಳಂಗಿಲ್ಲ. ಯಾವ ಬೇಕಾದಾನ ಆಗಿರ್ಲಿಲ್ಲ, ಜಗ್ಗು ಜಾಸ್ತಿ ಕೈ ಬಿಟ್ಬಿಡ್ತೇನೆ. ಸಿಟ್ಟು ಬಂತಂದ್ರೆ ನಾಕ್ ಹಾಕಿ ಬಿಡುತ್ತೆ. ಎಲ್ಲ ಏನ್ ಮಾಡ್ಬೋದು ಅಂದ್ರೆ ನಾನು ಏನ್ ಮಾಡಿ 50 ಮತ್ ಇವಾಗ ಕಡಿಮೆಪ್ಪ ನನ್ನ ಕೈಲಿ ಆಗಂಗಿಲ್ಲ. ಇವಾಗ ಆಕ್ಸಿಡೆಂಟ್ ಹೋಗ್ಬಿಡುತ್ತೆ. ಅವಾಗ ಗಿದ್ದೆ ನಾನು, ಹಂಗಿದ್ದೆ ನಾನು, ಹಂಗ ಬದುಕಿದಕ್ಕೆ ನಾನು. ಇಡ್ಲಿ ಚಟ್ನಿ ಮಾರಿ ಮಕ್ಳಿಗೆ ಟ್ಯೂಷನ್ ಕೊಡ್ತಿದ್ದೆ. ಎಷ್ಟೋ ಜನ ಡಾಕ್ಟರ್ ಆಗಿದ್ದಾರೆ, ಎಷ್ಟೋ ಜನ ಮಿಲಿಟರಿಯಲ್ಲಿ ಇದು ಬರ್ತಾರೆ. ಮೊನ್ನೆ ಒಂದ್ಸರಿ ಕೂಡ್ಲಿಗೆಯಲ್ಲಿ ಹೋದೆ ನಾನು. ನನ್ಗೆ ಆರಾಮಿದ್ದಿಲ್ಲ ಅವತ್ತು. ನಾನು ಬರಲ್ಲ ಅಂದ್ರೆ ಕೇಳಿದಾಗ ಇಲ್ಲಮ್ಮ ಬರ್ರಿ, ಇಲ್ಲ ಸೀರೆ ಇಲ್ಲಿ ಬಂದ್ಬಿಡ್ರಿ. ಅವತ್ತೇ ಬೆಳಗ್ಗೆ ಬಂದಿದ್ದೆ ನಾನು. ಅಲ್ಲಿ ಕರೀತಾರ ಕೂಡ್ಲಿಕ್ಕೆ. ಆಗದಿಲ್ಲ ಅಂತ ನಾನು ಇಲ್ಲ ಬರ್ರಮ್ಮ ಇಲ್ಲೇ ತೋರ್ಸ್ಕೊಂಡ್ಬಿಡತ್ರಿ ಅಂತ.
ಬೇಡಪ್ಪ ಅವರು ಬಿಡೋದಿಲ್ಲ ಅಂತ ಮತ್ತೆ ನಾನೇ ಒಂದು ಬೆಳಗ್ಗೆ ಆಸ್ಪತ್ರೆ 10:30 ಹೋದೆ. ಇನ್ನು ಡಾಕ್ಟರ್ ಬಂದಿದ್ದಿಲ್ಲ, ನನಗೆ ಬರ್ತಾರಲ್ಲ ಅನ್ನೋದು ಒಂದು ಗುಳಿಗೆ ತಗೊಂಡು ಹೋದೆ. ಕೂಡ್ಲಿಗೆ ಮನೆಗೆ ಅವ್ರ ಮನೆಗೆ ಕರ್ಕೊಂಡು ಹೋದ್ರು. ನನಗಿನ್ನ ದೂರ ಇತ್ತು. ಅವ್ರ ಮನೆ ಹತ್ರ ಹೋಗಿ ಮಲಗ್ಕಂಡೆ, ಮಜ್ಜಿಗೆ ಮಾಡ್ಕೊಟ್ರು, ಕುಡಿದೆ, ಕಾಫಿ ಮಾಡ್ಕೊಟ್ಟಿದೆ, ಕುಡಿದೆ. ಅವಾಗ ಬಂದು ಕೂಡ್ಲಿಗೆ ಸರ್ಕಲ್ಗೆ ಅಂಗಡಿಗೆ ಬಂದಿತ್ತು. ನಾನು ಈ ಕಡೆಯಿಂದ ಸರ್ಕಲ್ಗೆ ಬಂದೆ. ಆ ಹುಡುಗ ಅಲ್ಲಿಂದನೇ ಕೈ ಮುಗಿದ, ಗಾಡಿ ಕುತ್ಕೊಂಡು ಬಿಡ್ಬಿಗೆ ಹೋಗ್ಬಂದ್ರೆ ಹುಡುಗ ಅವನ ಅಲ್ಲಿಂದಾನೆ ಕೈ ಮುಗಿದ. ಮತ್ತೆ ಸರ್ವೇ ಸಾಮಾನ್ಯ ಎಲ್ಲ ಕೈ ಮುಗಿತಾರಲ್ಲ, ನಾನು ಅವನಿಗೆ ಕೈ ಮುಗಿದ. ಇದು ಸೇಫ್ಟಿ ಕರ್ಕೊಂಡವರಿಗೆ ಪೋಸ್ ಕೊಡ್ಕೊಂತ ನಿಂತ್ಕೊಂಡೆ. ಅವ್ನ ಯಾಕೆ ಇಳಿದು ಬಂದೇ ಬಿಟ್ಟಾರ. ಅವನು ಮೆರವಣಿಗೆ ಮಾಡಿಸಿದ್ರು, ಸೀದಾ ಇಳಿದು ಬಂದು ಕಾಲಿನಿಂದ ತಪ್ಕೊಂಡ್ಬಿಟ್ಟ. ನಾನು ಅಲ್ಲಿ ಚಂದಾಗ ಸೋಳೆ ಮಗನ ಮುಜುಗರ ಆಗತ್ತೆ ನೋಡ್ರಿ. ಪರಿಚಯ ಇದ್ರೆ ಈಗ ನಾನು ಬಂದ ತಕ್ಷಣ ಅಮ್ಮನ್ನ ತಪ್ಕೊಂಡೆ. ಪರಿಚಯ ಇತ್ತು. ನಾನು ಸಾರ್ ನೋಡಿದ್ರೆ ಸಾರ್ ಆರಾಮಿದ್ರೆ ಸಾರ್ ಅಂತ ಅವ್ರ ಕೈ ಇಟ್ಕೊಂತಿದ್ದೆ. ನಾನು ಇಲ್ಲಿ ಕುಂತು ಮೇಲೆ ಅವ್ರನ್ನ ನೋಡಿದೆ, ಕಳ್ಕೊಳ್ ಸಾರ್ ಅವ್ರನ್ನ ಇಲ್ಲಿ ಕುಂತು ಮೇಲೆ ನೋಡಿದೆ. ಹಂಗೊಂದು ಸಂಬಂಧ ಇರ್ಬೇಕಲ್ಲ, ಅನ್ಯೋನ್ಯತ್ವಾಗಿರ್ಬೇಕಂದ್ರೆ ಇಬ್ಬರು ಮಧ್ಯೆ ಒಂದು ಸಂಬಂಧ. ಇಲ್ಲಿ ಯಾವ್ದಿಲ್ಲ ಎಂತಿಲ್ಲ, ಇರ್ಬೇಕು ತೆಕ್ ಕೊಡ್ಕೊಂಡು ನಾಳೆ ಬಿದ್ದುಬಿಟ್ಟಾರ. ಯಾರಪ್ಪ ನೀನು ಅಂದೆ. ಅಮ್ಮ ನಾನು ಕೂರ್ತೀನಿ ಅಮ್ಮ ಅಂದ್ರೆ, ಇಲ್ಲಪ್ಪ ನನಗೆ ಕೂರ್ಸಿರ್ಲಿಲ್ಲ. ಅಮ್ಮ ನಿಮ್ ಕೈಯಾಗ ಓದಿನಮ್ಮ ನಾನ್ ಯಾವಾಗ ಮೇಸ್ಟ್ರಾಗಿದ್ದೆ, ಇವ್ನು ಯಾವಾಗ ನಾನು ಇನ್ನೇನ್ ಹೇಳ್ತಾರ. ನನ್ನ ಟ್ಯೂಷನ್ ಕೊಟ್ಟಿದ್ರ ಬರ್ತೀನಿ. ನಾನು ನಿನ್ಗೆ ಎಲ್ಲಿ ಓದಿದ್ದೆ, ನಾನೇ ನಿನ್ಗೆ ಹೇಳ್ಕೊಟ್ಟಿದ್ದೆ. ಅಮ್ಮ ಚಿಲ್ಕನಡ್ಡೆಗ ಹೊಸೂರಾಗಿದ್ದೆಲ್ಲ ಅಮ್ಮ ನಿನ್ನ ಹತ್ರ ಬರ್ತಿದ್ದೆ. ನಾನು ರಾಮ ಅಂತ ನಮ್ಮ ಸ್ವಾದಮ್ಮ ಊರದು. ನಾನು ಅಲ್ಲೇ ಬಂದು ತೆಲುಗು ಬಾಳ ಹೋಗ್ತಿದ್ದೆ, ನಿನ್ನ ಟ್ಯೂಷನ್ಗೆ ಬರ್ತಿದ್ದೆ ಅಂತ. ಹೌದೇನಪ್ಪ ಅವನ ಹತ್ರ ಮಾತಾಡಿದ್ರೆ ಅವ್ನ ಹೇಳ್ತಿ ಬಂದು ಆಕಿ ಬಂದು ನಾನು ನಿನ್ನ ಹತ್ರ ಓದಿನಮ್ಮ ಅಂತ. ಗಾಡಿ ಇಡ್ತೀನಿ, ನನ್ನ ಹತ್ರ ಓದಕ್ಕೆ ಸಾಧ್ಯ ನೀವೇ ಒಂದೇ ಊರಿಗೆ. ಇಲ್ಲಪ್ಪ ನಮ್ದು ಕೂಡ್ಲಿಗೆ ನಮ್ಮ ಸೋದರ ಮಾವನ ಮಗಳು ಇವ್ನಿಗೆ ಈಗಿದ್ದು ನಿನ್ನ ಹತ್ರ ಟ್ಯೂಷನ್ ಬರ್ತಿದ್ದ, ನಾನು ನಿನ್ನ ಹತ್ರ ಟ್ಯೂಷನ್ ಬರ್ತಿದ್ದೆ. ನಾವಿಬ್ಬರು ನಿನ್ನ ಕೈಗೆ ಓದಿ ದೊಡ್ಡವರಾಗಿವಿ ಅಂತಂದ್ರೆ ನಾನು ಅವಾಗ ನೀವು ಕೇಳಿದೆ, ಕಟ್ಲೆನ ಮಗಳೇ ನೀನು ನಮ್ಮ ನಿಮ್ಮ ಮಕ್ಕಳು ಇರ್ಲಲ್ಲ ಅಂಗನವಾಡಿ ಟೀಚರ್ ಅಂದ್ರೆ ಮೈಗಳಮ್ಮ ಮರಕತ್ತಾರ ಹಂಗೆ ಎಷ್ಟೋ ಜನ ವಿದ್ಯಾವಂತರಾಗ್ಯಾರ. ಹೊಡೆದಿದ್ದೆ ಸಿಕ್ಕಾಪಟ್ಟಿ. ಹೊಡೆದಿರ್ಲಾದ್ರೆ ಎಷ್ಟೋ ಹುಡುಗರು ಶಾಲೆ ಬಿಡ್ತಿದ್ರು. ಅವಾಗ ನಮ್ಗೆ ಹಂಗ ಓದ್ತಾರೆ. ಇವತ್ತು ದೊಡ್ಡ ದೊಡ್ಡ ಹಂತದಲ್ಲಿ ಇದ್ದಾರೆ. ಹಂಗ ಟ್ಯೂಷನ್ ಹೇಳ್ಕೊಂಡು ಮಾಡ್ತಾ ಇರ್ಬೇಕಂದ್ರೆ ಕಾಳವ ಜೋಗಿ ಒಂದು ದಿವಸ ಬಂದು ನನಗೆ ಪರಿಚಯ ಆದ. ಅವಾಗ ಕಾಳವ ಜೋಗಿ ಚಿಲ್ಕನಟ್ಟೆಗಿಂತ ಪರಿಚಯ ಆದ್ರು. ನಾನು ಚಿಲ್ಕನಟ್ಟೆಗೆ ಇಡ್ಲಿ ಚಟ್ನಿ ಮಾರಬೇಕಂದ್ರೆ ನನ್ನ ಸೋದರ ಮಾವ ಒಬ್ಬ ಗಾಂಧಿ ಶೆಟ್ಟಿ ಅನ್ನೋರು ಜೋಗಮ್ಮ ಆಗಿದ್ರು. ನನ್ನ ತಾಯಿ ಅಂತವನ್ನ ಅವ್ರ ಮನೆಗೂ ಯಾರು ಅವ್ರನ್ನ ಸೇರ್ತಾ ಇದ್ದಿಲ್ಲ. ನಮ್ಮ ಮನೆಗೆ ಆಮೇಲೆ ಮನೆಗೆ ಹೋಗೋದು ಬರೋದು ಮಾಡ್ತಾ ಇದ್ರು. ನಾನ್ ಚಿಕ್ಕ ಹುಡುಗ ಇದ್ದವರು ನಮ್ಮಮ್ಮನ ನಮ್ಮ ಮನೆಗೆ ಬಂದಿಲ್ಲ ಅವ್ರ ಸೋದರ ಮಾವ. ನಮ್ಮಮ್ಮನ ನೋಡ್ಬೇಕಂದ್ರೆ ಹರಿಯಂತ ಒಳ್ಳೆಯದಂತೆ ಸೇತುವೆ ಹತ್ರ ಯಾರ ಮುಂದೆ ಹೇಳ್ ಕಳಿಸಿದಾಗ ನಮ್ಮಮ್ಮ ತಂಬಿಗೆ ಊಟ ತುಂಬಿಕೊಂಡು ಹೊರಗಡೆ ಹೋಗಿ ಬರ್ತೀನಿ ಅಂತ ಹೋಗಿ ನಾವು ತಮ್ಮನ ಊಟ ಕೊಟ್ಟು ಬರ್ತಿದ್ರು. ನಮ್ಮಪ್ಪ ಅಂತ ಮನೆ ತೃಪ್ತಿ ಕರ್ತಿದ್ದಿಲ್ಲ ನಮ್ಮ ಮಾಮನ ಸೋಳೆ ಅಂತ. ಆಮೇಲೆ ಅವ್ರು ಹೋಗೋದು ಬರೋದು ಶುರು ಆದ್ಮೇಲೆ ಅವರು ಹೋಗಿ ಹೇಳಿದಾರೆ. ಒಂದ್ಸರಿ ನಮ್ಮ ಮಾವ ಬಂದೋದ, ಚಿಲ್ಕೇಟಿ ನಮ್ಮ ಮಾವ ಬಂದೋದ. ನಮ್ಮ ಮಾವ ಬಂದೋದ್ಮೇಲೆ ನನ್ನನ್ನ ಕರ್ಕೊಂಡು ಹೋಗಿ ಒಂದು ದೇವ್ರ ಕೊಡ, ಒಂದು ಮುಖ, ಒಂದು ಇಡ್ಲಿ ಪಾತ್ರೆ, ದೊಡ್ಡದು 25 ಇಡ್ಲಿ ಬರೋದು, ಒಂದು ಇಡ್ಲಿ ಪಾತ್ರೆ, ಒಂದಷ್ಟು ಪಾತ್ರೆ ಸಾಮಾನು ಅದನ್ನೆಲ್ಲ ಕಳಿಸಿ ನನ್ನ ಹತ್ರ ನಾನು ಚಿಲ್ಕೇಟಿ ಬಿಟ್ಟು ಆಮೇಲೆ ಕುಕ್ವಾಡಕ್ಕೆ ಹೋಗಿ ನಮ್ಮಪ್ಪ ನಮ್ಮಮ್ಮನಿಗೆ ಸುದ್ದಿ ಹೇಳಿದಾಗ ನನ್ನ ಮಗ ನನ್ನ ಕುಲಕ್ಕೆ ತಕ್ಕಂತೆ ವ್ಯವಹಾರ ಮಾಡ್ತಾ ಇದ್ದಾನೆ, ಓದುತ್ತಾ ಇದ್ದಾನೆ ಅಂತ ನಮ್ಮಪ್ಪ ಬಂದವರು. ಆಮೇಲೆ ನಮ್ಮಮ್ಮ ಬಂದವರು, ತಮ್ಮ ಬಂದವರು, ತಂಗಿಯರು ಬಂದವರು. ಅಲ್ಲಿಂದ ಆಮೇಲೆ ಎಲ್ಲರೂ ಹೋಗೋದು ಬರೋದು ಶುರು ಮಾಡಿದ್ರು. ಆಮೇಲೆ ಕಾಳವ ಜೋಗಿ ಸಿಕ್ಕರು. ಅವ್ರು ಫಸ್ಟಿಗೆ ನನಗೆ 6ನೇ ಅಂತ ಬರ್ತಾರೆ. ನಾನು ಕಾಣಕ್ಕ ಹೇಳಿದ್ರು. ನಾನು ಬರೋದಿಲ್ಲ ಅಂದ್ರೆ ಇಲ್ವಾ ನಾವೆಲ್ಲ ಮಾಡ್ತೀನಿ. ನಾನು ಲಂಗದೋಣಿ ಇರ್ತಿದ್ದೆ. ಆ ಲಂಗದೋಣಿ ಇಟ್ಕೊಂಬ ಅಂತ ಹೇಳಿದ್ರು. ಲಂಗದೋಣಿ ಇಟ್ಕೊಂಡು ಹೋದೆ. ಬಸ್ಲಿಂಗಮ್ಮ ಅಂತ ಪರಶುರಾಮ ಪಾತ್ರ ಮಾಡ್ತಿದ್ರು. ಕೊಟ್ಟೂರು ಲಿಂಗಾಯತ ಜೋಗಮ್ಮ ಆಯಮ್ಮ ಪರಶುರಾಮ ಪಾತ್ರ ಮಾಡ್ತಿದ್ಲು. ಆಕೆ ನನಗೆ ಬಣ್ಣ ಹಚ್ಚಿದ್ಲು. ನನಗೆ ಒಳ್ಳೆ ತಿಳುವಳಿಕೆ ಅವಾಗ. ಆಕೆ ಬಣ್ಣ ಹಚ್ಚಿದ್ಲು, ರೆಡಿ ಮಾಡಿದ್ಲು. ಉದ್ದಕ್ಕೆ ಚೌಕು ಬಿಟ್ಟು ಜಡೆ ಹಾಕಿ ಹೂವು ಮುಡಿಸಿ ಲಂಗದವಣೆ ಹಾಕ್ಸಿದ್ಲು. ತಾಳಮ್ಮ ಒಂದು ಹಾಡಾಡಿದ್ಲು. ದಾವರಾಜನೀನೋ ಮಂಚಕ ಮನಗಿದನೋ ಬಹು ಸುಂದರ ತಾನಿರುದಿಯನು, ಬಹು ಸುಂದರ ತಾನಿರುದಿಯನು. ತಣ್ಣನೆ ರಾಗವನೋ ಮನ ತಣ್ಣನೆ ಪಾಡೀತೆ, ತಣ್ಣನೆ ರಾಗವನು ಮನ ತಣ್ಣನೆ ಪಾಡೀತೆ. ಕರುಣೆ ಕಾಲವೇನೆ ಇದು ವರನ ಕುರಿತ ಮನವಿ, ಕರುಣೆ ಕಾಲವೇನೆ ಇದು ವರನ ಕುರಿತ ಮನವಿ.
ರಾಮರಾಜ ನೀನು ಮಂಚಕ್ಕೆ ಮಲಗಿಹನು ಬಹು ಸುಂದರ ತಾನಿರುತ್ತಿಹನು ಬಹು ಸುಂದರ ತಾನಿರುತ್ತಿಹನು ತಣ್ಣನೆ ರಾಗವನು ಮನ ತಣ್ಣನೆ ಪಾಡಿದೆ ತಣ್ಣನೆ ರಾಗವನು ಮನ ತಣ್ಣನೆ ಪಾಡಿದೆ ಕರುಣೆ ಕಾಲ ಮೇಲೆ ಇದುವರನ ಕುರಿತ ಮನವಿ ಅಂತ ಹಾಡಾಡಿದ್ದು ಅದು ಇಬ್ರು ಹಾಡ್ತಕ್ಕಂಥ ಹಾಡು. ಆ ಹಾಡಾಡಿದ್ದು ನಾನು ಡ್ಯಾನ್ಸ್ ಮಾಡಿದೆ, ಖುಷಿ ಆಗ್ಬಿಟ್ಟು ಕನ್ನಡ ನೋಡ್ಕೊಂಡ್ಬಿಟ್ಟೆ, ಕಾಪಿನ ಕಟ್ಟಿ ಬಳ್ಳ ಕಂಡುಬಿಟ್ಟೆ ಅಂತ ಮುಂದಿನ ಸರ್ಗಳ ಅವಧಿ ಇವು ಹಾಕಿಬಿಟ್ಟಿತ್ತು. ಇದನ್ನೇ ಯಾಕೆ ಇಳ್ಕೋಬಾರ್ದು ನಾನು ಯೋಚನೆ ಮಾಡಿದೆ. ಅವಾಗ ಅವೆಲ್ಲ ನಾಟಕ ಇರುತ್ತೋ ಅದರಲ್ಲಿ ಸರಿ ಶುರು ಮಾಡೋದು, ಸಣ್ಣ ಪುಟ್ಟ ಪಾತ್ರಗಳನ್ನ ಮಾಡಕ್ ಶುರು ಮಾಡಿದೆ. ಆಮೇಲೆ ಬಸಲಿಂಗಮ್ಮ ನನಗೆ ಕೈ ಕೊಟ್ಟಾಗ ಪರಶುರಾಮನ ಪಾತ್ರವನ್ನ ಮಾಡಿದೆ. ಕಾಳವ್ವ ಜೋಗತಿ ರೇಣುಕಾದೇವಿ ಪಾತ್ರ ಮಾಡಿದವರು ಒಬ್ರೆ, ಪರಶುರಾಮನ ಪಾತ್ರ ಮಾಡಿದವರು ನಾನು 11ನೇವರು. 11 ಜನ 10 ಜನ ಆಕಿ ಕೈ ಪರಶುರಾಮ ಪಾತ್ರ ಮಾಡ್ಯಾರ. ನಾನು 11ನೇ ಪರಶುರಾಮ ಆಗಿ ವಿಜೃಂಭಣೆಯಿಂದ ಆ ಪಾತ್ರಕ್ಕೆ ನ್ಯಾಯವನ್ನ ಒದಗಿಸಿದೀನಿ. ನ್ಯಾಯವನ್ನ ಒದಗಿಸಿದೆ ಅನ್ನೋದಕ್ಕಿಂತ ಅದನ್ನ ಇದನ್ನೇ ಬದಲಿಸ್ಬಿಟ್ಟೆ. ಅದನ್ನ ನಾಟಕದ ಅವರು ಒಂದ್ ಸ್ವಲ್ಪ ಹೊತ್ತು ಕಥೆ ಹೇಳ್ದಂಗೆ ಹೇಳೋದು, ಒಂದ್ ಸ್ವಲ್ಪ ಹೊತ್ತು ನಾಟಕ ತೋರ್ಸೋದು, ಆಮೇಲೆ ಪರಶುರಾಮ ಹುಟ್ಟಿದ ಮೇಲೆ ರೇಣುಕಾ ಪರಶುರಾಮನ ತೋರ್ಸೋದು, ಹಂಗ್ ಮಾಡ್ತಾ ಇದ್ರು. ನಾನೇನ್ ಮಾಡಿದೆ ಆ ನಾಟಕದಲ್ಲಿ ಕಥಾತ್ಮಕವಾಗಿ ಏನ್ ಹೇಳ್ತಿದ್ದೆ. ಆ ಕಥೆಯಲ್ಲಿ ಓರ್ಗಲ್ ಮಲಂಗೌಡ ಬರ್ತಾನ, ಕುರುಬುಲ್ ವೀರಣ್ಣ ಬರ್ತಾನ, ಮಡಿವಾಳ ಮಾಚಯ್ಯ ಬರ್ತಾನ, ಪಾರ್ವತಿ ಬರ್ತಾನ, ಪರಮೇಶ್ವರ ಬರ್ತಾನೆ, ನಾಗೇಂದ್ರ ಬರ್ತಾನೆ. ಈ ಪಾತ್ರಗಳನ್ನೆಲ್ಲ ಸಿಂಧು ಬರ್ತಾರೆ. ಈ ಪಾತ್ರಗಳನ್ನೆಲ್ಲ ಆಡಿನಲ್ಲೇ ಈ ಪಾತ್ರ ಮಾಡಿ, ಈ ಪಾತ್ರ ಮಾಡಿ, ಈ ಪಾತ್ರ ಮಾಡು ಅಂತ ಅವನ್ನೆಲ್ಲ ಕೊಟ್ಟು ಅದನ್ನ ಒಂದು ನಾಟಕದ ತರ ಮಾಡಿಬಿಟ್ಟೆ. ಜನ ಕುಂತು ನೋಡೋ ತರ ನಾಟಕವನ್ನು ಮಾಡಿ ಕಾಳವ್ವ ಜೋಗತಿ ಇದ್ದಾಗ ಸಾವಿರಾರು ನಾಟಕಗಳು ಹೆಚ್ಚಿಗೆ ಆಗವೇ, ಸಾವಿರಾರು ನಾಟಕಗಳನ್ನು ಮತ್ತೆ ಆಗಿ ಸತ್ತ ನಂತರ ಮತ್ತೆ ಆ ಸ್ಥಾನವನ್ನ ತುಂಬಬೇಕು, ಆ ಸ್ಥಾನವನ್ನ ಬಿಡಬಾರದು, ಆ ಕಲೆಯನ್ನ ಉಳಿಸ್ಬೇಕಂತೇಳಿ ಮತ್ತೆ ನಾನು ಎಲ್ಲಮ್ಮನ ಪಾತ್ರವನ್ನ ಮಾಡಿ ಮತ್ತೆ ನನ್ನ ತಂಡವನ್ನ 10 ಜನ ತಂಡವನ್ನ ಕಟ್ಟಿಕೊಂಡು ನಾನು ಎಲ್ಲಮ್ಮನ ಪಾತ್ರವನ್ನು ಮಾಡಿ ಕಾರ್ಯಕ್ರಮಗಳು ಕೊಟ್ಕೊಂತ ಬಂದೆ. ನಾನು ಯಾವ ಪ್ರಶಸ್ತಿಯಿಂದ ಬೆನ್ನತ್ತಿಲ್ಲ, ಯಾವ ಅಧಿಕಾರದಿಂದ ಬೆನ್ನತ್ತಿಲ್ಲ. ಇಲ್ಲಿ ನೀವೆಲ್ಲರೂ ಮೀಡಿಯಾದವರಿದ್ದೀರಿ, ಪತ್ರಿಕಾ ಮಾಧ್ಯಮದವರಿದ್ದೀರಿ, ನಿಮ್ಗೆಲ್ಲ ಗೊತ್ತಿದ್ದ ವಿಚಾರ. ನಾನು ಯಾರನ್ನು ಏನನ್ನು ಕೇಳಿದವಳಲ್ಲ. ಅವಳು ನಾನು ಮಾಡ್ಕೊಂತ ನನ್ನ ಪಾಡಿಗೆ ನಾನು ಬಂದೆ, ಅದು ತನ್ನ ಪಾಡಿಗೆ ತಾನು ಬಂತು. ನಾನು ಏನ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ನಾವು ಮಾಡತಕ್ಕಂಥ ಕೆಲಸದೊಳಗೆ ಇದ್ರೊಳಗೆ ಭಕ್ತಿ ಶ್ರದ್ಧೆ ಅದೆಲ್ಲದಕ್ಕಿಂತ ಮುಖ್ಯವಾಗಿ ಸಮಯವನ್ನ ಕೊಡಬೇಕು. ನಾವು ಸಮಯವನ್ನ ಗೌರವಿಸಿದ್ರೆ ಸಮಯ ನಮ್ಮನ್ನ ಗೌರವಿಸುತ್ತೆ ಅಂತ ಇವತ್ತು ನಾನು ರಾಜಾರೋಷವಾಗಿ ಹೇಳ್ತೀನಿ. ಇವತ್ತು ಇಷ್ಟೆಲ್ಲ ಮಾಡ್ಕೊಂಡು ಬಂದಿದ್ದು ಅದು ಎಲ್ಲ ನನ್ನ BGA ಕನ್ನಡದ ಜನತೆ ಕೊಟ್ಟಂತ ಪ್ರೀತಿ ಅಂತ ಹೇಳ್ತೀನಿ. ಪದ್ಮಶ್ರೀ ಬಂದಿರ್ಬೋದು, ಅದು ಅಧ್ಯಕ್ಷ ಆಗಿರ್ಬೋದು, ಅವೆಲ್ಲ ಏನಾಗಿದವೋ ಅದು ಬರ್ತಾ ಇರ್ತದೆ. ನನ್ನ ಪಾಡಿಗೆ ನಾನು ಬದುಕಿದೆ, ಯಾರು ಏನಾರ ಅನ್ಲಿ ಅಂತ ನಾನು ತಮಗೂ ಈ ಮಾತುಗಳು ಅನ್ವಯಿಸ್ತೋ. ನನ್ನ ಜೀವನದ ಮಾತುಗಳು ತಮಗೂ ಅನಿಸ್ತದೆ. ನೀವು ಏನೇನ್ ಕೆಲಸ ಮಾಡ್ತಿರೋ, ಏನೇನ್ ವೃತ್ತಿಯನ್ನ ಮಾಡ್ತಿರೋ, ಕಲೆಯಲ್ಲಿದ್ದೀರೋ, ಬೇರೆ ವೃತ್ತಿಯಲ್ಲಿದ್ದೀರೋ, ಧೈರ್ಯವಾಗಿ ಮಾಡಿ, ನಂಬಿಕೆಯಿಂದ ಮಾಡಿ, ಪ್ರೀತಿಯಿಂದ ಮಾಡಿ, ಧೈರ್ಯವಾಗಿ ನುಗ್ರಿ. ಸರ್ವಜ್ಞ ಒಂದು ಮಾತು ಹೇಳಿದ್ದಾನೆ, ನಾವುಟ್ಟ ಸೀರೆ ಗಟ್ಟಿಯಾಗಿದ್ದರೆ ಸೂಳಿಗೇರೆಯಲ್ಲಿ ಮನೆ ಮಾಡು ಎಂದ ಸರ್ವಜ್ಞ. ನಾವುಟ್ಟ ಸೀರೆ ಗಟ್ಟಿಯಾಗಿದ್ದರೆ ಸೂಳಿಗೇರೆಯಲ್ಲಿ ಮನೆ ಮಾಡು ಎಂದ ಸರ್ವಜ್ಞ. ನಮ್ಮ ಜನ ಸಾಮಾನ್ಯ ಜನ ಅಲ್ಲ, ಕರೆತರೆ ಮಾನವ ಸಾಮಾನ್ಯ ಜನ ಅಲ್ಲ. ಒಬ್ಬ ಹೆಣ್ಣಿಗೆ ಹೋಗ್ತಿತ್ತಂದ್ರೆ ಏನಾದ್ರು ಮಾಡಿ ಹಾಕೊಂತಾರೆ, ಒಬ್ಬ ಗಣಮಗ ಹೋಗ್ತಾನೆ ಅಂದ್ರೆ ಏನಾದ್ರು ಆಡ್ಕೊಂತಾರ. ನಾನು ಹೋಗ್ತೀನಿ ಅಂದ್ರೆ ನಾನು ಬಿಡಂಗಿಲ್ಲ, ನಾನು ಆಡ್ಕೊಳ್ತಾರೆ ಜನ. ಆರಿ ಹೋಗತಕ್ಕಂತ ಕಾಗೆಗೆ ಆದ್ರ ಕಟ್ಟೋ ಜನ ಇದ್ದಾರೆ. ಆರಿ ಹೋಗ್ತಕ್ಕಂತ ಕಾಗಿಗೆ ಆದ್ರ ಕಟ್ತಾರೆ. ಒಂದು ಕಾಗಿ ಮುಂದೆ ಹೋಗ್ತಾ ಇತ್ತಂದ್ರೆ ಹಿಂದೆ 4 ಕಾಗಿ ಆ ಕಾಗಿನ ಬೆನ್ನತ್ತಿತ್ತಂದ್ರೆ ಮುಂದೋಗೋರು 2 ಕಾಗಿ, ಹಿಂದೋಗೋ 4 ಗಂಡು ಕಾಗಿದೆ. ಆ ಕಾಗಿ ಅದನ್ನ ಬೆನ್ನತ್ತೇವಂತ ಕಲ್ಪನೆ ಆಗುತ್ತೆ. ಅಂತ ತಲೆ ಇದು ಕರೆತೇರಿ ಮಾನವ ಅಂತೇಳಿ ಅಂತ ತಲೆ ಆನೆ ಹೋಗ್ತಾ ಇರುತ್ತೆ, ಶ್ವಾನ ಹೊಗಳ್ತಾ ಇರುತ್ತೆ. ಯಾರಿಗೂ ಎದುರಕ್ಕೆ ಹೋಗ್ಬೇಡ್ರಿ, ಯಾರಿಗೂ ಅಂಜಕ್ಕೆ ಹೋಗ್ಬೇಡ್ರಿ, ಧೈರ್ಯದಿಂದ ಕೊಂಡ್ರಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಮಕ್ಕಳಿಗೂ ಅದನ್ನೇ ನೀವು ಹೇಳ್ಕೊಡ್ರಿ, ನಿಮ್ಮ ಮೊಮ್ಮಕ್ಕಳಿಗೆ ನೀವು ಅದನ್ನೇ ಹೇಳ್ಕೊಡ್ರಿ. ಇವತ್ತು ಇಷ್ಟು ದೊಡ್ಡ ಸ್ಥಾನಕ್ಕೆ ನನ್ನನ್ನು ಕರೆದು ಕುಂದ್ರಿಸಿದ್ದೀರಾ. ತಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ. ಎಲ್ಲಾ ಶಾಲೆಗಳಲ್ಲಿ ಟೀಚರ್ಸ್ಗೆ ಜಾನಪದ ಕಲೆಯ ತರಬೇತಿಯನ್ನ ಕೊಟ್ಟು ನಿಮ್ಮ ಶಾಲೆಗಳಲ್ಲಿ ಜಾನಪದ ಕಲೆಗಳನ್ನ ಉಳಿಸ್ತಕ್ಕಂಥ ಕೆಲಸವನ್ನ ಮಾಡ್ತೀರಿ ಅಂತ ನನಗೆ ಕೇಳ್ಕೊಂಡೆ. ಆ ಜಾನಪದ
ಕಲೆಯನ್ನ ಟೀಚರ್ಸ್ ಗಳ ಜೊತೆಗೆ ಕಲಿಸೋದ್ರ ಜೊತೆಗೆ ಜಾನಪದ ಕಲಾವಿದರನ್ನ ಬಳಸ್ಕೊಳ್ರಿ. ಜಾನಪದ ಕಲಾವಿದರನ್ನ ಬಳಸ್ಕೊಂಡ್ರೆ ಈಗ ನನ್ನ ಕೈಲಿ ಆಡೋದು ಆಗೋದಿಲ್ಲ, ಕುಣಿಯಕ್ಕೂ ಆಗೋದಿಲ್ಲ, ಏನ್ ಮಾಡಕ್ ಆಗೋದಿಲ್ಲ. ನನ್ನನ್ನ ಕರೆದು ಒಂದೆರಡು ಮಾತು, ಒಂದೆರಡು ಹಾಡು ಆ ಮಕ್ಳಿಗೆ ಹಿಂಗ್ ಮಾಡ್ರಿ ಅದ್ ಮಾಡ್ರಿ ಅಂತ ಟ್ರೈನ್ ಕೊಡ್ಸಿದ್ರೆ ನಾನು ಬದುಕ್ತೀನಿ, ಆ ಟೀಚರ್ ಬದುಕ್ತಾರೆ, ಕಲೆನೂ ಬದುಕುತ್ತೆ, ಕಲೆ ಮಕ್ಕಳಿಗೆ ಪರಿಚಯ ಆಗುತ್ತೆ ಅಂತ ಹೇಳಕ್ಕೆ ನನಗೆ ತುಂಬಾ ಖುಷಿ ಆಯ್ತು. ಜಾನಪದ ಕಲೆಗಳನ್ನ ಉಳಿಸೋದಕ್ಕೆ ಒಂದು ಯಾವ ಅಕಾಡೆಮಿ ಮಾಡಬೇಕಂತ ಕೆಲಸ ನಾನು ಅಧ್ಯಕ್ಷರಾಗಿದ್ದೆ, ನಾನು ಇಂಥ ಕೆಲಸ ಮಾಡಿಲ್ಲ. ಯಾವ ಸರ್ಕಾರ ಮಾಡಬೇಕಂತ ಕೆಲಸ ಈ ಒಂದು ಸಂಸ್ಥೆ ಮಾಡ್ತಾ ಇದೆ ಅಂದ್ರೆ ಇದಕ್ಕೆ ಒಳ್ಳೇದಾಗಲಿ. ನೀವು ಆರಾಧಿಸ್ತಕ್ಕಂಥ ದೈವ ನಿಮಗೆ ಆಶೀರ್ವಾದ ಮಾಡ್ಲಿ, ನಿಮ್ಮ ಕೆಲಸದ ಮೇಲೆ ಶ್ರದ್ಧೆ ಭಕ್ತಿ ಇರ್ಲಿ ಅಂತ ಹೇಳ್ತಾ ನನ್ನಲ್ಲಿ ಕರೆದು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರ ಆಪ್ತಗಳಿಗೆ